ಎಲ್ರಿಗೂ ನಮಸ್ಕಾರ. ಸೊ ದಸರಾ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. 3ನೇ ತಾರೀಕು ನಿನ್ನೆಯಿಂದ ನವರಾತ್ರಿ ಶುರು. ನವರಾತ್ರಿ ಪೂಜೆಗಳು ಯಾವ್ಯಾವ ದಿನ ಏನೇನು ಪೂಜೆಗಳು ಮಾಡಬೇಕು ಎಲ್ಲನೂ ಕೂಡ ಮಾತಾಡಬೇಕು. ಬಟ್ ಒಂದು ಕಮಿಟ್ಮೆಂಟ್ ಇದೆ. ಅಪ್ ಟು ಫೆಬ್ರವರಿ ಈ ಒಂದು ಆಸ್ಟ್ರಾಲಜಿ ಅಂದರೆ ಜ್ಯೋತಿಷ್ಯ ರಿಲೇಟೆಡ್ ಕೆಲವು ವಿಷಯಗಳನ್ನ ಸ್ಟಾಪ್ ಮಾಡಿದ್ದೀನಿ. ಒಂದು ಸ್ವಂತ ಕೆಲಸದ ಮೇಲೆ ಒಂದು ಕಮಿಟ್ಮೆಂಟ್ ತೊಗೊಂಡಿದ್ದೆ, ಹಾಗಾಗಿ ಪ್ರಾಮಿಸ್ ಮಾಡಿದ್ದೆ. ಬಟ್ ಯಾರಿಗೆ ನಿಮ್ಗೆ ಏನಾರು ಐಡಿಯಾ ಇತ್ತು ಅಂತಂದರೆ ದಯವಿಟ್ಟು ಎಕ್ಸ್ಚೇಂಜ್ ಮಾಡ್ಕೋತಾ ಇರಿ. ಆ್ಯಂಡ್ ಗ್ರೂಪ್ ಏನಿತ್ತು ಟೆಲಿಗ್ರಾಮ್ ಗ್ರೂಪ್, ಅದನ್ನು ಟೆಲಿಗ್ರಾಮ್ ನಂಬರ್ನೇ ನಿಮಗೆ ಸಾಫ್ಟ್ವೇರಾಗಿ ಕನ್ವರ್ಟ್ ಮಾಡಿದ್ದೀನಿ. ಸೊ ಲೈಫ್ ಟೈಮ್ ಆ್ಯಕ್ಸೆಸ್ ಇರುತ್ತೆ, ಯೂಸ್ ಮಾಡ್ತಾ ಹೋಗಿ. ಈಗೇನು ಕಲ್ತಿದ್ರೆ ಇಷ್ಟೂ ದಿನ ಇಷ್ಟೂ ಕೂಡ ಈಗ ಸಾಫ್ಟ್ವೇರಿಗೆ ಅಪ್ಡೇಟ್ ಆಗುತ್ತೆ. ಟಾಪಿಕ್ ಫಸ್ಟ್ ಮಾತಾಡ್ತೀನಿ. ಈಗೇನು ಇವತ್ತಿನ ಟಾಪಿಕ್ ಏನಿದೆ ಟಾಪಿಕ್ ಮೇಲೆ ಮಾತಾಡೋಣ. ಮಹಾದಶ ಅನ್ನೋ ಒಂದು ಟಾಪಿಕ್ನ ಮಾತಾಡಿದ್ವಿ. ಇಲ್ಲಿ ಬಂದು ನೀವು ತುಂಬ ಜನ ಅಂದರೆ ಕ್ಯಾಲ್ಕುಲೇಟ್ ಮಾಡಿ ಕಳಿಸಿದ್ರಿ, ಖುಷಿ ಆಯಿತು. ಕ್ಯಾಲ್ಕುಲೇಷನ್ ಸರಿ ಇತ್ತು. ಅದಾದಮೇಲೆ ಇದಕ್ಕೆ ಹಿಂದೆ ದಿನಗಳಲ್ಲಿ ಲೋ ಶೋ ಗ್ರಿಡ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಲೋ ಶೋ ಗ್ರಿಡ್ ಅಂದರೆ ಏನು, ಒಂದು ಡೇಟ್ ಆಫ್ ಬರ್ತ್ ತೊಗೊಂಡ್ರಿ, ಯಾವುದೋ ಒಂದು ಚಾರ್ಟ್ ಇರುತ್ತು ಹಿಂದೆ, ಇದು ಲೆಫ್ಟ್ ಎಡಗಡೆ 9 ನಂಬರ್ ಒಂದೊಂದು ರೀತಿಯಲ್ಲಿ ಅರೇಂಜ್ಮೆಂಟ್ ಇತ್ತು. ಅದನ್ನು ನೋಡ್ಕೊಂಡು ಈ ಕಡೆ ಸೈಡ್ ನಂಬರ್ ಬರೆದ್ರಿ. ನಿಮ್ಮ ಡೇಟ್ ಆಫ್ ಬರ್ತಲ್ಲಿರೋಂಥ ನಂಬರ್ಗಳು ಕೆ ಕ್ಯೂ ಡ್ರೈವರ್ ಕಂಡಕ್ಟರ್ ಏನಾದರೂ ಸರಿ ಇರೋವಂಥ ಒಂದು ಅಂಕಿಗಳು ತೆಗೆದು ಈ ಕಡೆ ಸೈಡ್ ಬರೆದ್ರಿ. ಕೆಲವು ನಂಬರ್ಸ್ ಇದ್ವು, ಕೆಲವು ನಂಬರ್ಸ್ ಇರಲಿಲ್ಲ. ಯಾವ್ಯಾವ ಲೈನ್ ಯಾವ್ಯಾವ ರೀತಿ ಏನಾಗುತ್ತೆ ಏನು ಇರುತ್ತಾ ಚಾರ್ಟ್ ಬರೆದಾಗ ಅವರು ಆ ನಂಬರ್ನ ಯಾವ ರೀತಿ ಅರೇಂಜ್ಮೆಂಟ್ ಮಾಡಿದ್ರು, ಆ ರೀತಿ ಬರೆದಿದ್ದಕ್ಕೆ ಕಾರಣ ಏನು, ಈ ಥರ ಇತ್ತು ಅಂದರೆ ಏನಾಗುತ್ತೆ, ಆಯಿತಾ? ಅದನ್ನು ಮಾತ್ರ ನಾವು ಕಲ್ತ್ವಿ. ಅಂದರೆ ಈ ಲೈನಲ್ಲಿ ಈ 3 ಅಕ್ಷರಗಳಿದ್ರೆ ಅಥವಾ 2 ಅಕ್ಷರ ಇದ್ರೆ ಏನಾಗುತ್ತೆ ಅಂತ. ಇದಕ್ಕೆ ಯಾವ ಥರ ಬಂತು, ಯಾರೇ ಥರ ಸ್ಟಾರ್ಟ್ ಮಾಡಿದ್ರು, ಇದರಿಂದ ಯೋಚನೆ ಏನಿತ್ತು. ಯಾರೋ ಈ ಚಾರ್ಟ್ ಬರೀಬೇಕಾರೆ ಪರ್ಟಿಕ್ಯುಲರಾಗಿ ಒಂದೊಂದು ನಂಬರ್ಗಳಿಗೆ ಒಂದೊಂದು ಜಾಗ ಕೊಡಬೇಕಾದ್ರೆ ಅದಕ್ಕೊಂದು ರೂಲ್ಸ್ ಇರಬೇಕಲ್ವಾ, ಆಯಿತಾ? ಅದ್ರ ಬಗ್ಗೆ ನೀವು ಯಾರೂ ಕೇಳಲಿಲ್ಲ. ಏನಕ್ಕೆ ಯಾರೂ ಕೂಡ ಸುಮಾರು ಕಡೆ ಮಾತಾಡೋದು ಇಲ್ಲ. ಆ್ಯಂಡ್ ಈ ಥರ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಮಾತಾಡಿದಾಗ ಏನಾಗುತ್ತೆ ಅಂದರೆ ಇದು ಡಿಬೇಟೇಬಲ್. ಇದು ಏನಕ್ಕೆ ಅದಕ್ಕೂ ಪ್ರೂಫ್ಸ್ ಇಲ್ಲ. ಬುಕ್ಸ್ ಎಲ್ಲ ಬರ್ತಿದ್ದಾರೆ, ಅಲ್ಲಿದೆ ಇಲ್ಲಿದೆ ಹಿಸ್ಟ್ರಿ ಇತ್ತು ಅಂತ. ಇನ್ನು ಕೆಲವು ಸ್ವಲ್ಪ ಮ್ಯಾನಿಪ್ಯುಲೇಷನ್ಸ್ಗಳು ಕೂಡ ಆಗಿದೆ. ಸೊ ಇದು ಯಾವುದಕ್ಕೂ ಪ್ರೂಫ್ಸ್ ಇಲ್ಲ. ಬಟ್ ಈ ರೂಲ್ಸ್ಗಳೇನಿದೆ, ರೂಲ್ಸ್ಗಳು ನಿಮಗೆ ಮ್ಯಾಚ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಏನೊಂದು ನಡೀತಾ ಇದೆ, ಏನೋ ನಂಬರ್ಸ್ ಈ ಥರ ಇತ್ತು ಅಂದರೆ ಈ ನಂಬರ್ ಇದ್ದರೆ ಆ ನಂಬರ್ ಇದ್ದರೆ ಅದಿದ್ದರೆ ಇದಿದ್ರೆ ಅಂತ ನಾವು ಒಂದು ಗ್ರಹಗಳನ್ನ ಸಂಖ್ಯೆ ರೂಪದಲ್ಲಿ ಇಷ್ಟು ದಿನ ನೋಡ್ಕೊಬಂದ್ವಿ. ನೋಡ್ಕೊಬಂದು ಏನಾಯಿತು ಅಂದರೆ ನಿಮಗೆಲ್ಲ ಒಂದು ಕಡೆದು ಕನೆಕ್ಟ್ ಆಯಿತು. ಹೌದು, ಇದು ಸರಿ, ಇದು ತಪ್ಪು, ಒಳ್ಳೆಯದು, ಕೆಟ್ಟದು, ಈ ರೀತಿ ಸರಿನಾ? ಈಗೇನಾಯಿತು, ಸ್ವಲ್ಪ ಅಡ್ವಾನ್ಸ್ ಎಲ್ಲೂ ಇರಲಿಲ್ಲ ಇದು ವೀಡಿಯೋಸ್ಗಳು. ಇನ್ನೂ ಸುಮಾರು ಟಾಪಿಕ್ಗಳಲ್ಲಿ ಅದರಲ್ಲಿ ಇದು ಅವಶ್ಯಕತೆ ಇರೋದು ನಿಮ್ಗೆ ಇದೇನೆ. ಏನಕ್ಕೆ ಅಂತಂದರೆ ಈ ಟಾಪಿಕ್ ಯಾಕೆ ನಂಗೆ ಎಕ್ಸ್ಪ್ಲೈನ್ ಮಾಡಿದೆ. ಮತ್ತು ಯಾವಾಗಲೂ ಕೂಡ ನಾವು ಕ್ಲಾಸ್ ಅಂತ ಮಾಡಿದಾಗ ಏನು ಮಾಡ್ತೀವಿ, ಫಸ್ಟ್ ಬ್ಯಾಕ್ಗ್ರೌಂಡ್ ಸ್ಟೋರಿ ಹೇಳ್ತೀನಿ, ಇಲ್ಲಾಂದರೆ ಅದರ ಬೆಲೆ ಗೊತ್ತಾಗಲ್ಲ ನಿಮಗೆ. ಈಗ ಇಲ್ಲೇನು ಮಾಡ್ತಿದ್ದಾನೆ ಅಂದರೆ ಯೂಟ್ಯೂಬಲ್ಲಿ ಫಸ್ಟ್ ಬಂದು ಎಲ್ಲರೂ ಅನ್ನೋದು ಟೈಮು ಆ್ಯಂಡ್ ಸ್ಕಿಪ್ ಆಪ್ಷನ್ ಇರುತ್ತೆ ವೀಡಿಯೋ ಸ್ಕಿಪ್ ಮಾಡೋಕ್ಕೆ. ಸೊ ಏನು ಮಾಡ್ತಾರೆ, ಸ್ಕಿಪ್ ಮಾಡಿಬಿಡ್ತಾರೆ ಫಾಸ್ಟಾಗಿ. ಆಲ್ಮೋಸ್ಟ್ ಹಿಂಗೇನೆ. ಯಾವಾಗ ಸ್ಕಿಪ್ ಮಾಡ್ತೀವಿ 10 ನಿಮಿಷ ಇದಕ್ಕೂ ಟೈಮ್ ಕೊಡೋಕ್ಕಾಗಲ್ಲ. ಅಲ್ಲೇನಾಗುತ್ತೆ ಅಂದರೆ ಆ ಒಂದು ಕನೆಕ್ಟಿವಿಟಿ, ಆ ಒಂದು ಬಾಂಡಿಂಗ್ ಬರೋಲ್ಲ. ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ಯಾವಾಗ ಕೂತ್ಕೊಂಡು ಹೇಳ್ತಾ ಇತ್ತು ಅಂದರೆ ಯಾವುದೇನಕ್ಕೆ ಯೂಟ್ಯೂಬ್ ಫ್ರೀ, ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಸ್ಟೋರಿ ಕೇಳೋದು. ತುಂಬ ಜನ ಇದು ಅಂದರೆ ಮಾಡೋಕ್ಕೆ ನಾವು ಕಲಿಯೋಕ್ಕೆ ಆಗಲ್ಲ, ನಮಗೆ ಹೆಲ್ಪ್ ಮಾಡಿ ಅಥವಾ ಹೇಳ್ಕೊಡಿ ಅಂತ ಅಂದಿದ್ದಕ್ಕೆ ನಾನು ಕನೆಕ್ಟ್ ಆದೆ. ಬಟ್ ಮ್ಯಾಕ್ಸಿಮಮ್ ಜನಗಳದಿದೆ ಇದು. ವೆರಾಸ್ ಈ ಲೈವ್ ಕ್ಲಾಸಸ್ಲಿ ಏನಾಗುತ್ತೆ, ನಿಮ್ಗೆ ಆಪ್ಷನ್ ಇರಲ್ಲ. ಸೊ ಯಾವಾಗಲೂ ಲೈವ್ ಕ್ಲಾಸ್ಗಳು ನಾವು ಯಾಕೆ ಪ್ರಿಫರ್ ಮಾಡ್ತೀವಿ ಅಥವಾ ನಾವು ಪರ್ಸ್ನಲಾಗಿ ಮಾತಾಡಿ ಅಂತ ಯಾಕೆ ಕೇಳ್ತೀವಿ, ಕಾರಣ ಇದೇನೆ. ಕೂತ್ಕೊಂಡು ಸುಮ್ಮನೆ ಕೇಳ್ತೀರಾ, ಅಲ್ಲಿ ನಿಮಗೆ ಉಪಯೋಗ ಆಗೋಂಥ ಇನ್ಫಾರ್ಮೇಷನ್ಗಳು ಮಾತಾಡಿದಾಗ ಅದು ನಿಮಗೆ ಕನೆಕ್ಟ್ ಆಗುತ್ತೆ. ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ಕಿಪ್ ಆಗಿಬಿಡುತ್ತೆ. ನನ್ನ ಇಂಟೆನ್ಷನ್ ಬಂದು ವೀಡಿಯೋಸ್ ಅಪ್ಲೋಡ್ ಮಾಡೋರು ಕೂಡ ಸ್ಕಿಪ್ ಮಾಡಲಿ ಅನ್ನೋದೇ ನನ್ನ ಇಂಟೆನ್ಷನ್. ಮಾಡಲಿ, ಅವಶ್ಯಕತೆ ಇಲ್ಲ, ಸ್ಕಿಪ್ ಮಾಡ್ತಾನೆ ಹೋಗಲಿ, ಅವ್ರಿಗೆ ಏನು ಬೇಕೋ ಡೀಟೇಲ್ಸ್ನೇ ತೊಗೊಳ್ಳಿ ಅಂತ. ಬಟ್ ಯಾರು ಕಲಿತಾ ಹೋಗ್ತಿದ್ದೀರಾ ಸ್ಟೂಡೆಂಟ್ಸ್ಗಳು, ನೀವು ಎಲ್ಲರೂ ಹೇಳ್ತಾ ಇದ್ದೀರಲ್ಲ ಇದೆಲ್ಲ ಇದಾಗಲ್ವಾ ಅಂತ ಹೇಳಾರಲ್ಲ, ಇದನ್ನು ಉಪಯೋಗಿಸೋದಿದೆ ಗೊತ್ತಾ, ಇದನ್ನು ನೀವು ಅಲ್ಲಿ ಕಲಿಯೋದು. ಸೊ 5 days ಕ್ಲಾಸಸ್ ಎಲ್ರಿಗೂ ಗೊತ್ತಿರುತ್ತೆ. ಇದು ಪರ್ಟಿಕ್ಯುಲರ್ ನಿಮ್ಮ ಚಾರ್ಟಲ್ಲಿ ಇವೆಲ್ಲನೂ ಕಂಬೈನ್ ಮಾಡಿ ಚಾರ್ಟ್ ಬರೆದು ನಿಮ್ಮ ಕಿಂಗ್ ಕ್ವೀನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿ, ದೆಸೆ ನೆಕ್ಸ್ಟ್ ಬಂದು ಅಂತರ್ದಶ ಮತ್ತು ಪರ್ಸ್ನಲ್ ಯಾವ ರೀತಿ ಉಪಯೋಗಿಸೋದು ಇಲ್ಲಿ ಹೇಳಲ್ಲ. ಇದನ್ನೆಲ್ಲ ನೋಡಿನೇ ನೀವು ರೆಮಿಡೀಸು, ಯಾವ ಟೈಮಲ್ಲಿ ಏನಾಗುತ್ತೆ, ಯಾವ ವ್ಯಕ್ತಿ ಯಾವ ಟೈಮ್ ಒಳ್ಳೆಯದು, ಯಾವ ವ್ಯಕ್ತಿ ಯಾವ ಟೈಮ್ ಕೆಟ್ಟದು, ನೀವು ನಿಮ್ಮ ಲೈಫಲ್ಲಿ ಡಿಸಿಷನ್ಸ್ಗಳು ತೊಗೋಬೇಕಾದ್ರೆ, ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ಯಾವ ಟೈಮಲ್ಲಿ ಪ್ಲ್ಯಾನ್ ಮಾಡಬೇಕು, ಎಲ್ಲನೂ ಕೂಡ ಕೊಡೋವಂಥದ್ದು ಇದು. ಈಗ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ, ಇರಿಟೇಟ್ ಆಗಬೇಡಿ. ಏನಕ್ಕೆ ಇದು ರಿಲೇಟೇಬಲ್ ಸ್ಟೋರೀಸು. ಸೊ ಮಗು ಹುಟ್ಟಿದಾಗ ಏನಾದ್ರು ಪೇರೆಂಟ್ಸ್ಗಳಿದ್ದೀರಾ ಅಂತಂದರೆ, ನಿಮ್ಮ ಮಗು ಹುಟ್ಟಿದಾಗ ಏನಾಗುತ್ತೆ ಅಂದರೆ, ಮಗು ಹುಟ್ಟಿದ ತಕ್ಷಣ ಮಗು ಯಾವ ದೇಶದಲ್ಲಾದ್ರೂ ಹುಟ್ಟಲಿ, ಯಾವ ಇದರಲ್ಲಾಗಲಿ, ಈಗ ಎಷ್ಟೊಂದು ಸಲ ನೋಡಿರ್ತೀರಲ್ವಾ, ರೀಸೆಂಟಾಗಿ ಮೊನ್ನೆ ಒಂದು ಸ್ಟೋರಿ ಕೇಳಿದೆ ಈ ಥರ ಆಯಿತು. ಆ್ಯಂಡ್ ಅದೇ ಮಗು ಬರ್ತಾಯಿತ್ತು, ಮಗು ಹುಟ್ಟಿದಂಗೆ 2 months ಆಗ್ತಿದ್ದಂಗೆ ಹಸ್ಬೆಂಡ್ ತೀರೋದ್ರು, ಮನೇಲಿ ಯಾರೋ ಇಟ್ಟಿತ್ತಾಯಿತು, ಆ ಥರ ಹೇಳೋರು ಇದ್ದಾರೆ. ಖಾಲಿ ಏನೂ ಇಲ್ಲದೆ ಒಂದು ಗುಡಿಸ್ಲಲ್ಲಿದ್ದಂಥವ್ರು ಕೆಲವು ಮಕ್ಕಳು ಹುಟ್ಟಿದಾಗ
ಐಷಾ ತುಂಬ ಲಕ್ಸುರಿಯಾಗಿ ಬೆಳೆದಿರೋದು ನೋಡಿದ್ದೀನಿ. ಕೆಲವು ಮನೆಗಳಲ್ಲಿ ಜಗಳಗಳು, ಮನಸ್ತಾಪಗಳು ಎಸ್ಪೆಷಲಿ ಒಂದು ಕಳೆದ ವರ್ಷದವರೆಗೂ ನಡೀತಾ ಇರುತ್ತೆ. ಆಯಿತಾ? ಸೊ ನಾವೇನು ಮಾಡ್ತೀವಿ, ಬುದ್ಧಿಜೀವಿಗಳು ಮಗು ಮೇಲೆ ಬ್ಲೇಮ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಮನೇಲೂ. ಸೇಮ್ ಇದೇ ಥರ ನಾವು ಹುಟ್ಟಿದಾಗ ನಾವುಗಳು ಪೇರೆಂಟ್ಸ್ಗಳು ಮಕ್ಕಳ ಮೇಲೆ ಬ್ಲೇಮ್ ಮಾಡ್ತಿರೋರಿಗೆ ಹೇಳ್ತಿದ್ದೀನಿ, ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ. ಏನಕ್ಕೆ ಏನಕ್ಕೆ ಈ ಸ್ಟೋರಿ ಹೇಳ್ತೀನಿ, ಇದು ಏನು ಸ್ಟೋರಿ, ಏನು ಟ್ರೈ ಮಾಡ್ತಿದ್ದೀನಿ ಅಂತ. ಇದೇ ಥರ ನಾವು ಹುಟ್ಟಿದಾಗ, ನಾವು ಚಿಕ್ಕವರಿದ್ದಾಗ ನಮ್ಗೆ ಆಪ್ಷನ್ ಇರಲ್ಲ, ನಮ್ಗೆ ಲಕ್ಸುರಿ ಇರಲ್ಲ. ನಮ್ಮ ಪೇರೆಂಟ್ಸ್ಗಳು, ನಮ್ಮ ತಂದೆ ತಾಯಿಗಳು ಯಾವುದೇ ಮಗು ಹುಟ್ಟಿದಾಗ ದೋಷ, ಲಾಭ, ಯೋಗ ಎರಡೂ ಇರುತ್ತೆ. ಅಲ್ಲಿ ಸ್ವಲ್ಪ ಸರಿ ಮಾಡ್ಕೋಬೇಕಿತ್ತು. ಒಂದು ಅಲ್ಲಿ ಅಂದರೆ ಹುಟ್ಟಿದ ತಕ್ಷಣ ಕರೆಕ್ಷನ್ ಅಂತಾರದು ಮಾಡ್ಕೋಬೇಕಲ್ಲಿ. ಇದು ಜ್ಯೋತಿಷ್ಯದಲ್ಲಿ ತುಂಬ ಡಿಟೇಲಾಗಿ ಕೊಡುತ್ತೆ. ಯಾವ ಮಟ್ಟ ಕೊಡುತ್ತೆ ಅಂದರೆ ಮಗುಗೆ ಅದು ಮಚ್ಚೆಗಳಲ್ಲಿರುತ್ತೆ, ಯಾವ ರೀತಿ ಇರ್ತಾರೆ, ಸಣ್ಣ ಇರ್ತಾರ, ದಪ್ಪ ಇರ್ತಾರ, ವೈಟ್ ಇರ್ತಾರ, ಎಲ್ಲ ಕೂಡ ಆ ಡೀಟೇಲ್ಸ್ ನಿಮಗೆ ನ್ಯೂಮರಾಲಜಿಲಿ ಸಿಗೋಲ್ಲ. ನ್ಯೂಮರಾಲಜಿ ಸುಮಾರು ಜನ ಕೊಡೋದು ಇದೆ ಇದು ಡೀಟೇಲ್ಸು. ಬಟ್ ಇಲ್ಲೇನಾಗುತ್ತೆ ಅಂದರೆ ಅಷ್ಟು ಆ್ಯಕ್ಯುರೇಸಿಯಾಗಿರೋಲ್ಲ. ಈಗ ನಾನು ಈ ಒಂದು ಮಹಾದಶ ಟಾಪಿಕ್ಗೂ ಈ ಸ್ಟೋರಿಗೂ ಏನು ಸಡನ್ನಾಗಿ ಡೆತ್ ಎಲ್ಲ ಮಾತಾಡಿದೆ, ಇದು ಬರ್ತ್ ಬಗ್ಗೆ ಮಾತಾಡಿದೆ. ಏನಕ್ಕೆ ಅಂತಂದರೆ ಹುಟ್ಟಿದಾಗಿಂದ ಸಾಯೋವರೆಗೂ ಎಲ್ಲ ವ್ಯಕ್ತಿಗೂ ಟೈಮ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಅಲ್ವಾ? ಸೊ ನಾವು ಟೈಮ್ ಇಂಪಾರ್ಟೆನ್ಸ್ನ ಜಾಸ್ತಿ ಕೊಡಬೇಕು. ನಾನು ಈ ಕನ್ಸಲ್ಟೇಷನ್ನ ನಾನು ಈ ಫ್ರೀ ಆಗಲಿ ನನ್ನ ಟೈಮಿಗೆ ಬೆಲೆ ಕೊಡಿ ಅಂತ ಹೇಳೋದಿಲ್ಲ. ಏನಕ್ಕೆ ಅಂದರೆ ಯಾವತ್ತೂ ತಿಳ್ಕೊಳ್ಳಿ, ನಾವು ಇವತ್ತು ಇದ್ದೀವಿ ಅನ್ನೋದಕ್ಕೆ ನಮಗೆ ಎಕ್ಸಿಸ್ಟೆನ್ಸ್, ನಾವು ಇದ್ವಿ ಅನ್ನೋದಕ್ಕೆ ಒಂದು ಪ್ರೂಫ್ ಅನ್ನೋದೇ ನಮ್ಮ ಟೈಮ್ ಅಷ್ಟೇ. ನಾವು ಎಷ್ಟು ಟೈಮ್ ಈ ಒಂದು ಭೂಮಿ ಮೇಲೆ ಇದ್ವಿ ಅಷ್ಟೇ. ಇದು ಟೈಮ್ ಒಳ್ಳೆ ಥರನೋ ಕೆಟ್ಟ ಥರನೋ ಅದೇನಾಗ್ತದೆ ಅಂದರೆ ಪ್ರತಿದಿನ ಇವತ್ತಿನ ಡೇಟ್ ಏನಿರುತ್ತೆ, ಈ ದಿನದಲ್ಲಿ ಕೆಲವ್ರಿಗೆ ಪರ್ಟಿಕ್ಯುಲರ್ಗೆ ಕೆಲವು ಕೆಲಸಗಳಾಗ್ತವೆ, ನಾಳೆ ಕೆಲವು ಜನಗಳು ಕೆಲಸ ಆಗ್ತದೆ. ಯಾವ ರೀತಿ ಬ್ಯಾಲೆನ್ಸ್ ಆಗ್ತಾಯಿದೆ ಅಂದರೆ ಸಿಸ್ಟಮ್ ಇದು ಅದರದೇ ರೀತಿಯಲ್ಲಿ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ನಾವಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ನನಗೆ ಈ ದಿನ ಯಾವ ರೀತಿ ಇರುತ್ತೆ ಅಥವಾ ನನಗೆ ಈ ಟೈಮ್ ಯಾವ ರೀತಿ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದು, ಮುಂದೆ ಆಗೋದನ್ನು ನಾವು ಗೆಸ್ ಮಾಡೋದು. ಅದಕ್ಕೆ ಈ ಒಂದು ಟಾಪಿಕ್ ಏನಿದೆ ಮಹಾದಶ, ಅಂತರ್ದಶ, ಪರ್ಸನಲ್ ಇಯರ್ ಆ್ಯಂಡ್ ಅದರ್ ಥಿಂಗ್ಸ್ ಏನಿದೆ ಬೇರೆದೆಲ್ಲ, ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಏನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಕ್ಲೀನಾಗಿ ಫಾಲೋ ಮಾಡ್ತಿದ್ದೀರಾ, ಲೆಂತಿ ವೀಡಿಯೋಸ್ ನೋಡ್ತಿದ್ದೀರಾ, ಲೈವ್ ವೀಡಿಯೋಸ್ ನೋಡ್ತಿದ್ದೀರಾ, ಎಲ್ಲರೂ ಕೂಡ ನೋಡ್ತಿದ್ದೀರಾ. ಇದನ್ನು ಲೈವೆಲ್ಲ ಎಕ್ಸ್ಪ್ಲೇನ್ ಮಾಡೋಣತ್ತಿದ್ದೆ, ಬಟ್ ಇದೇ ಥರ ಇರಲಿ. ಈಗ ಏನಂತಂದರೆ ನಿಮಗೆ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಾದ್ರೆ ಯಾವ ಪರ್ಟಿಕ್ಯುಲರ್ ಟೈಮಲ್ಲಿ ಚೇಂಜ್ ಮಾಡ್ತಾ ಇದ್ದೀರಾ ಅದು ಬೇಕು. ಲೋ ಶೋ ಗ್ರಿಡ್ಡಲ್ಲಿ ನೀವು ಯಾವ ಕೆಲಸನ ಮಾಡ್ಬೋದು, ಮುಂದೆ ಸೀರೀಸ್ಗಳಲ್ಲಿ ಮಾಡ್ತೀನಿ, ಆಲ್ರೆಡಿ ಇದು ಮಾಡಿದ್ದೀನಿ, ಯಾವ್ಯಾವ ಕಿಂಗ್ ನಂಬರ್ ಇರೋರಿಗೆ ಯಾವ್ಯಾವ ಕೆಲಸ ಮಾಡ್ಬೋದು ಅಂತ. ಮುಂದೆ ಯಾವತ್ತಾದ್ರು ಸೀರೀಸ್ಗಳಲ್ಲಿ ನಾನು ಅಂದರೆ ಸ್ವಲ್ಪ ದಿನ ಬಿಟ್ಟು ನೆಕ್ಸ್ಟ್ ಬಂದು ಪ್ಲ್ಯಾನ್ ಇರೋದು ಮೊಬೈಲ್ ನಂಬರ್ ವಿಡಿಯೋಸ್ ಮಾಡೋಣ ಅಂತ. ಮೊಬೈಲ್ ನಂಬರ್ ಯಾವ ರೀತಿ ಇದು ಮಾಡೋದು, ಮೊಬೈಲ್ ನಂಬರ್ ಇಂಪ್ಯಾಕ್ಟ್ ಏನು, ಮೊಬೈಲ್ ನಂಬರ್ ಡಿಸೈನ್ ಮಾಡಬೇಕಾದ್ರೆ ಒಂದೇ ನಂಬರ್ಸ್ ಇರುತ್ತೆ. ಈಗ 777955 ಸೇಮ್ ಟೋಟಲ್ಲು, 557977 ಎರಡೂ ಕೂಡ ಸೇಮ್ ಟೋಟಲ್, ಬಟ್ ಸೇಮ್ ರಿಸಲ್ಟ್ ಕೊಡುತ್ತಾ ಅದನ್ನು ಮಾತಾಡಬೇಕಾದ್ರೆ ನನಗೆ ಈ ಎಲ್ಲ ಟಾಪಿಕ್ಸ್ಗಳು ಬೇಕು. ಅಂದರೆ ನಿಮಗೆ ನಿಮ್ಮ ಚಾರ್ಟಲ್ಲಿ ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು, ನೀವು ಯಾವ ರೀತಿ ಇದ್ದೀರಾ ಇಷ್ಟಾದರೂ ಗೊತ್ತಾಗೋಷ್ಟಾದ್ರೂ ಇರಬೇಕು. ಆಯಿತಾ? ಆ್ಯಂಡ್ ಪ್ರಿಡಿಕ್ಷನ್ ಪಾರ್ಟಲ್ಲಿ ಯಾರು ಡೀಟೇಲ್ಸ್ನ ಕಳಿಸ್ತೀರಾ, ಆ್ಯಂಡ್ ಇಲ್ಲೊಂದು ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆ್ಯಂಡ್ ಕ್ವಶನ್ನೇ ಕೇಳಬೇಕಂದ್ರೆ ಸೊ ಪರ್ಸನಲ್ ಡೀಟೇಲ್ಸ್ಗಳು ಎಂಟ್ರಿ ಮಾಡಿ ಕೆಳಗಡೆ ಕ್ವಶನ್ಸ್ ಆಗಿ ಒಂದು ಕ್ವಶನಿಗೆ ಮಾತ್ರ ಒಂದು ಲಿಂಕ್ ಕೊಟ್ಟಿದ್ದೀನಿ, ಒಂದು ನಿಮ್ಮ ಡೀಟೇಲ್ಸ್ಗಳು ಅಂದರೆ ನಮಗೆ ಬೇಕು ಅನ್ನೋರು. ಸೊ ಗುರುವಾರ ಶನಿವಾರ ಮಾತ್ರ, ಬಟ್ 1 ವೀಕ್ ಮೇಲಾಗುತ್ತೆ ನಂದು. ನೀವು ಡೀಟೇಲ್ಸ್ ಆದ ತಕ್ಷಣ ಸಡನ್ನಾಗಿ ಕೇಳಬೇಡಿ. ನಾನೇನು ಮಾಡ್ತೀನಿ ಅಲ್ಲಿ ನಿಮ್ಮದು ಪರ್ಸನಲ್ ಪ್ರಿಡಿಕ್ಷನ್ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ಗಳಿಗೆ ಯಾರು ಕಲಿತಿದ್ದೀರಾ ಮತ್ತು ಎಲ್ಲ ಕಡೆ ಬೇರೆ ಕಡೆಯಿಂದ ಕಲ್ತಿದ್ದೀರಾ ಅವರಿಗೆ ರಿವಿಷನ್ ಮ್ಯಾಟ್ರ್ ಆಗುತ್ತೆ. ಕಲಿತು ಮುಗಿತಿದಂಗೆ ನಿಮಗೆ ಗೊತ್ತಾಗಲ್ಲ ಇದನ್ನು ಯಾವ ರೀತಿ ಉಪಯೋಗಿಸೋದು ಅಂತ. ಅಲ್ಲಿ ನನ್ನ ಪ್ರಕಾರ ಮೆಂಟರ್ಶಿಪ್ ಅನ್ನೋದು ಅವಶ್ಯಕತೆ ಇರೋದು. ಸೊ ನಾನೇನಿದು ಒಂದು ಕ್ಲಾಸ್ ಮಾತ್ರ ಇದೆ ಸಿಂಗಲ್ ಅಂತ ಏನು ಹೇಳಿದ್ದೆ, ಯಾರು ಕ್ಲಾಸಸ್ ಎನ್ಕ್ವೈರಿ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಏನು ಹೇಳಿದ್ದಾರೆ ಅಂದರೆ ಅದನ್ನು ಮಾತ್ರ ಜಾಯ್ನ್ ಆಗಿ, ಆ ಒಂದು ಸಿಂಗಲ್ ಗ್ರೂಪ್ ಸಾಕು. ಅಲ್ಲಿ ಎಲ್ಲ ಕ್ಲಾಸಸ್ಸು ಇರುತ್ತೆ, 4 ಟಾಪಿಕ್ಕು, ಆ್ಯಂಡ್ ರೆಗ್ಯುಲರ್ ಡಿಸ್ಕಷನ್ಸಲ್ಲಿ ಕಂಟಿನ್ಯೂಸ್ ಆಗಿ ನಿಮ್ದೇನೋ ಡೌಟ್ ಬಂತು, ನೀವು ಯಾರಿಗೋ ಕನ್ಸಲ್ಟೇಷನ್ ಕೊಡ್ತಿದ್ದೀರಾ, ಪ್ರಿಡಿಕ್ಷನ್ಸ್ ಆ್ಯಕ್ಯುರೇಸಿಗಳು ಸ್ಟಾರ್ಟಿಂಗಲ್ಲಿ ಸರಿಗೆ ಬರಲ್ಲ, ಇದೇ ನಂಬರ್ ಇದೇ ವ್ಯಕ್ತಿಗೆ ಹೆಂಗೆ ಸರಿ, ಇದೇ ಟೈಮಲ್ಲಿ ಈ ರೀತಿನೇ ರಿಸಲ್ಟ್ ಬರುತ್ತೆ ಅಂತ ಹೆಂಗೆ ಸರಿ, ಡೇಟ್ ಆಫ್ ಬರ್ತಿಂದ ಯಾವ ರೀತಿ ನೋಡೋದು ಅದೆಲ್ಲ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಅದು ಡಿಸ್ಕಷನ್ ಆಯಿತಾ. ನಾನು ಈಗಲೂ ಹೇಳ್ತೀನಲ್ಲ, ವಿದ್ಯೆಗೆ ಬೆಲೆ ಕಟ್ಟೋಕ್ಕಾಗಲ್ಲ, ಬಟ್ ಟೈಮು ಶ್ರಮ ಏನಿರುತ್ತೆ ಅದಕ್ಕೆ ಬೆಲೆ ಕಟ್ಟಲೇಬೇಕು, ಇಲ್ಲಾಂದರೆ ಆ ಋಣ ನಿಮ್ಮ ಮೇಲೆ ಬರುತ್ತೆ. ಓಕೆನಾ? ಈಗೇನಾಗ್ತದೆ ಅಂದರೆ ವಿದ್ಯೆ ಅಂತ ಏನು ಹಂಚ್ಬೇಕಿದೆ ನಾನು ಇಲ್ಲಿ ಹಂಚಿದ್ದೀನಿ, ಅಲ್ಲಿ ಬಂದು ಶ್ರಮ ಆಗುತ್ತೆ, ಇಬ್ಬರು ಡಿಸ್ಕಸ್ ಮಾಡ್ತೀವಿ, ನಿಮ್ಗೇನೋ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀವಿ, ನಿಮ್ಗೇನೋ ಲಾಭ ಅಂತ ಸಿಗುತ್ತೆ, ನಮ್ಮ ಒಂದು ಶ್ರಮ ಬೀಳುತ್ತೆ. ಆಚೆ ಸಿಂಗಲ್ ಗ್ರೂಪಿದೆ ಅದು ಮಾತ್ರ ಜಾಯ್ನ್ ಆಗಿ, 599 ಸಮಥಿಂಗ್ ಏನೋ ಇರಬೇಕು, ಅದು ಮಾತ್ರ ಲಿಂಕಲ್ಲಿದೆ, ಜಾಯ್ನ್ ಆಗಿ ಫಸ್ಟು ಡೇಟ್ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ. 4th ಸ್ಟಾರ್ಟ್ ಮಾಡಬೇಕಿತ್ತು, ನಾನು 10th ಅಥವಾ 12th ಸ್ಟಾರ್ಟ್ ಮಾಡ್ತೀನಿ ಬೇಸಿಕ್ ಬ್ಯಾಚಲ್ಲಿ. ಬೇಸಿಕ್ ಇದು ಕಂಪ್ಲೀಟ್ ಆದಮೇಲೆ ಅಲ್ಲಿ ನಿಮಗೆ ಫುಲ್ ಕಂಪ್ಲೀಟ್ ಸೊಲ್ಯೂಷನ್, 1 ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಲಾಂಗ್ ಲರ್ನಿಂಗ್. ನೀವು ಕೂಡ 4 ಜನಕ್ಕೆ ಲೈಫಲ್ಲಿ ಇಂಪ್ಯಾಕ್ಟ್ ತೊಗೊಬನ್ನಿ, ಮನೇಲಿರೋ 4 ಜನದ ಕನ್ಸಲ್ಟೇಷನ್ಸ್ ಅಥವಾ ಕರೆಕ್ಷನ್ಸ್ಗಳು ಮಾಡ್ಕೊಳ್ಳಿ. ನಿಮ್ದು ಏನು ಹಾಕಿದ್ರೆ ರಿಟರ್ನ್ ವಾಪಸ್ ಬಂತು ರಿಟರ್ನ್.
ಅಲ್ಲಿ ನಾವು ಈ ಡಿಸ್ಕಷನ್ಸ್ ಎಲ್ಲಾನು ಕೂಡ ಮಹಾದಶ, ಕಿಂಗ್ ಕ್ವೀನ್, ಚಾರ್ಟು, 2 ರೀತಿ ಚಾರ್ಟ್ ಬರೀತೀವಿ. ಸ್ವಲ್ಪ ಬೇಸಿಕ್ ಕುಂಡಲಿ ಹೇಳ್ಕೊಡ್ತೀನಿ, ಬೇಸಿಕ್ ಕುಂಡಲಿ ಅದರಲ್ಲೂ ಹೇಳ್ಕೊಡ್ತೀನಿ. ಏನಕ್ಕೆ ಅದು ಕಲೀಲೇಬೇಕು ಆಯಿತಾ. ನನಗೆ ಈಗ ಜ್ಯೋತಿಷ್ಯ ಗೊತ್ತು ಅಂದ್ಬಿಟ್ಟು ಎಲ್ಲದಕ್ಕೂ ಜ್ಯೋತಿಷ್ಯನ ತೂರೋದಲ್ಲ ಒಳಗಡೆಗೆ. ನ್ಯೂಮರಾಲಜಿ ಅದರದೇ ಅದ್ರ ರೀತಿಲಿ ತುಂಬ ಈಸಿ. ಚಿಕ್ಕದ್ರಿಂದ ನೀವೇನು ಕಲಿತಿರೋ ಬಿಡ್ತಿರೋ, ಈ ಮಗ್ಗಿಗಳು ಕಲಿತಿರಲ್ವ, ಸೊ ಅದು ಡೇ 1 ನಿಮಗೆ 1, 2, 3, 4 ಅಭ್ಯಾಸ ಮಾಡಿಸ್ಬಿಡ್ತೀವಿ. ಸೊ ನಿಮಗೆ ನಂಬರ್ ಹೇಳಿದಾಗ ಅಷ್ಟು ಕನ್ಫ್ಯೂಸ್ ಆಗಲ್ಲ. ಆದರೆ ಈ ಗ್ರಹಗಳು, ನಕ್ಷತ್ರ, ರಾಶಿ, ದೃಷ್ಟಿ ಇದೆಲ್ಲ ಹೇಳಿದಾಗ ತುಂಬ ಟೈಮ್ ತೊಗೊಳುತ್ತೆ ಅದು. ಆದರೆ ನಮಗೆ ಈಗ ಬದುಕೋಕ್ಕೆ ಬೇಕಿರೋಂಥ ವಿದ್ಯೆ ಏನಿದೆ ಬೇಸಿಕ್ಸ್ನ, ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಹೋಗಿ. ಈ ದಿನ ನಿಮ್ಮ ಡೇಟ್ಗೆ ಹೆಂಗಿರುತ್ತೆ, ಮುಂದಿನ ದಿನ ಹೆಂಗಿರುತ್ತೆ, ಯಾವುದೋ ಒಂದು ಕೆಲಸ ಮಾಡ್ಬೇಕಾದ್ರೆ ಹೆಂಗಾಗುತ್ತೆ, ಅದು ನ್ಯೂಮರಾಲಜಿ ಪ್ರಕಾರ ಯಾವ ರೀತಿ ಬರೋದು. ಮಧ್ಯದಲ್ಲಿ ಕಲಿಸ್ತೀನಿ. ಯೂಟ್ಯೂಬಲ್ಲಿ ಏನಿದೆ ಯೂಟ್ಯೂಬ್ ಡಿಸ್ಕನೆಕ್ಟ್ ಆಗಲ್ಲ. 2 ದಿನದಲ್ಲಿ ಯಾವ್ದಾದ್ರು ಡಿಸ್ಕಷನ್ಸ್ ಮಾಡ್ತೀನಿ, ಅಥವಾ ಅಲ್ಲಿ ಡಿಸ್ಕಷನ್ಸ್ ಆಗ್ತಿರೋ ವೀಡಿಯೋಸ್ ಎಲ್ಲ ಹಾಕ್ತೀನಿ. ಯೂಸ್ಫುಲ್ ಅಂತ ಅನ್ನಿಸ್ತು ಅಂದರೆ ಸ್ವಲ್ಪ ಟ್ರಿಮ್ ಮಾಡಿ. ಬಟ್ ಈ ಯೂಟ್ಯೂಬ್ ಏನಿದೆ ನನಗೆ ಎಜುಕೇಷನ್ ಚಾನಲ್ ಆಗೇ ಬೆಳಿಬೇಕಿದು. ಇಲ್ಲಿ ಸಿಗೋ ಇನ್ಫಾರ್ಮೇಷನ್ 4 ಜನಕ್ಕೆ ಹೆಲ್ಪ್ ಆಗಲೇಬೇಕು. ಓಕೆನಾ. ಹಂಗಾಗಿ ಈ ಒಂದು ಟಾಪಿಕ್ನ ನಾನು ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಹೀಗೇನಾಯಿತು ಅಂದರೆ, ನೀವು ಇಷ್ಟು ದಿನದಲ್ಲಿ ಈ ದೊಡ್ಡ ಟಾಪಿಕಲ್ಲಿ ಮಹಾದಶ ಅನ್ನೋ ಒಂದು ಟಾಪಿಕ್ನ ಕಲಿತು ಕೌಂಟ್ ಮಾಡಿದ್ರಿ. ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಇಯರ್ ಆಫ್ ಸೆಂಚುರಿ ಎಷ್ಟು, ಯಾವ ವರ್ಷದಲ್ಲಿ ಹುಟ್ಟಿದ್ರಿ, ಅಲ್ಲಿಂದ ಇವತ್ತರೆಗೂ ಲೆಕ್ಕ ಹಾಕಿ ಬಂದಿರ್ತೀರ. ಕೆಲವರಿಗೆ 54 ಇಯರ್ಸ್ವರೆಗೂ ನೋಡಿದೆ ಒಂದು ಸುಮಾರು ಚಾರ್ಟ್ಗಳು. ಅಂದರೆ ಈ ಪರ್ಟಿಕ್ಯುಲರ್ ಏಜಲ್ಲಿ ಅಂದರೆ ಎಫರ್ಟ್ ಆಗ್ತೀನಿ, ಸಿಕ್ಕಾಬಿಟ್ಟು ಅಪ್ರಿಷಿಯೇಟ್ ಮಾಡ್ತೀನಿ. ಅಷ್ಟು ಈಸಿಯಾಗಿ ತಲೆಗೆ ಹೋಗಲ್ಲ. ಇಲ್ಲ ನಾನು ಫುಲ್ ನಿಮಗೆ ಕನ್ಫ್ಯೂಸ್ ಮಾಡಿರಬಹುದು. ಕನ್ಫ್ಯೂಸ್ ಆಗಿದ್ರೆ ಸಾರಿ. ಬಟ್ ನಿಮ್ಗೆ ಅರ್ಥ ಆಗಿತ್ತು ಅಂತಂದರೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ತುಂಬ ಏಜ್ ಆಗಿರೋಂಥವ್ರು ಕೂಡ ಕಳಿಸಿದ್ದೀರ. ಏಜ್ ಅಂತ ಪದ ಹೇಳ್ತಿಲ್ಲ ನಾನು, ಬಟ್ ಈ ಟೈಮಲ್ಲಿ ಇದು ಕಲಿಯೋದಲ್ಲ. ಬಟ್ ನೀವು ಈ ಟೈಮಲ್ಲಿ ಎಫರ್ಟ್ ಆಗ್ತಿರೋದು ಮತ್ತು ನನಗೆ ಬರ್ತಾ ಇರೋದು ಸಿಕ್ಕಾಬಿಟ್ಟೆ ಖುಷಿ ಇದೆ. ಫೀಡ್ಬ್ಯಾಕ್ಸ್ ನಾನು ಅಂದರೆ ಯಾವತ್ತೂ ಫೀಡ್ಬ್ಯಾಕ್ಸ್ ನಂಬಲ್ಲ ನಾನು. ಬಟ್ ಎಫರ್ಟ್ ನೀವೇನಾಗ್ತೀರಾ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಬರ್ತಿದ್ದೀರಾ, ಹೊಡೆದಾಕಿದ್ದೀರಾ, ಪುನಃ ಬರ್ತಿದ್ದೀರಾ, ಹೊಡೆದಾಕಿದ್ದೀರಾ. ಪ್ರತಿಯೊಬ್ಬರ ಕೈಲೂ ಬರೆಸ್ದೆ, ಪ್ರತಿಯೊಬ್ಬರ ಕೈಲೂ ನಿಮ್ಮ ಚಾರ್ಟ್ ಬರೆಸ್ದೆ, ಪ್ರತಿಯೊಬ್ಬರ ಕೈಲೂ ನಿಮಗೆ ರೆಮಿಡೀಸ್ಗಳು ಮಧ್ಯದಲ್ಲಿ ಹೇಳ್ತಾ ಹೋಗ್ತೀನಿ, ನಿಮ್ಮ ಕೈಲೇ ಬರೆಸ್ತೀನಿ. ಸೊ ನನಗೇನು ಖುಷಿ ಅಂತಂದರೆ, ನೀವು ನಿಮ್ಮ ಹಣೆ ಬರ ನೀವೇ ತಿದ್ಕೋತಾ ಇದ್ದೀರಾ. ಸಿಕ್ಕಾಬಿಟ್ಟೆ ಖುಷಿ ಇದು ಆಯಿತಾ. ಅದು ಜನ ಏನಾರು ಅನ್ಕೊಳ್ಳಿ, ಸಮಾಜ ಏನಾರು ಅಂದ್ರೆ ಪ್ರಾಬ್ಲಮ್ ಇಲ್ಲ, ನನಗಿದು ಖುಷಿ. ಬಟ್ ಈ ಟಾಪಿಕ್ಸ್ಗಳೇನಿವೆ ಇದು ಡಿಸ್ಕಷನ್ ಆಗಬೇಕು, ಪ್ರಾಪರ್ ಡಿಸ್ಕಷನ್ ಆಗಬೇಕು, ಕೂತ್ಕೊಂಡು ಮಾತಾಡಬೇಕು. ಸೊ ಸ್ಟೂಡೆಂಟ್ ಲೆವೆಲಲ್ಲೇ ಯಾರು ಇದನ್ನು ಡೀಪ್ ಲೆವೆಲ್ ತೊಗೊಂಡು ಹೋಗ್ಬೇಕು ಅಂತಿರೋರು, ಅಥವಾ ಇದರಿಂದ ನಿಮ್ಗೇನೋ ಲಾಭ ಆಗ್ತಿದೆ ಅಂತ ಅನ್ಸೋರು, ಇದು ಡೆಮೋ ಕ್ಲಾಸ್ ಕೇಳ್ತಿರಲ್ಲ, ಕ್ಲಾಸಸ್ ಈ ರೀತಿ ಇರುತ್ತೆ. ಇದೇ ರೀತಿ ಇನ್ನೂ ಡೀಪಾಗಿ ಮಾತಾಡ್ತೀವಿ. ಏನಕ್ಕೆ ಅಂತಂದರೆ, ಆ 1 hour 2 hour ನೀವು ಫಸ್ಟ್ ಡೇ ಏನು ಇಂಟ್ರೆಸ್ಟಾಗಿ ಕೇಳ್ತೀರ ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ನಿಮಗೆ ಮುಂದೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಹಾಗೇನಿದ್ರೂ ಡೌಟ್ಗಳು ಬರುತ್ತೆ. ಸೊ ನನಗೆ ಗೊತ್ತಿರೋಂಥ ಏನು ಸಬ್ಜೆಕ್ಟ್ ಅಥವಾ ವಿದ್ಯೆ ಅಂತ ಏನಿತ್ತು ನಿಮಗೂ ಕೂಡ ಗೊತ್ತು. ಈಗ ಇಬ್ಬರು ಬುದ್ಧಿವಂತರು ಮಾತಾಡಿದ್ರೆ ಒಳ್ಳೆಯದು. ಅದ್ರ ಬದಲು ಒಬ್ಬರು ಅಲ್ಲೆಲ್ಲೋ ಕೇಳಿದೆ, ಇಲ್ಲೆಲ್ಲೋ ಕೇಳಿದೆ, ಇದಾಗಬಾರ್ದು ಅನ್ನೋದಕ್ಕೋಸ್ಕರನೇ ಆ ಡಿಸ್ಕಷನ್ನಲ್ಲೇ ಮಾತಾಡಿ ಅಂತ ಹೇಳೋದು. ಓಕೆನಾ. ಈಗ ಇದೆಲ್ಲ ಆಯಿತು, ಟಾಪಿಕ್ಸ್ ಆಯಿತು, ನಾವು ಮಾಡಿದ್ವಿ, ಕವರ್ ಮಾಡಿದ್ವಿ, ಮಹಾದಶನ ಟಾಪಿಕ್ಕು ಮಾಡಿಬಿಟ್ವಿ. ಎಲ್ಲರಿಗೂ 1 2 3 4 5 6 ಅಂತ ಬಂತು. ಅಂದರೆ ಯಾವ ಗ್ರಹದ ಟೈಮ್ ಬಂತು ಅಂತ. ಕೆಲವ್ರಿಗೆ 8 ಬಂದಿದೆ, ಕೆಲವ್ರಿಗೆ 7 ಬಂದಿದೆ. ಮತ್ತು 2024 ಮಧ್ಯದಲ್ಲೆಲ್ಲೋ ಇದೆ. ಅಂದರೆ ಈಗ 2022ರಿಂದ 2028ವರೆಗೂ ಇದು ದಶೆ ನಡೀತಾ ಇದೆ. ಕೆಲವರಿಗೆ 2018ಇಂದ ಈಗ ಮುಗೀತಾ ಇದೆ 2024ಕ್ಕೆ. ಈ ಥರ ಆದಾಗ 6 7 8 9 1 2 ಈ ಥರ ಏನೋ ಬಂದು ನಿಲ್ತಲ್ಲ, ಇದು ಏನು 1ರಿಂದ 9ವರೆಗೂ ಗ್ರಹಗಳು ಗೊತ್ತು. ಈ ದಶೆ ಟಾಪಿಕಲ್ಲಿ ಅದೇ ರೀತಿ ಬರುತ್ತಾ, ಮತ್ತು ಈ ದಶ ಅಂತ ನನಗೆ ಬರುತ್ತೆ, ದಶೆ ಅಂತ ಏನು ಹೇಳ್ತೀವಿ. ಈ ಟೈಮಲ್ಲಿ ನಾವು ಈ ಪರ್ಟಿಕ್ಯುಲರ್ ಟೈಮಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಾದ್ರೆ, ಈ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಜಾಬ್ ಚೇಂಜ್ ಮಾಡಬೇಕಾದ್ರೆ, ಈ ಪರ್ಟಿಕ್ಯುಲರ್ ಟೈಮಲ್ಲಿ ಮಕ್ಕಳು, ಕೆಲವು ದೇಶದಲ್ಲಿ ಆಗುತ್ತೆ ಅದು ಮಕ್ಕಳು ಸಂಸಾರ ಎಲ್ಲ, ಆ ಟೈಮಲ್ಲಿ. ಅದಾದಮೇಲೆ ಪರ್ಟಿಕ್ಯುಲರ್ ಆ ವರ್ಷದಲ್ಲಿ ಆ ವರ್ಷ ಹೆಂಗಿರುತ್ತೆ ಅಂತ. ಏನಕ್ಕೆ ದೊಡ್ಡ ವರ್ಷ, ತುಂಬ ದೊಡ್ಡ ಟೈಮ್ ಆಯ್ತು. ಈಗ 2022ರಿಂದ 2027ವರೆಗೂ ಅಂತಂದರೆ ದೊಡ್ಡ ಟೈಮ್ ಆಯಿತು. ಆ 6 ವರ್ಷ 7 ವರ್ಷದಲ್ಲಿ ಪ್ರತಿ ವರ್ಷ ಯಾವ ರೀತಿ ಇರುತ್ತೆ ಅದನ್ನು ಲೆಕ್ಕ ಹಾಕ್ತೀವಿ. ಪ್ರತಿ ತಿಂಗಳು ಯಾವ ರೀತಿ ಇರುತ್ತೆ ಲೆಕ್ಕ ಹಾಕ್ತೀರಾ. ಅದಾದಮೇಲೆ ಪ್ರತಿ ದಿನ ಇಷ್ಟು ಮಾಡಿದ್ರೆ ಇದು ನಿಮ್ಗೆ ಬೇಸಿಕ್ ಪ್ರಿಡಿಕ್ಷನ್ ಲೈಫ್ ಲಾಂಗ್. ನಿಮ್ಮ ಮನೇಲಿರೋ 4 ಜನದ್ದು ಪ್ರತಿದಿನ ಹೆಂಗಿರುತ್ತೆ ನೀವು ನೋಡ್ಕೋಬಹುದು. ಅಲ್ಲಿ ಈ ಟಾಪಿಕ್ ಇಂಪಾರ್ಟೆಂಟ್. ಆ್ಯಂಡ್ ಈ ಟಾಪಿಕ್ ಟಚ್ ಮಾಡೇನೆ ಎಲ್ಲರೂ ಕೂಡ ನಿಮ್ಮ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋದು. ಸೊ ಲೋಶೋ ಗ್ರಿಡ್ ಏನು, ನಮಗೆ ಲೋಶೋ ಗ್ರಿಡ್ ಗೊತ್ತು, ಲೋಶೋ ಗ್ರಿಡ್ ನೋಡಿದ್ದೀವಿ, ಲೋಶೋ ಗ್ರಿಡ್ ಹಿಂಗಂತೆ ಹಂಗಂತೆ ಅಷ್ಟು ನಂಬರ್ ಹಾಕರದಂತೆ ಇದಂತೆ. ಅದೇನೇ ಆದರೂ ಕೂಡ ಅದು ನಿಮ್ಮ ಗುಣನ ಮಾತ್ರ ತೋರಿಸುತ್ತೆ. ವ್ಯಕ್ತಿ ಕೋಪಿಷ್ಟ ಅಂದರೆ ವ್ಯಕ್ತಿ ಕೋಪಿಷ್ಟನೇ ಆಯಿತಾ. ಈಗ ಯಾರಿಗಾರು ಬೈಬೇಕಂದ್ರೂ ಕೋಪ ಬರಲೇಬೇಕು ತಾನೆ. ಯಾರಿಗೋ ಬುದ್ಧಿ ಹೇಳ್ಬೇಕಂದ್ರೂ ಕೋಪದಲ್ಲಿ ಅವ್ರು ಹೇಳ್ಬೋದು ಅಷ್ಟೇ. ಬಟ್ ಕೋಪಿಷ್ಟ ಆದಷ್ಟೇ ಕೆಟ್ಟವನಲ್ಲ, ನೆನ್ಪಿಟ್ಕೊಳ್ಳಿ. ಕೋಪಿಷ್ಟ ಅಂತಂದರೆ ವ್ಯಕ್ತಿ ಅವ್ನ ಕ್ಯಾರೆಕ್ಟರ್ ಕೋಪನೇ. ಅವ್ನು ಬುದ್ಧಿ ಹೇಳ್ಬೇಕಾದ್ರೆ ಕೋಪದಲ್ಲಿ ಬೈಬಹುದು ಅಷ್ಟೇ, ಆದರೆ ಬಾರೇನು ಹೇಳ್ತಾರೆ ವಿಷಯ ತಪ್ಪಲ್ಲ. ಹಾಗಾಗಿ ಕ್ಯಾರೆಕ್ಟರ್ ನೋಡಿ ಇವ್ರ ಈ ಥರ ಇರ್ತಾರೆ ಅಂತ ತಕ್ಷಣ
ಜಡ್ಜ್ ಮಾಡೋಕ್ಕಾಗಲ್ಲ. ಅವ್ರು ಯಾವಾಗ ಕೋಪ ಅವ್ರನ್ನ ಹಾಳು ಮಾಡುತ್ತೆ ಅಂತಂದರೆ ಆಗ ಈ ಟೈಮ್ ಬರೋದು ದೆಸೆ. ಆಗ ನಾವೇನು ಹೇಳ್ತೀವಿ, ಕೋಪ ಕಮ್ಮಿ ಮಾಡಬೇಕು. ದೇವರು ಏನು ನಮ್ಮನ್ನು ಪರ್ಫೆಕ್ಟಾಗಿ ಕೊಟ್ಟಿರ್ತಾನೆ, ಮತ್ತು ಏನು ನಮ್ಮದು ಇಂಪರ್ಫೆಕ್ಷನ್ ಅಂತ ಹೇಳ್ತೀವಿ, ನಮ್ಮ ಕರೆಕ್ಟಾಗೂ ಕೂಡ ಹುಟ್ಟಿಸಿರಲ್ಲ, 50-50 ಕೊಟ್ಟಿರ್ತಾನೆ. ಎಲ್ಲ ಮಾಡಿ ಕೊನೆಗೆ ತಿಳುವಳಿಕೆ ಕೊಡ್ತಾನೆ, ಮಾಡ್ರಪ್ಪ ನೀವು ನಿಮ್ಗೇನು ಬೇಕಿಲ್ಲನೋ ತಗೋ ಅಂತ. ಎಲ್ಲೋ ದೇವ್ರ ದಯೆಯಿಂದ ನನಗೆ ಯಾರೋ ಗುರುಗಳು ಸಿಕ್ಕರು, ಬುದ್ಧಿ ಹೇಳಿದ್ರು, ಯಾರು ಮಾತು ಕೇಳಿದಾರೋ ನಂಗೆ ಸ್ವಲ್ಪ ಬುದ್ಧಿ ಕೇಳಿದೆ, ಜೀವನ ಬದಲಾಯಿತು. ಆಮೇಲೆ ನನಗೆ ಅರ್ಥ ಆಗಿದ್ದೇನಂತ, ಅದೇ ಗುರುಗಳು ಹೇಳಿದ್ದು, ಜನಗಳಿಗೆ ತಿಳಿಸೋರಿಲ್ಲ ಅಥವಾ ತಿಳುವಳಿಕೆ ಹೇಳೋವಂಥವ್ರಿಲ್ಲ, ಅಥವಾ ವಿಷಯಗಳು ಸಿಗಲ್ಲ. ತಿಳುವಳಿಕೆ ಹೇಳೋದು ತಪ್ಪು, ಯಾರು ಸಜೆಷನ್ಸ್ಗಳು ತೊಗೊಳ್ಳಲ್ಲ, ಎಲ್ಲರಿಗೂ ವಿದ್ಯೆ ಅನ್ನೋದು ಸಿಗಲ್ಲ ಅಂತ. ನಾನು ಈ ಒಂದು ಚಾನಲ್ ಸ್ಟಾರ್ಟ್ ಮಾಡಿದಾಗ, ನಾನು ಇದು ಮಾಡಿದಾಗ ಕಂಟಿನ್ಯೂಸ್ ಆಗಿ ಬ್ಯಾಕ್ಲಾಶ್ಗಳು ಆಗ್ತಾನೆ ಇತ್ತು. 2.5 ಇಯರ್ಸಿಂದ 2 ಚಾನಲ್ ಇದಾಯಿತು, ಪುನಃ ಇದಾಯಿತು, ಹೀಗಿದೆ. ಈ ಟೈಮ್ ನಾನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದೆ ಚಾನಲ್ಲು. ಬಟ್ ಈ ಮೂಮೆಂಟಲ್ಲಿ ಏನಂದರೆ ನಂಗೆ ಗೊತ್ತು ಏನು ನಡೆಯುತ್ತೆ ಅಂತ. ಸೊ ಫ್ಯೂಚರ್ ಪ್ಲ್ಯಾನ್ ಮಾಡ್ಕೊಂಡು ಈ ಚಾನಲ್ ಏನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಇದೇ ಥರ ನಿಮ್ಮ ಜೀವನ ನಡೀಬೇಕು ಅಂತಷ್ಟೇ. ಇಲ್ಲಿ ಯಾರು ಎಷ್ಟು ಜನ ಕನೆಕ್ಟ್ ಆಗ್ತಾರೆ, ಎಷ್ಟು ಜನ ಇದು ಅಂತ ಪದೇ ಪದೇ ಕ್ಲಾಸಲ್ಲಿ ಕಲೀರಿ ನಾವು ಪಿಚ್ ಮಾಡ್ಬೋದು. ನಂಗೆ ಅದು ಇಂಟ್ರೆಸ್ಟ್ ಇಲ್ಲ, ಆಯಿತಾ. ಇಂಟ್ರೆಸ್ಟ್ ಇರೋರಿಗೆ ನಾವು ಟೈಮ್ ಕೊಡಬೇಕು, ಅದು ಬೇರೆ ಥರ. ಇಲ್ಲೇನಾಗ್ತದೆ ಅಂತಂದರೆ, ನೀವೇನು ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಟೈಮ್ ಏನಿದೆ, ಟೈಮ್ ವೇಸ್ಟ್ ಆಗಬಾರ್ದು. ಆ್ಯಂಡ್ ಈ ನಾಲೆಡ್ಜ್ ಅಥವಾ ಏನೋ ವಿದ್ಯೆ ಏನಿದೆ, ಇದು ನಿಮಗೆ ಲೈಫ್ ಲಾಂಗ್ ಹೆಲ್ಪ್ ಆಗಬೇಕು. ಒಂದು ವ್ಯಕ್ತಿ ಕರೆಕ್ಟಾಗಿ ನಿರ್ಧಾರ ತಗೊಂಡ್ರೆ ಮನೆಯಲ್ಲಿ 4 ಜನ ನೆಮ್ಮದಿಯಾಗಿರ್ತಾರೆ, ಇದನ್ನು ನೆನ್ಪಿಟ್ಕೊಳ್ಳಿ, ಆಯಿತಾ. ಸೊ ಮಹಾದಶ ಅನ್ನೋ ಟಾಪಿಕ್ ಏನಿದೆ ತುಂಬ ದೊಡ್ಡ ಟಾಪಿಕ್ಕೆ, ಆದರೆ ನನ್ನ ಕೈಲಿ ಆಗಷ್ಟು ನಿಮಗೆ ಸಿಂಪಲ್ ಮಾಡಿಕೊಡ್ತೀನಿ. ಬಟ್ ಇದರ ತೂಕ ಏನಿದೆ, ಇದರ ಆಳ ಏನಿದೆ, ತುಂಬ ಜಾಸ್ತಿ ಇದೆ. ಇಷ್ಟು ದಿನದಲ್ಲಿ ನಾವೇನು ಮಾಡ್ತಾ ಇದ್ದೆ ಅಂತಂದರೆ, ನನಗೆ ಬರೀ ಟಾಪಿಕ್ ಕವರ್ ಆಗಬೇಕಿತ್ತು ಅಷ್ಟೇ. ಏನಿಗೆ ನಿಮಗೆ ವೀಡಿಯೋಸ್ಗಳು ಅಪ್ಲೋಡ್ ಮಾಡಬೇಕಿತ್ತು, ನಾನು ನೋಟ್ಸ್ ಸ್ಟಡಿ ಮಾಡಬೇಕಿತ್ತು, ಪಾಯಿಂಟ್ಸ್ಗಳು ಹಾಕಬೇಕಿತ್ತು, ನನಗೆ ಇದು ಮಾಡಬೇಕಿತ್ತು. ಈಗಿಂದ ಏನು ಮಾಡ್ತೀನಿ, ಎಲ್ಲರೂ ವೀಡಿಯೋಸ್ ನೋಡಿದ್ದಾರೆ ಅಂತ ಅನ್ಕೋತೀನಿ. ಸೊ ಒಂದೇ ಲೆವೆಲಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾನು ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ, ಏನಕ್ಕೆ ಈ ಥರ ಹೇಳ್ದೆ ಅಂತ ಗೊತ್ತಾಗುತ್ತೆ. ಈ ಟೈಮಲ್ಲಿ ನಾಯಕ ಇದನ್ನು ಮುಂದಕ್ಕೆ ತಳ್ತು ಹೋಗೋಣ. ಇಷ್ಟು ದಿನ ಬರೀ ಕಲಿತಾ ಹೋಗಿದ್ರೆ ಅಷ್ಟೇ, ಹಿಂಗಂದ್ರೇನು, ಹಿಂಗಂದ್ರೇನು ಎಲ್ಲ ಅದೇ ಆಯಿತು. ಈಗೆಲ್ಲ ಕಲ್ತಿರೋದು ಹೆಂಗೆ ಉಪಯೋಗಿಸ್ಕೊಳ್ಳೋದು, ಆಯಿತಾ. ಆಮೇಲೆ ಯಾರೋ ಒಬ್ರು ಹೇಳಿದ್ರು, ಏನು ಅವಶ್ಯಕತೆ ಇಲ್ಲ ಅಲ್ವಾ, ಅದು ಇದು ಹಂಗೆ ಹಿಂಗೆ, ಏನಕ್ಕೆ ಬೇಕು, ಬುದ್ಧಿಯಾಗಿ ಕೇಳಬೇಕು ಅಂತ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಭತ್ತ ಬೆಳಿತೀವಿ ಅಲ್ವಾ, ಭತ್ತ ನಾವು ಗದ್ದೆಗಳೆಲ್ಲ ಭತ್ತ ಬೆಳಿತೀವಿ, ಪ್ರಾಪರ್ ಮಂಡ್ಯ ಕಡೆ. ಸೊ ಭತ್ತ ಅಂತ ಅಂದ್ಕೊಳ್ಳಿ, ಭತ್ತ ಬೆಳಿತೀವಿ. ನನಗೆ ತಿಳುವಳಿಕೆ ಇರಲಿಲ್ಲ ಅಂತಂದರೆ, ಭತ್ತನ ಅಂದರೆ ಅದನ್ನು ಅಕ್ಕಿ ಮಣ್ಣು ಅನ್ನ ಮಾಡಿ ಅದನ್ನು ತಿನ್ನಬೇಕು ಅಂತಂದರೆ, ನಾನು ಭತ್ತನೇ ತಿನ್ಕೊಂಡು ಬದುಕ್ತಾ ಇದ್ದೀನ ಅಂತ ಅನ್ನೋ ಒಂದು, ಅದು ಕೂಡ ತಿಳುವಳಿಕೆನೆ. ಬರೀ ಭತ್ತನೇ ತಿನ್ನೋಕ್ಕಾಗ್ತಿತ್ತಾ, ಯಾರೋ ಒಬ್ರು ಹೇಳಿದ್ಕೊಳ್ಳೋದಲ್ವಾ ಅನ್ನೋಂಥ ಜನಗಳಿಗೂ ಕೂಡ ಇರ್ತಾರೆ. ಕೆಲವರು ಮೊಂಡ್ರು ಇರ್ತಾರೆ, ಅವ್ರೇನು ಮಾಡ್ತಾರೆ ಅಂದರೆ, ಯಾಕಾಗಲ್ಲ, ಈ ಥರ ಜನನೂ ಇರ್ತಾರೆ. ಆದರೆ ಒಂದು ಪ್ರೊಸೀಜರ್ ಇದೆ. ಭತ್ತ ಯಾಕೆ ಬೆಳೆಯುತ್ತೆ, ಭತ್ತ ಆದಮೇಲೆ ಅದು ಯಾವ ಥರ ಬಿಡಿಸ್ಬೇಕು, ಅದಾದಮೇಲೆ ಯಾವ ರೀತಿ ಅಕ್ಕಿ ಆಗಬೇಕು, ಇದನ್ನು ನಾವು ಯಾವತ್ತೂ ಯೋಚನೆ ಮಾಡೋದೇ ಇಲ್ಲ. ನಾವು ಚಿಕ್ಕದ್ರಿಂದ ರೈಸ್ ನೋಡಿದ್ದೀವಿ, ನಮಗೆ ರೈಸ್ ಮಾತ್ರ ಗೊತ್ತು. ಭತ್ತನ ಎಷ್ಟೊಂದು ಜನ ನೆಗ್ಲೆಕ್ಟ್ ಮಾಡ್ತೀವಿ, ನಮಗೆ ರೈಸ್ ಗೊತ್ತಿಲ್ಲ. ಬಟ್ ಭತ್ತ ಭೂಮಿ ಮೇಲೆ ಬಿದ್ದರೆ ತಾನೇ ರೈಸ್ ಪುನಃ ಅನ್ನ ಆಗೋದು, ಅಥವಾ ಪಾಲಿಶ್ ಆಗಿರೋ ಅಕ್ಕಿ ಹಾಕ್ತೀರಾ ಭೂಮಿಗೆ. ಒಂದೇ ವಸ್ತು ಅದರ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಅದರ ರೀತಿಯಲ್ಲಿ ಉಪಯೋಗಿಸ್ತಾ ಹೋಗ್ತೀವಿ. ಅದೇ ಥರ ವಿದ್ಯೆ ಕೂಡ. ಸೊ ಇದು ತಪ್ಪು ಸರಿ ಆ ಥರ ಬರಲ್ಲ. ಇದು ನೀವು ಹೆಂಗೆ ಯೂಸ್ ಮಾಡಿಕೊಂಡ್ರೆ, ನೀವು ಯಾವ ರೀತಿ ಲೆಕ್ಕಾಚಾರ ಹಾಕರಿ ಆ ಥರ. ಎಕ್ಸಾಂಪಲ್ ಇನ್ನೂ ಡಿಟೇಲಾಗಿ ಹೇಳ್ತಿದ್ದೆ, ಅದೇನಾಗುತ್ತೆ ಪುನಃ ಡಿಬೇಟ್ ಮಾಡ್ತಾರೆ. ಏನಾದ್ರು ಎಕ್ಸಾಂಪಲ್ಗಳು ಕೊಟ್ಟಾಗ ಕೌಂಟ್ರ್ಗಳು ಜಾಸ್ತಿ ನನಗೆ, ಅದಕ್ಕೆ ಏನು ಮಾಡ್ತೀನಿ, ಬೇಡ, ಆಯಿತಾ. ಸೊ ಈಗೇನಾಗ್ತದೆ, ಮನುಷ್ಯನಿಗೆ ತಿಳುವಳಿಕೆ ಅನ್ನೋದು ಒಂದು ಸ್ವಂತ ಅನುಭವದಿಂದ ಬರುತ್ತೆ, ನಿಮಗೆ ಬರುತ್ತೆ, ಎಕ್ಸ್ಪೀರಿಯೆನ್ಸ್ ಜೀವನ ಕಲಿಸೋ ಅಂಥವ್ರು ಯಾರು, ನಾ ದೇವರು ಅಂತ ಹೇಳ್ತೀನಿ ಯಾವಾಗಲೂ. ಬಟ್ ನೀವು ನಿಮ್ಗೇನು ಇಷ್ಟ ಅದನ್ನು ಮಾತು ಹೇಳ್ಕೊಳ್ಳಿ. ಅದೇ ರೀತಿ ಕೆಲವು ಸಲ ತಪ್ಪು ಕೂಡ ಮಾಡಿಸುತ್ತೆ. ಯಾರ ಮಾತು ಕೇಳಿದವರೋ ವ್ಯಕ್ತಿ ಸಡನ್ನಾಗಿ ಪ್ರಾಬ್ಲಮ್ ಮಾಡ್ತಾನೆ, ಚೆನ್ನಾಗಿರೋ ಜೀವನ ಸಡನ್ನಾಗಿ ಡೌನ್ ಆಗುತ್ತೆ. ಸುಮ್ಮನೆ ಕೂತಿರೋ ಎಲ್ಲೋ ಇದು ಹೋಗ್ತದೆ, ಆಕ್ಸಿಡೆಂಟ್ ಆಗೋಯ್ತು ಅಂತ ಹೇಳ್ತಾರೆ. ನಿನ್ನೆ ಮೊನ್ನೆ ಇದ್ದಂಥವ್ರು ವ್ಯಕ್ತಿಗಳು ನಾಳೆ ನಮ್ಮ ಜೊತೆ ಇರೋದೇ ಇಲ್ಲ. ಈ ಸಮಸ್ಯೆಗಳೆಲ್ಲ ಏನಕ್ಕೆ ಸ್ಟಾರ್ಟ್ ಆಗುತ್ತೆ, ಏನು ಇತ್ತು ಅಂತ ತಿಳಿಬೇಕಂದ್ರೆ ಈ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್, ಓಕೆನಾ. ಆ್ಯಂಡ್ ಇದು 1 day 2 ಡೇಲಿ ಕಂಪ್ಲೀಟ್ ಆಗೋದಲ್ಲ. ಬಟ್ ನಮ್ಮ ಒಂದು ಈಗ ಏನು ಯೂಟ್ಯೂಬ್ ಫ್ಯಾಮಿಲಿಯಾಗಿ ನೀವು ಇದ್ದೀರಾ, ನಿಮಗೆ ಕೆಲವು ಇನ್ಫಾರ್ಮೇಷನ್ ಕೊಡಬೇಕು ಅಂತ. ಮತ್ತು ಡೇ 1 ವೀಡಿಯೋ ಯಾರು ನೋಡ್ತೀರೋ ಅವ್ರು ಫುಲ್ ನೋಡ್ತೀರಾ. ಹಾಗಾಗಿ ಇಷ್ಟು ಸ್ಟೋರಿ ಹೇಳ್ತಾ ಇದ್ದೀನಿ. ಈಗಿಂದ ಮಹಾದಶದೇನಿದೆ, MD 1 2 3 4 ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾರ್ಯಾರ್ದು ನಿಮ್ಮ ನಂಬರ್ಸ್ಗಳು ಬಂದಿದೆ ಅದನ್ನು ಕಮೆಂಟ್ ಮಾಡ್ತಾ ಹೋಗಿ. MD 1 MD 2 MD 3 ಆ ಥರ ನೀವೇನು ಲೆಕ್ಕಾಚಾರ ಹಾಕಿದ್ರೆ ಕಮೆಂಟ್ ಮಾಡಿ. ಕಮೆಂಟ್ಸ್ ಡಿಸೇಬಲ್ ಆಗಿಲ್ಲ, ಆಯಿತು. ಸೊ ನೀವಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈಗ ಪಾಯಿಂಟ್ಸ್ಗಳು ಹೇಳ್ತಾ ಹೋಗ್ತೀನಿ, ಟೈಮ್ ಹೇಳ್ತಾ ಹೋಗ್ತೀನಿ, ಎರಡು ನೆನಪಿಟ್ಕೊಳ್ಳಿ. 1 2 3 4 ಏನಿದೆ ಎಲ್ಲ ಕೂಡ ಗ್ರಹಗಳೇ. ಸೂರ್ಯ, ಚಂದ್ರ, ಗುರು, ಏನು ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್ ಓದಿದ್ವಿ ಅದೇನೆ. ಅದನ್ನೊಂದ್ಸಲ ಹೇಳ್ತಾ ಈ ಟೈಮಲ್ಲಿ ನೀವೇನು ಮಾಡ್ಬೋದು ಅಂತ ತಿಳಿಸ್ತಾ ಹೋಗ್ತೀನಿ. ಅದನ್ನು ಕ್ಲೀನಾಗಿ ನೀವು ಬರ್ಕೊಡ್ತಾ ಹೋಗಿ,
ಓಕೆನಾ. ಸೊ ಮೊದಲನೇದಾಗಿ ಮಹಾದಶ 1, ಯಾರಿಗೆ ಮಹಾದಶ 1 ಏನಿದೆ ಇದು ಸೂರ್ಯನ ಒಂದು ಸಂಖ್ಯೆ ಆಗಿದೆ. ಸೊ ಇದೇನು ಮಾಡುತ್ತೆ ಅಂದರೆ ನಿಮಗೆ ದುಡ್ಡು, ಕಾಸು, ಹೆಸರು, ಸಾಮಾಜಿಕವಾಗಿ ಒಂದು ರೆಕಗ್ನಿಷನ್ ಕೂಡ ಕೊಡುತ್ತೆ. ಆಯಿತಾ, ಸ್ಟೇಟಸ್ ಅಂತ ಹೇಳ್ತೀವಲ್ಲ ಅದು. ಎಜುಕೇಷನ್ ವಿಷಯದಲ್ಲೂ ಕೂಡ ಕೆಲವರಿಗೆ ಇದು ಒಳ್ಳೆಯದು. ದುಡ್ಡು ಕಾಸು ಬರುತ್ತೆ, ತಂದೆಯಿಂದ ಸಪೋರ್ಟ್ ಸಿಗುತ್ತೆ, ಪಿತ್ರಾರ್ಜಿತ ಆಸ್ತಿಗಳೇನಾದ್ರು ಸೆಟಲ್ಮೆಂಟ್ ಆಗೋ ಟೈಮಲ್ಲಿ ಈ ಟೈಮಲ್ಲಿ ಚೆನ್ನಾಗಿರುತ್ತೆ, ಖುಷಿಯಾಗಿರ್ತೀರ. ಏನೇ ಮಾಡಿದ್ರೂ ಕೂಡ ಶುರು ಮಾಡೋದಕ್ಕೆ ಈ ಒಂದು ವರ್ಷ ಏನಿದೆ ಅಂದರೆ ಈ ಒಂದು ಟೈಮ್ ಏನಿದೆ ಇದು ಒಳ್ಳೆಯದು. ಇದು ನಿಮಗೆ ನನ್ನ ಕಿಂಗ್ ಆ್ಯಂಡ್ ಕ್ವೀನ್ಗೆ ಕಂಪ್ಯಾಟಿಬಲ್ ಇಲ್ವೋ ಅನ್ನೋದು ಅಂತರ್ದಶ ಅಥವಾ ಪರ್ಸನಲ್ ಇಯರ್ ಮೇಲೆ ಡಿಪೆಂಡ್. ಆ ಇಯರ್ ಯಾವ ರೀತಿ ಇದೆ, ಇದು ವರ್ಷ ಏನಿದೆ. ಸೊ ಇಲ್ಲಿ ನೀವು ಕಿಂಗ್ ಆ್ಯಂಡ್ ಕ್ವೀನ್ಗೆ ಕಂಪೇರ್ ಮಾಡಬೇಡಿ, ಇದು ರೂಲ್ಸ್. ಇದು ಪುನಃ ಬೆಂಡ್ ಮಾಡೋಕೆ ಹೋಗ್ಬೇಡಿ. ಕೆಲವರಿಗೆ ಇಲ್ಲಿ ಅಲ್ಲಲ್ಲೇ ಮ್ಯಾಚ್ ಆಗ್ತಾ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಈಗೇನಾಗುತ್ತೆ ಅಂತಂದರೆ ಒಳ್ಳೆ ಪೊಸಿಷನ್ನು, ಅಧಿಕಾರ, ಹೆಸರು, ಗೌರ್ಮೆಂಟ್ ಸಂಬಂಧಪಟ್ಟಂಥ ಕೆಲಸ ಎಲ್ಲ ಕೂಡ ಸೂರ್ಯಂದು ಒಂದು. ಸೊ ನೀವು ಇಂಥ ಕೆಲಸಗಳು ಮಾಡೋದ್ರಿಂದ ಒಳ್ಳೆಯದು. ಪ್ರೈವೇಟ್ ಸೆಕ್ಟರಲ್ಲಿ ಇದ್ದೀರಾ ಅಂತಂದರೆ ಒಳ್ಳೆ ಪೊಸಿಷನ್ಗೆ ಹೋಗ್ಬೋದು, ಅಥವಾ ನಿಮಗೆ ರಾಜಕೀಯವಾಗಿ ಗೌರ್ಮೆಂಟ್ ಸಂಬಂಧಪಟ್ಟಂಥ ಹೆಲ್ಪ್ಗಳು ಸಿಗ್ಬೋದು. ಆಫೀಸ್ ಒಳಗಡೆ ಏನಾದ್ರು ಪಾಲಿಟಿಕ್ಸ್ ನಡೀತಾರೆ, ಅಲ್ಲೂ ನಿಮಗೆಲ್ಲ ಒಂದು ಕಡೆ ಹೆಲ್ಪ್ ಆಗ್ಬೋದು. ಅದಾದಮೇಲೆ ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿಕೊಂಡು ನಿಮ್ಮನ್ನು ಒಳ್ಳೆ ಹೆಸರು ಕೊಡುವಂತಹ ಒಂದು ಟೈಮ್ ಇತ್ತು. ಈ ಟೈಮಲ್ಲಿ ಏನಾಗ್ತದೆ, ನೀವು ಸಡನ್ನಾಗಿ ನಿಮಗೆ ಅವಕಾಶಗಳು ಕೂಡ ಸಿಗುತ್ತೆ. ಅದಾದಮೇಲೆ ಯಾವಾಗಲೂ ಕೂಡ ಸೂರ್ಯ ಅಂದಷ್ಟು ರಾಜಕೀಯ, ಗೌರ್ಮೆಂಟ್, ಸರ್ಕಾರ ಸಂಬಂಧಪಟ್ಟಂಥ ಕೆಲಸ ಅಂತ ಹೇಳ್ತೀವಿ, ಮತ್ತು ತಂದೆ ವಿಷಯದಲ್ಲಿ ಚೆನ್ನಾಗಿರುತ್ತೆ ಅಂತ. ಈ ಟೈಮಲ್ಲಿ ಕೂಡ ಕೆಲವರಿಗೆ ಮಕ್ಕಳು, ತುಂಬ ದಿನ ನಿಂತಿರೋ ಕೆಲಸಗಳು ಇವೆಲ್ಲ ಕೂಡ ಆಗೋ ಒಂದು ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ. ಸೊ ಹಾಗಾಗಿ ಅಂಥ ಒಂದು ಕೆಟ್ಟ ಟೈಮಲ್ಲ ಇದು. ನಂಬರ್ 1 ಅಂತ ಬರುತ್ತೆ, 1 ವರ್ಷ ಟೈಮ್ ಇರುತ್ತಿದ್ದು. ಈ 1 ವರ್ಷ ಟೈಮಲ್ಲಿ ನಿಮ್ಮ ಪರ್ಸ್ನಲ್ ಇಯರ್ ಏನಿದೆ ಅದನ್ನು ಲೆಕ್ಕ ಹಾಕೊಳ್ಳಿ. ದಶ ಬಂದು ಆ ಟೈಮು ಅಂದರೆ ಇಷ್ಟು ಕೆಲಸಗಳು ನೀವು ಮಾಡಬಹುದು ಅಂತ. ಅದು ನಿಮಗೆ ಲಾಭ ನಷ್ಟ ಬರುತ್ತೋ ಅನ್ನೋದನ್ನು ಅಂತರ್ದಶ ಪರ್ಸ್ನಲ್ ಇಯರಲ್ಲಿ ಕಾಣಿಸುತ್ತೆ. ಬಟ್ ಓವರಾಲ್ ಬಂದು ಯಾವ ರೀತಿ ಇರುತ್ತಿದ್ದು, ಹೊಸದು ಎಲ್ಲ ಕೂಡ ಹೊಸತನ. ಇದೇನಂತಂದರೆ ನೀವು ಮೋಸ ಮಾಡಬಾರ್ದು ಮತ್ತು ಪ್ರಾಮಿಸ್ಗಳನ್ನ ಬ್ರೇಕ್ ಮಾಡಬಾರ್ದು. ಸೂರ್ಯ ಹಾಳಾಗೋದು, ಸೂರ್ಯನ ಒಂದು ಕ್ವಾಲಿಟಿ ಹಾಳಾಗೋದು ನೀವು ಮಾತು ಕೊಟ್ಟು ಮಾತನ್ನು ಹಾಳು ಮಾಡ್ಕೊಂಡಾಗ. ಹೌದಾ, ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. ಸುಮಾರು ಜನ ಇದನ್ನು ಹೇಳಿರ್ತಾರೆ, ನೆನಪಿಲ್ಲ ಅಥವಾ ನೀವು ಯಾರು ಹೇಳಿಲ್ಲ ಅಂದರೆ. ನಾನು ಫಸ್ಟ್ ಟೈಮ್ ಹೇಳ್ತಿತ್ತು ಅಂದರೆ ಒಂದೊಂದು ಗ್ರಹಗಳು ಒಂದೊಂದು ಕೆಲಸ ಮಾಡಿದಾಗ ಸ್ಟ್ರಾಂಗ್ ಆಗ್ತವೆ, ವೀಕ್ ಆಗ್ತವೆ. ಆಯಿತಾ. ಈಗ ಈಗ ಸೂರ್ಯನ ಬಗ್ಗೆ ಮಾತಾಡ್ತೀನಿ. ಅದೇ ಶನಿ ಬಗ್ಗೆ ಮಾತಾಡೋಂಗಿತ್ತು ಅಂದರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತು ಅಂದರೆ ಸಿಕ್ಕಾಪಟ್ಟೆ ಖುಷಿ ಪಡುತ್ತೆ ದೇವರು. ಆಯಿತಾ. ಮೋಸ, ಅನ್ಯಾಯ, ಕುಡ್ತ ಇವೆಲ್ಲ ಮಾಡ್ತು ಅಂತಂದರೆ ಅದಕ್ಕೆ ರೂಲರ್ ಅದೇ ದೇವರು. ಬಟ್ ಅದನ್ನು ಜಾಸ್ತಿ ಮಾಡ್ತು ಅಂದರೆ ಪ್ರಾಬ್ಲಮ್ ಕೊಡುತ್ತೆ. ಆಯಿತಾ. ಆ ಥರ ಸುಮಾರು ಕೆಲಸಗಳಿದೆ, ಅದನ್ನು ಮಾಡಬೇಕು, ಮಾಡಬಾರ್ದು. ಈ ಒಂದು ಸೂರ್ಯನ ದಶೆ ನಡೀಬೇಕಾದ್ರೆ ಎಸ್ಪೆಷಲಿ ಹೆಣ್ಣುಮಕ್ಕಳಿಗೆ, ಮಕ್ಕಳ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲೂ ಮರ್ಯಾದೆ, ಗೌರವ ಮತ್ತು ಮೋಸಗಳು, ಬೇರೆ ರೀತಿಯ ಚಟುವಟಿಕೆಗಳು ನಡೀಬಾರ್ದು. ಇಷ್ಟು ನೆನ್ಪಿಟ್ಕೊಳ್ಳಿ. ಮತ್ತು ಈ ಒಂದು ದಶೆ ನಡಿಬೇಕಾದ್ರೂ ಕೂಡ ನೀವು ಯಾವ್ದಾದ್ರು ಕೆಲಸ ಮಾಡ್ತಾ ಇದ್ದೀರಾ, ಬಟ್ ಅಲ್ಲೇನೋ ಒಂದು ತಪ್ಪು ಕಾಣಿಸ್ತಾ ಇದೆ, ಅದು ಗೊತ್ತಿದ್ದು ಸುಮ್ಮನೆ ಇರೋದು, ಅದು ಕೂಡ ಎಫೆಕ್ಟ್ ಆಗುತ್ತೆ. ಟೆಂಪ್ರವರಿ ಎಫೆಕ್ಟ್ ಆಗುತ್ತೆ, ಪರ್ಮನೆಂಟ್ ಅಲ್ಲ. ಸೊ ಅಂದ್ಕೊಂಡಷ್ಟು ರಿಸಲ್ಟ್ ಬರದೇ ಇರ್ಬೋದು ಆ ಥರ. ಮತ್ತು ಇದೆಲ್ಲ ಕೂಡ ಫುಲ್ ಪ್ರಾಬ್ಲಮೇ ಕೊಟ್ಬಿಡುತ್ತೆ ಅನ್ನೋದಕ್ಕೆ ಡಿಟೇಲ್ಡ್ ಅನಾಲಿಸಿಸ್ ಬೇಕು, ಡಿಟೇಲ್ ಆಗಿ. ಬಟ್ ಇದು ನಿಮಗೆ ಒಂದು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಅದೇ ರೀತಿ ನೀವು ಇದು ಮಾಡ್ತಾ ಹೋಗಿ. ಓಕೆನಾ. ಸೊ ಮೊದಲನೇ ಒಂದು ಬಂದೇನಂತ ಸೂರ್ಯ. ನೆಕ್ಸ್ಟು ಯಾರಿಗೆ MD2 ಅಂತಿದೆ ಅಂದರೆ ಮಹಾದಶ 2 ಅಂತ ಬಂದಿದೆ, ನಿಮ್ಮದು ಚಂದ್ರನ ಟೈಮ್ 2 ವರ್ಷ ಇರುತ್ತೆ. ಸೊ ನಿಮಗೆ 2 ವರ್ಷ ಕಂಟಿನ್ಯೂಸ್ ಆಗಿರುತ್ತೆ. ಈ 2 ವರ್ಷದಲ್ಲಿ ಇಷ್ಟು ಕೆಲಸಗಳನ್ನ ಮಾಡ್ಕೋಬೋದು. ಇದರಲ್ಲಿ ಏನೇನಾಗುತ್ತೆ ಅಂದರೆ ಮೊದಲನೇದು ಲೈಫಲ್ಲಿ ಮೂಮೆಂಟ್ ಕೊಡುತ್ತೆ. ತಾಯಿ ಸಂಬಂಧಪಟ್ಟಂಗೆ ತಾಯಿ ಜೊತೆ ಸಂಬಂಧಗಳು ಚೆನ್ನಾಗಿರುತ್ತೆ, ತಾಯಿ ಸಂಬಂಧಪಟ್ಟಂಗೆ ತಾಯಿ ಭೂಮಿ ಈ ರೀತಿ, ಮತ್ತು ಮೂಮೆಂಟ್ ಕೊಡುತ್ತೆ. ಹೊರಗಡೆ ಓಡಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಯಾರು ಆರ್ಟಿಸ್ಟ್ಗಳಾಗಿತ್ತು ಅಂತಂದರೆ ನಿಮ್ಮ ಒಂದು ಮಾನಸಿಕ ಶಕ್ತಿನ ಕೂಡ ತೋರಿಸುತ್ತಿದ್ದು, ಮತ್ತು ನಿಮ್ಮ ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ ಅದನ್ನು ಕೂಡ ತೋರಿಸುತ್ತೆ. ಹಾಗಾಗಿ ನಿಮಗೆ ಈ ಒಂದು ಟೈಮ್ ಏನಿದೆ, ಈ ಒಂದು ಟೈಮಲ್ಲಿ ಇದು ಒಳ್ಳೆಯದು. ಮತ್ತು ಇದು ನಿಮಗೆ ಮೂಮೆಂಟ್ ಕೊಟ್ಟರೂ ಕೂಡ ಏನಾಗುತ್ತೆ ಅಂದರೆ ಮನೆಯಲ್ಲೇ ಇರೋಂಗೆ, ಬರೀ ಮನೆ ಬಗ್ಗೆನೇ ಚಿಂತೆ ಮಾಡೋಂಗೆ ಆ ರೀತಿ ಇಲ್ಲ. ತುಂಬ ಹೊರಗೆ ಹೋಗ್ತೀರಾ, ಸುತ್ತಾಡ್ತೀರಾ, ಪುನಃ ವಾಪಸ್ ಮನೆಗೆ ಬರ್ತೀರಾ. ನಿಧಾನ ನಡೀತಾ ಇರುತ್ತೆ ಜೀವನ, ಫುಲ್ ನಿಧಾನವಾಗಿ ಆರಾಮಾಗಿ ನಡೀತಾ ಇರುತ್ತೆ. ಆಯಿತಾ. ಈ ಒಂದು ಕಂಫರ್ಟ್ ಆಗಿರ್ಬೋದು, ಅಥವಾ ನಿಮಗೆ ಆಪ್ಷನ್ ಇದೆಯಾ ಅಥವಾ ಆರಾಮಾಗಿರ್ಬೋದಾ, ಇದೆಲ್ಲ ಯಾವ ರೀತಿ ಡಿಪೆಂಡ್ ಆಗುತ್ತೆ ಅಂದರೆ ನಿಮ್ಮ ಚಾರ್ಟ್ ಮೇಲೇ. ನಿಮ್ಮ ಚಾರ್ಟ್ ಯಾವ ರೀತಿ ಇರುತ್ತೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಯಾವಾಗಲೂ ಕೂಡ ಮನೆ ಸಂಬಂಧಪಟ್ಟಿದ್ದು, ಇಂಟೀರಿಯರ್ ಡಿಸೈನು, ಮನೆ ಒಳಗಡೆ ಕೆಲಸ, ಮನೆಗೆ ಕೆಲಸಗಳೇ ಬರೀ ಇದೇ ನಡೀತಾ ಇರುತ್ತೆ. ಇಂಥ ಟೈಮಲ್ಲೂ ಕೂಡ ಮದುವೆಗಳು, ಕಾರ್ಯಗಳು, ಮತ್ತು ಈ ಥರ ಮಗು, ಈ ಥರದ್ರಲ್ಲಿ ಮಕ್ಕಳಾಗೋ ಟೈಮಿಂಗ್ಸ್ ಬೇರೆ ಥರ. ನಿಮ್ಮ ಚಾರ್ಟ್ ಮೇಲೆ ಅದು ಎಲ್ಲರಿಗೂ ಜನರಲ್ ಅಲ್ಲ, ಅದು ನಿಮ್ಮ ಚಾರ್ಟ್ ನೋಡಿನೇ ಗೊತ್ತಾಗೋದು, ಕ್ಲೀನಾಗಿ ಅಕ್ಯುರೇಟಾಗಿ ಗೊತ್ತಾಗೋದು ಅಲ್ಲಿ. ಈಗೇನಂತಂದರೆ ಈ ಟೈಮಲ್ಲಿ ಕೂಡ
1 ಆ್ಯಂಡ್ 2 ಅಲ್ಲಿ ಮದುವೆ ಗಿದ್ವೆ ಎಲ್ಲ ನಿಂತಿತ್ತು, ಏನಾರು ಆಗಿತ್ತು, ಮದುವೆಗಳು ಆಗ್ತಿಲ್ಲ ಅಂದರೂ ಕೂಡ ಈ ಒಂದೆರಡು ಟೈಮಲ್ಲಿ ಆಗುತ್ತೆ. ಆಯಿತಾ. ನಂಬರ್ 2 ಅಲ್ಲಿ ಯೂಶ್ವಲಿ ಮಗು, ಫ್ಯಾಮಿಲಿ, ಮನೆ ಈ ಮೂರೇ ನಡೀತಿರುತ್ತೆ. ಅದಾದಮೇಲೆ ನೀರಿರೋ ಜಾಗಗಳಿಗೆ ಸುತ್ತಾಡೋ ಅಂಥ ಚಾನ್ಸಸ್ ಇರುತ್ತೆ, ಭೂಮಿಗೆ ಕೆಲಸ ಮಾಡೋ ಅಂಥದ್ದು ಆ ರೀತಿ ಇರುತ್ತೆ. ಆಯಿತಾ. ಪ್ರಾಪರ್ಟಿಗಳಿಗೆ ಮತ್ತು ಕೆಲವು ಸಲ ಮನೆ ಬದಲಾವಣೆಯನ್ನು ಕೂಡ ತೋರಿಸುತ್ತೆ. ಹಾಗಾಗಿ ನಂಬರ್ 2 ಯಾರಿಗಿತ್ತು, ಈ ಒಂದು 2 ಇಯರ್ಸಲ್ಲಿ 2 ವರ್ಷದಲ್ಲಿ ನೀವು ಇಷ್ಟು ಕೆಲಸಗಳಾಗಬಹುದು ನಿಮ್ಮ ಲೈಫಲ್ಲಿ. ನಿಧಾನ ಕೂಡ ಇರುತ್ತೆ. ಮೂಮೆಂಟ್ ಅಂದರೆ ಮನೆ ಬದಲಾವಣೆ, ಅದನ್ನು ಮೂಮೆಂಟ್ ಅಂತ ಹೇಳ್ತೀವಿ. ಸೊ ಅದು ಬಿಟ್ಟು ಬೇರೆ ಕಡೆ ಕೆಲವು ಜನಗಳಿಗೆ ಫಾರಿನ್ಗೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ ಈ ಟೈಮಲ್ಲಿ 2 ಇಯರ್ಸಲ್ಲಿ. ಆಯಿತಾ. ನೆಕ್ಸ್ಟ್ ಬಂದು ಮಹಾದಶ 3. ಇಲ್ಲೇನಾಗುತ್ತೆ ಅಂದರೆ ಜುಪಿಟರ್ ಗುರು ಅಂದಷ್ಟು ನೆನ್ಪಿಟ್ಕೊಳ್ಳಿ, ಬುದ್ಧಿವಂತಿಕೆ ಮತ್ತು ಸ್ಪಿರಿಚುಯಾಲಿಟಿ, ದೇವರು, ದೈವಿಕ ಅಂತೇನು ಹೇಳ್ತೀವಿ ಅದು. ಅದಾದಮೇಲೆ ಒಳ್ಳೆ ಮರ್ಯಾದೆ, ಘನತೆ, ಗೌರವ, ದುಡ್ಡು. 3ನೇ ನಂಬರ್ ದುಡ್ಡು ಕೊಡುತ್ತೆ, ಬಟ್ ಬೇರೆ ರೀತಿಯಲ್ಲಿ ಕೊಡುತ್ತೆ. ಹೆಸರು, ಮರ್ಯಾದೆ, ಗೌರವ ಮತ್ತು ದುಡ್ಡು 4 ಕೂಡ ಕೊಡುತ್ತೆ. ಸ್ಟೂಡೆಂಟ್ಸ್ಗಳಿಗೆ ಆಬ್ವಿಯಸ್ಲಿ ಒಳ್ಳೆಯದು. 3 ವರ್ಷ ಏನಿದೆ ತುಂಬ ಒಳ್ಳೆಯದು. ಅದಾದಮೇಲೆ ಯಾರೀಗ ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ಅಂಥವರಿಗೆ ಇದು ಒಳ್ಳೆಯದು. ಓಕೆನಾ. ಅದಾದಮೇಲೆ ಫ್ಯಾಮಿಲಿಯಲ್ಲಿ ಸಮಸ್ಯೆಗಳೇನಾದ್ರು ಇತ್ತು ಅಂತಂದರೆ, ಅಥವಾ ತುಂಬ ಚೆನ್ನಾಗಿರ್ತೀರ ಈ 3 ವರ್ಷದಲ್ಲಿ, ತುಂಬ ಚೆನ್ನಾಗಿರ್ತೀರ, ದುಡ್ಡು ಕಾಸಿರುವಂತಹ ಫ್ರೆಂಡ್ಶಿಪ್ ಆಗಬಹುದು. ಘನತೆ, ಗೌರವ ಹೆಚ್ಚುವಂತಹ ಟೈಮ್ ಇದು. ಇದರಲ್ಲಿ ನೆಗೆಟಿವಿಟಿ ಎಲ್ಲಿ ಬರುತ್ತೆ ಅಂದರೆ ಈ 3 ವರ್ಷದಲ್ಲಿ ನಿಮ್ಮ ಒಂದು ಪರ್ಸ್ನಲ್ ಇಯರ್ ಏನಿದೆ ಅದರ ಮೇಲೆ ಡಿಪೆಂಡ್ ಇತ್ತು. ನಿಮ್ಮ ಪರ್ಸ್ನಲ್ ಇಯರ್ ಏನು ಅದು ನಿಮ್ಮ ಕಿಂಗ್ ನಂಬರ್ಗೆ. ಸೊ ಎರಡೂ ಹೇಳ್ತಾ ಇದ್ದೀನಿ, ನಮ್ಮ ಕ್ಯಾಲ್ಕುಲೇಷನ್, ನಿಮ್ಮ ಇದು ದಶೆ, ಅದರ ಒಳಗೆ ನಿಮ್ಮ ಪರ್ಸ್ನಲ್ ಇಯರ್ ಅದು ನಿಮ್ಮ ಕಿಂಗ್ ನಂಬರ್ಗೆ. ಈ 4 ಮಿಕ್ಸ್ ಮಾಡಿದಾಗ ಆ್ಯಕ್ಯುರೇಟಾಗಿ ಬರುತ್ತೆ. ಬಟ್ ಈ 3 ವರ್ಷದಲ್ಲಿ ಇಷ್ಟು ಕೆಲಸಗಳಾಗ್ತವೆ. ಇದು ಮ್ಯಾಚ್ ಆಗ್ತಾ ಇರುತ್ತೆ. ಮ್ಯಾಚ್ ಆಯಿತು, ಎಸ್ ನೋ ಅದೆಲ್ಲ ಆಗ್ತಾ ಇರಿ. ಅಥವಾ ನನಗೆ ಆ MD 1 2 3 4 ಏನಿತ್ತು ಅದನ್ನು ಕಮೆಂಟ್ ಮಾಡಿ. ಇಲ್ಲ ಇನ್ನೂ ಈಸಿ, ನನಗೆ ಒಂದು ಇದ್ರ ಥರ ಆಗುತ್ತೆ ಡಿಸ್ಕಷನ್ಸ್ಗೆ ಅಂತ ಅಂದ್ಬಿಟ್ಟು, ನಿಮ್ಮ ದಶೆ ಬರೀರಿ, ಪರ್ಸ್ನಲ್ ಇಯರ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. MD ಟೈಪ್ ಮಾಡಿ, PY ಟೈಪ್ ಮಾಡಿ, ನಿಮ್ಮ ಕಿಂಗ್ ನಂಬರ್ ಟೈಪ್ ಮಾಡಿ, ಪ್ರೆಸೆಂಟ್ ಇಯರ್ದು 2024 ಮತ್ತು 2025. ಒಂದಿನ ಯಾವಾಗಲಾದ್ರೂ ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಒಂದು 20-30 ಆದಾಗ ಕಮೆಂಟ್ಸ್ಗಳು, ಅಲ್ಲಿ ನಾನು ಅದಕ್ಕೆ ಇದು ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ, ಹೇಳ್ತೀನಿ. ಅಲ್ಲಿ ನಂಗೆ ಡೇಟ್ ಆಫ್ ಬರ್ತ್ ಅವಶ್ಯಕತೆ ಬೇಕಾಗಲ್ಲ. ಕುಂಡಲಿ ನೋಡಬೇಕು, ಬಟ್ ಅದು ನೋಡಿದ್ರೆ ಹೇಳ್ತೀನಿ ಯಾವ ರೀತಿ ಅಂತ. ಅದು ಕೆಲವು ಮೆಥಡ್ಸ್ ಇದೆ, ಹೇಳ್ಬೋದು, ನೀವು ತಲೆ ಕೆಡಿಸ್ಕೊಬೇಡಿ. ಓಕೆನಾ. ಈ ಥರ ಕಮೆಂಟ್ ಮಾಡಿ, ಚೆನ್ನಾಗಿರುತ್ತೆ. MD ನಿಮ್ದು ಏನಿದೆ, ಮಹಾದಶ ಏನಿದೆ ಅದು, ಪಕ್ಕದಲ್ಲಿ ನಿಮ್ಮ ಪರ್ಸನಲ್ ಇಯರ್ ಏನಿದೆ ಅದು, ಮತ್ತು ನಿಮ್ಮ ಕಿಂಗ್ ನಂಬರ್ ಏನಿದೆ, ಯಾವ ವರ್ಷಕ್ಕೆ ನೀವು ಕೇಳಬೇಕು ಅದನ್ನು ಪರ್ಸನಲ್ ಇಯರ್ಗೆ ಲೆಕ್ಕ ಹಾಕ್ಬಿಟ್ಟು ಕಳಿಸಿ. ಓಕೆನಾ. ಈಸಿ. ನೆಕ್ಸ್ಟ್ ಬಂದು ಪರ್ಸನಲ್ ಇಯರ್ 4, ಇದು ಮಹಾದಶ 4 ವರ್ಷ ರಾಹುವಿನ ಒಂದು ದಶೆ ಅಂತ ಹೇಳ್ತೀವಿ. ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಫಾರಿನ್ಗೆ ಹೋಗೋ ಚಾನ್ಸಸ್ ಏನಾರು ಇತ್ತು ಅಂದರೆ ಈ ಒಂದು ಇದನ್ನು ನೋಡಿ. ಸೊ ರಾಹು ಒಂದಷ್ಟು ಕೆಟ್ಟವರು ಅಂತಲ್ಲ, ರಾಹು ಬಂದು ಸ್ಪೀಡ್ನ ಕೊಡುತ್ತೆ, ಆದರೆ ಎಲ್ಲನೂ ತಡೆದು ಕೊಡುವಂತಹ ಒಂದು ಗ್ರಹ ಇದು. ಸೊ ರಾಹು ದಶೆ ಬಗ್ಗೆ ಸುಮಾರು ಜನ ಮಾತಾಡಲ್ಲ, ರಾಹು ದಶೆ ಬಗ್ಗೆ ಹೊರಗಡೆ ಕೂಡ ನಾನು ಕೇಳಿಲ್ಲ, ಸುಮಾರು ಜನ ಅವಾಯ್ಡ್ ಮಾಡ್ತಾರೆ. ಬಟ್ ನನಗೆ ರಾಹು ಮತ್ತು ಕೇತುನ ಪ್ಲ್ಯಾನೆಟ್ ಆಗಿ, ಗ್ರಹ ಆಗಿ ಅದನ್ನು ನಾವು ಲೆಕ್ಕ ಹಾಕೋದ ಮೇಲೆ ಅದರ ಬಗ್ಗೆ ಮುಚ್ಚಿಡೋದೇನಕ್ಕೆ ಅನ್ನೋದು ನಂಗೆ ಇಷ್ಟ ಗೊತ್ತಿಲ್ಲ. ನನಗೆ ತುಂಬ ಜನ ಮುಚ್ಚಿಡ್ತಾರೆ ಅದನ್ನು, ನಂಗೆ ಅದು ಇಷ್ಟ ಇಲ್ಲ. ಬಟ್ ಇದೇನಿದೆ ಅಂತಂದರೆ ಇದು ಪಾಸಿಟಿವ್ ದಶಾನೆ. ಸ್ವಲ್ಪ ಚಾಲೆಂಜ್ ಆಗಬಹುದು, ಸ್ವಲ್ಪ ನಿಧಾನ ಆಗಬಹುದು, ಆದರೆ ದುಡ್ಡು ಕಾಸು ನೀವು ಏನು ಶ್ರಮ ಪಡ್ತೀರಾ ಆ ಶ್ರಮಕ್ಕೆ ಮೋಸ ಆಗದಿರೋ ರೀತಿಯಲ್ಲಿ ಕೆಲಸ ಇದೆ. ಸಂಬಂಧಗಳಲ್ಲಿ ಸ್ವಲ್ಪ ಜೋಪಾನ ಕಂಟ್ರೋಲ್ ಮಾಡ್ತೀರಾ, ಬಟ್ ಸಂಬಂಧಗಳ ಸಮಸ್ಯೆ ಆಗಲ್ಲ. ಆಯಿತಾ. ಬುದ್ಧಿವಂತಿಕೆ, ಶಾರ್ಪ್ ಮೈಂಡೆಡ್ ಮತ್ತು ಹಠ, 3 ಬೇರೆ ಟೈಮಲ್ಲಿ ಮಾಡಿದ್ರೆ ಕೆಲಸ ಆಗಲ್ಲ. ರಾಹು ಟೈಮ್ ಇರಬೇಕಾದ್ರೆ ಕೆಲಸ ಮಾಡಿ ನಿಮ್ಗೆ ಕೆಲಸ ಆಗುತ್ತೆ. ಯಾರ್ಯಾರು ಫಾರಿನ್ ಸೆಟಲ್ಮೆಂಟ್ ಟ್ರೈ ಮಾಡ್ತಿದ್ದೀರಾ, ಯಾರ್ಯಾರು ಎಕ್ಸಾಮ್ ಫೋಕಸ್ ಮಾಡ್ತಿದ್ದೀರಾ, ಜುಪಿಟರ್ ಇತ್ತಾ, 3 ಇತ್ತಾ, ನೆಕ್ಸ್ಟ್ 4 ಬಂತಾ, ಎರಡರಲ್ಲೂ ಕೂಡ ಆಗೋ ಚಾನ್ಸಸ್ ಇದೆ, ಎರಡರಲ್ಲೂ ಕೂಡ ನೋಡಿ. ಸೊ ಇದು ರಫಾಗಿ ಲೆಕ್ಕ ಹಾಕೊಳ್ಳಿ. 3 + 4 7 ವರ್ಷ ಆಯಿತು. 7 ವರ್ಷ ಎಕ್ಸಾಮ್ಸ್ಗಳು ಯಾರು ಅಟೆಂಡ್ ಮಾಡಲ್ಲ. ಕೆಲವರು IAS ಹೋಗೋಂಥವ್ರು ಏನು ಮಾಡ್ತೀರಾ, ಅಟೆಂಡ್ ಮಾಡ್ತಾ ಇರ್ತೀರ. ಅದೇ ಟೈಮಲ್ಲಿ ಇಫ್ ಇನ್ ಕೇಸ್ ಅದು ಫ್ಲಾಪ್ ಆಯಿತು ಅಂತಂದರೆ ಕೂಡ ಗಾಬರಿ ಆಗಬೇಡಿ. ಏನಕ್ಕೆ ನೆಕ್ಸ್ಟ್ ಬಂದು ಪರ್ಸನಲ್ ಇಯರ್ 5 ಬರ್ತಾ ಇದೆ. ಸೊ ಪರ್ಸನಲ್ ಇಯರ್ 5 ಬಂದಾಗ ಏನಾಗುತ್ತೆ ಅಂದರೆ ಬುಧ ಬಂದು ಬಿಸ್ನೆಸ್, ಕಮ್ಯುನಿಕೇಷನ್, ಮಾತುಗಾರಿಕೆ, ಬುದ್ಧಿವಂತಿಕೆ. ಇದನ್ನು ಮಾಡಿದ್ರಿ, ವರ್ಕೌಟ್ ಆಗಲಿಲ್ಲ. ಈ ಒಂದು 5 ವರ್ಷದಲ್ಲಿ ನಿಮ್ಮ ಟೈಮ್ ಚೆನ್ನಾಗಿತ್ತು ಅಂದರೆ, 5 ವರ್ಷದಲ್ಲಿ ಪುನಃ ಪರ್ಸನಲ್ ಇಯರ್ ಚೆನ್ನಾಗಿತ್ತು ಅಂತಂದರೆ ನೀವೇನು ಕಲ್ತಿದ್ದೀರಾ ಅದಕ್ಕೆ ಗುರುತು ಸಿಗುವಂತಹ ಟೈಮ್. ಸೊ ಎಷ್ಟೊಂದು ಜನ ಎಕ್ಸಾಮ್ ಬರೀತಾರೆ, ಬೇಗ ಕ್ಲಿಯರ್ ಆಗಿಬಿಡುತ್ತೆ, ಕೆಲವರು ಕ್ಲಿಯರೇ ಆಗಲ್ಲ, ಇವೆಲ್ಲ ಹೇಳ್ತಿರಲ್ವ. ಮತ್ತು ಆನ್ಲೈನಲ್ಲಿ ಯಾರು ಟಾಪ್ IAS ಆಫೀಸರ್ಸ್ ಇದ್ದಾರೆ, ಇದು ಪರ್ಸನಲ್ ಡೀಟೇಲ್ಸ್ಗಳಿರುತ್ತೆ. ನೀವೇನು ಮಾಡಿ ಅಂತಂದರೆ ಸಬ್ಜೆಕ್ಟನ್ನು ರಿಸರ್ಚ್ ರೀತಿ ಕೆಲಸ ಮಾಡಿ.
ನಾನು IAS ಯಾಕೆ ಹೇಳ್ತೀನಿ ಅಂದರೆ IAS ಸೆಟ್ಲ್ ಆಗಿ ಯಾರು ಕೇಪೇಬಲ್ ಇರೋರು ಅಂತಿದ್ರೆ ದಯವಿಟ್ಟು IAS ಫೋಕಸ್ ಮಾಡಿ. ಶಕ್ತಿ ಇದ್ದು ನಿಮಗೆ ಟೈಮ್ ಕೊಡೋಂಗಿತ್ತು ಅಂತಂದರೆ, ಸುಮಾರು ಜನಕ್ಕೆ ಟೈಮ್ ಇಲ್ಲ, ನನಗೂ ಟೈಮ್ ಇರಲಿಲ್ಲ IAS ಫೋಕಸ್ ಮಾಡಿದಾಗ ನಾನು. ನೀವುಗಳೇನು ಮಾಡಿ ಅಂದರೆ ಇದನ್ನು ಫೋಕಸ್ ಮಾಡಿ. ಯಾರದೇ ಆದರೂ ಕೂಡ ಡೇಟ್ ಆಫ್ ಬರ್ತ್ಗಳು ಸಿಗುತ್ತಲ್ಲಿ, ನಿಮ್ಮ ಪಾಲಿಟಿಷಿಯನ್ಗಳಾಗಿರ್ಬೋದು ಯಾರಾದರೂ ಕೂಡ, ಎಲ್ಲರದ್ದು ಕೂಡ ನೀವು ಇದನ್ನು ಚೆಕ್ ಮಾಡ್ಬೋದು. ಆ್ಯಕ್ಟರ್ಸಿಂದ ಹಿಡಿದು ಪ್ರತಿಯೊಬ್ಬರದ್ದು ಕೂಡ ಸಿಗುತ್ತೆ. ನೀವು ಇದನ್ನು ಚೆಕ್ ಮಾಡ್ಬೋದು. ಇದರ ಮ್ಯಾಚ್ ಆಗೋದನ್ನು ಪಬ್ಲಿಕ್ ಫಿಗರ್ಗಳ ಮೇಲೆ ಚೆಕ್ ಮಾಡಿ. ಯಾಕೆ ಅಂತಂದರೆ ಅದು ನಿಮ್ಮದು ಜೀವನ ತೋರಿಸ್ಬಿಟ್ಟಿರ್ತಾರೆ ಅವ್ರು ಯಾವ ರೀತಿ ನಡೀತಿದೆ ಅಂತ. ಅದು ನಿಮಗೆ ಪಟ್ಟಣ ಮ್ಯಾಚ್ ಆಗುತ್ತೆ. ಇಲ್ಲ ಮನೆಯವರು, ಮನೇಲಿ ಇದ್ದಾರೆ ಅವ್ರುಗಳು, ಬೇರೆಯವ್ರ ಸವಾಸ ನಮಗೆ ಯಾಕೆಂದರೆ ಮನೆ ಚೆಕ್ ಮಾಡಿ, ಸರಿನಾ? ಈಗೇನಾಗುತ್ತೆ, ಇಲ್ಲಿ ಓದೋದು ಬರೆಯೋದು ಮಾತುಗಾರಿಕೆ ಬಿಸ್ನೆಸ್ಸು ಎಲ್ಲದಕ್ಕೂ ಕೂಡ ಒಳ್ಳೆಯದು. ಲಾಯರ್ಗಳಿಗೂ ಕೂಡ ಒಳ್ಳೆಯದು, ದುಡ್ಡಿಗೆ ಸಂಬಂಧಪಟ್ಟಂಥ ಕೆಲಸಗಳು ಮಾಡೋರಿಗೂ ಒಳ್ಳೆಯದು. ಜರ್ನಲಿಸಮಲ್ಲಿ ನಂಬರ್ 5 ಒಳ್ಳೆಯದು ಈ ವರ್ಷ, ಆಯಿತಾ? ಅವಕಾಶಗಳ ಮೇಲೆ ಅವಕಾಶಗಳು ಸಿಗ್ತಾ ಹೋಗ್ತವೆ. ಕಮ್ಯುನಿಕೇಷನ್ ಆಗಿರ್ಬೋದು, ಇಂಟರ್ನೆಟ್ ಇರ್ಬೋದು, ಆನ್ಲೈನ್ ಬಿಸ್ನೆಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅವಕಾಶಗಳು ತುಂಬ ಚೆನ್ನಾಗಿ ಸಿಗ್ತಾ ಹೋಗ್ತವೆ. ನಂಬರ್ 5 ತುಂಬ ಒಳ್ಳೆಯದು. ಅದರಲ್ಲಿ ಯಾವ ಟೈಮಲ್ಲಿ, ಈ ದೊಡ್ಡ 5 ವರ್ಷದಲ್ಲಿ ಯಾವ ವರ್ಷ ತುಂಬ ಲಾಭ ತುಂಬ ನಷ್ಟ, ಅದಕ್ಕೆ PY ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಯಾವಾಗ ಆಗುತ್ತೆ ಅದನ್ನು ಸೇರಿಸಿ ಕಳಿಸ್ತಿರಲ್ಲ, ಒಂದೊಂದೊಂದೊಂದು ಚಾರ್ಟ್ಗಳು ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಆಯಿತಾ? ಆ್ಯಂಡ್ ಈ ಟೈಮಲ್ಲಿ ನೀವು ಸಾಲಗಳು ಕೂಡ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಮತ್ತು ಆರೋಗ್ಯ ಕರೆಕ್ಟಾಗಿರಬೇಕು. ಅತಿಯಾದ ಫುಡ್ಡನ್ನ ತಿನ್ನೋಂಗಿಲ್ಲ. ನಂಬರ್ 5ನ ಅತಿಯಾಗಿ ಉಪಯೋಗಿಸ್ಬೇಕಾದ್ರೆ ಸ್ವಲ್ಪ ಲೇಝಿ ಲೆಥಾರ್ಜಿಕ್ ಆಗ್ತೀವಿ, ಮತ್ತು ಆರೋಗ್ಯದ ವಿಷಯದಲ್ಲಿ ತುಂಬ ಗಮನನ ವಹಿಸಬೇಕು. ಅದಕ್ಕೆ ನಾನು ತುಂಬ ಇದನ್ನೆಲ್ಲ ಫೋಕಸ್ ಮಾಡಿಸಲ್ಲ. ಯಾರು ಈ ಥರ ಉಪಯೋಗಿಸ್ತಾ ಇದ್ದು ಆರೋಗ್ಯದ ಸಮಸ್ಯೆಗಳು ಕಾಣಿಸ್ತಿತ್ತು ಅಂದರೆ, ತುಂಬ ಸೋಂಬೇರಿಗಳು ಅಥವಾ ತುಂಬ ನಿಧಾನ ಕೆಲಸ ಮಾಡೋದು ಈ ಥರ ಇತ್ತು ಅಂತಂದರೆ ನಂಬರ್ ಚೇಂಜ್ ಮಾಡ್ಕೊಳ್ಳಿ. ನಂಬರ್ 5 ಫಾಸ್ಟು, ನಂಬರ್ 5 ಸ್ಲೋ ಅಂತಂತಿರಲ್ಲ ಸರ್, ಯಾವ ಥರ ಸರ್ ಅಂತಲ್ಲ. ಆ ಜಾಗ ಎಲ್ಲಿದೆ ಅದು, ಕೆಲವರು ಮಿಡ್ಲಲ್ಲೇ ಅಷ್ಟೇ ಫಿಟ್ ಮಾಡ್ತಾರೆ, ಕರೆಕ್ಟಾಗಿ ಮಿಡಲಲ್ಲಿ ಅಟ್ಲೀಸ್ಟ್ ಒಂದು 50% ಸ್ಪ್ಲಿಟ್ಟರ್ ಆಗುತ್ತೆ. ಮಿರರ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಮಿಕ್ಕಿದ್ರಲ್ಲೇ ಎಂಡಿಂಗ್ ಯೂಸ್ ಮಾಡ್ತಾರೆ. ಅದು ಈಗ ಆನ್ಲೈನಲ್ಲಿ ಎಲ್ಲರೂ ಸೇಲ್ ಮಾಡ್ತಾ ಇದ್ದಾರೆ. 248 ಅವಾಯ್ಡ್ ಮಾಡ್ತಾರೆ, ಮಿಕ್ಕಿ ನಂಬರ್ಸ್ ಕೊಡ್ತಾರೆ. ನಂಬರ್ ಚೆನ್ನಾಗಿತ್ತು, ಅಮೌಂಟ್ ಪೇ ಮಾಡೋರು ನಂಬರ್ ತಗೋತು. ಅಲ್ಲಿ ಪ್ರಾಬ್ಲಮ್ ಆಗೋದು ಇದೇನೆ. ಆ ನಂಬರ್ ಒಬ್ಬರಿಗೆ ಅಲ್ಲ, ಅದು ನಂಬರ್ ಎಲ್ಲರಿಗೂ ಆನ್ಲೈನ್ ಇರುತ್ತೆ, ಅಪ್ಡೇಟ್ ಆಗಿರುತ್ತೆ. ನಿಮಗೆ ಪರ್ಟಿಕ್ಯುಲರ್ ನಂಬರ್ ಅಲ್ಲ, ಬಟ್ ನೀವು ನಂಬರ್ ತೊಗೋತಿರೋದು. ಆ ಟೈಮಲ್ಲಿ ಏನಾದ್ರು ಪ್ರಾಬ್ಲಮ್ ಕಾಣಿಸ್ತು ಅಂದರೆ, ಇದು ವರ್ಕೇ ಆಗ್ತಿಲ್ಲ ವಿದ್ಯೆ ಏನಾದ್ರು ಬರಲು, ಯಾರೋ ಹೇಳೋರು ಕರೆಕ್ಟಾಗಿ ಹೇಳಿಲ್ಲ ಅಂತ ಅಂದ್ಕೊಂಡು ನಂಬರ್ ಚೇಂಜ್ ಮಾಡಬೇಕಾದ್ರೆ ಪ್ರಾಪರಾಗಿ ಚೇಂಜ್ ಮಾಡ್ಕೊಳ್ಳಿ. ಸೊ 6ನೇ ನಂಬರ್ ಶುಕ್ರ ಬಂದು 6 ವರ್ಷ. ಸೊ 6 ವರ್ಷ ನಿಮಗೆ ಶುಕ್ರ ದಶೆ ಅಂದರೆ ದುಡ್ಡು ಕಾಸು, ಹಣ, ಸಂಪತ್ತು, ಐಶ್ವರ್ಯ ಎಲ್ಲನೂ ಕೂಡ, ಮನೆ, ದುಡ್ಡು ಕಾಸು, ಫ್ಯಾಮಿಲಿ ಈ ಟೈಮಲ್ಲೇ ನಡೆಯೋದು. 5 ಮತ್ತು 6 ಟೋಟಲ್ 11 ವರ್ಷ. ಈ ಟೈಮಲ್ಲೇ ಆಲ್ಮೋಸ್ಟ್ ದೊಡ್ಡ ಕೆಲಸಗಳು ನಿಮ್ಮ ಲೈಫಲ್ಲಿ ಆಗೋದು. ರಿಮೈನಿಂಗ್ 3 ವರ್ಷಗಳೇನಿದೆ ಲಾಂಗ್ ಟರ್ಮ್ ಪ್ರಾಬ್ಲಮ್ಸು ಕೊಡುತ್ತೆ, ಬಟ್ ನಿಧಾನನೂ ಕೊಡುತ್ತೆ, ಬುದ್ಧಿವಂತಿಕೆನೂ ಕೊಡುತ್ತೆ, ಜೀವನನ ಕಲಿಸುತ್ತೆ. 7, 8 ಆ್ಯಂಡ್ 9. ಸೊ 1 to 6ವರೆಗೂ ಏನಿತ್ತು ಜೀವನ ಫುಲ್ ಚೆನ್ನಾಗಿರುತ್ತೆ. ಯಾರಿಗಾದರೂ ಲಕ್ಕಿದ್ದು ಕರೆಕ್ಟಾಗಿ ಮಹಾದಶ 1 ಅಥವಾ ಮಹಾದಶ 3 ಈ ಥರ ಹುಟ್ಟಿದ್ರು ಅಂತಂದರೆ, ಅವರ ಪ್ರೈಮ್ ಟೈಮ್ ಏನಿರುತ್ತೆ ಅಂದರೆ 18 ವರ್ಷದಿಂದ ವಯಸ್ಸಿಗೆ ಬಂದಾಗ 30-35 ವರ್ಷದವರೆಗೂ, ಈ ಟೈಮಲ್ಲಿ ಆರಾಮಾಗಿ ಸೆಟ್ಲ್ ಆಗ್ತಾರೆ. ಯಾರ್ದಾದ್ರೂ ಎಷ್ಟೊಂದು ಜನ ಆ್ಯಕ್ಟರ್ಸ್ಗಳೇ ನೋಡಿದ್ದಾರೆ ನೀವು, 40-45+ ಆದಮೇಲೆ ಸೆಟ್ಲ್ ಆದರು ಆ್ಯಕ್ಟರ್ಸ್ಗಳಿದೆ, ಆಯಿತಾ? ಆವಾಗ ಹಿಟ್ ಆಯಿತು ಫಿಲಮ್ಗಳು. ಅವ್ರದ್ದು ಟೈಮ್ ಇದು ನಡೀತಾ ಇರುತ್ತೆ. ಸೊ ಒಂದು ಏಜಲ್ಲಿ ಬಂದು ಕರೆಕ್ಟಾಗಿ ಹಾಳಾಗಿರ್ತಾರೆ. ಎಸ್ಪೆಷಲಿ ಒಂದು 4 ಇರುತ್ತಲ್ಲ ಆ ಟೈಮಲ್ಲಿ, ಅಥವಾ 9 8 ಏನಾರು ಇತ್ತು ಅಂದರೆ ಟೈಮಲ್ಲಿ ಡಿಲೇ ಕೊಟ್ಟಿರುತ್ತೆ. ಸೊ ಸುಮಾರು ಜನದ್ದು 40+ ಆದಮೇಲೆ ಒಂದೇ ಸಲ ಸಡನ್ ಸಕ್ಸಸ್ ಆಯಿತು ಆ ಥರ. ಆ್ಯಂಡ್ ಇಲ್ಲಿ ಜ್ಯೋತಿಷ್ಯದಲ್ಲಿ ಏನಿದೆ ಬುಧ ದಶೆ, ಜ್ಯೋತಿಷ್ಯದಲ್ಲಿ ನಾವೇನು ಶುಕ್ರ ದಶೆ ಮಾತಾಡ್ತೀವಿ, ಮತ್ತು ಟೈಮು ಕಮ್ಮಿ. ಇವೆಲ್ಲ ಜ್ಯೋತಿಷ್ಯದಲ್ಲಿ ಟೈಮಿಂಗ್ಸ್ ಎಲ್ಲ ಬೇರೆ ಬೇರೆ. ಇದನ್ನು ಕಂಪೇರ್ ಮಾಡಿಬಿಟ್ಟು ಚೆಕ್ ಮಾಡಿಬಿಡಿ. ಯಾರು ಇದನ್ನು ಕಲ್ತಿದ್ದೀರಾ ಅಂತಂದರೆ ಇದನ್ನು ಇದೇ ರೀತಿ ಚೆಕ್ ಮಾಡಿ, ಫುಲ್ಲು ಇಗ್ನೋರ್ ಮಾಡಿ, ಜ್ಯೋತಿಷ್ಯದಲ್ಲಿ ಚೆಕ್ ಮಾಡೋಕೆ ಹೋಗ್ಬೇಡಿ. ಇದ್ರ ಬೇಸಿಸ್ ಮೇಲೆ ಟೈಮ್ನ ಲೆಕ್ಕ ಹಾಕಿ ಆಮೇಲೆ ಮ್ಯಾಚ್ ಮಾಡಿ. ಈಗ ಜ್ಯೋತಿಷ್ಯದಲ್ಲಿ ಅದೇ ಮಾಡೋದು, ನೀವು ಒಂದು ವಿದ್ಯೆ, ಅದು ರೂಲ್ಸ್ ಇದೆ, ರೂಲ್ಸ್ ಕಲ್ತಿರ್ತೀರ, ಆಮೇಲೆ ನೀವು ಅಪ್ಲೈ ಮಾಡ್ತೀರಾ. ಇದು ಕೂಡ ವಿದ್ಯೆ, ಅದನ್ನು ಅಪ್ಲೈ ಮಾಡಿ. ಏನಕ್ಕೆ ಅಂತಂದರೆ ಶುಕ್ರನ ಬಗ್ಗೆ ಮಾತಾಡ್ಬೇಕಾದ್ರೆ ಕೆಲವರು ಒಳ್ಳೆಯದು ಕೆಟ್ಟದು ಎಲ್ಲನೂ ಹೇಳ್ತಾರೆ. ಇಲ್ಲಿ ಈ ಒಂದು ಟೈಮ್ ಇದ್ದು ಯಾರಿಗಾದರೂ ಪ್ರಾಬ್ಲಮ್ ಕಾಣಿಸಿತ್ತು ಅಂದರೆ ಈ ದಶೆ ಬಂದಿತ್ತು, ಬಟ್ ಆ ಟೈಮಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅನ್ನೋರು ನನಗೆ ಮೆಸೇಜ್ ಮಾಡಿ. ಯಾವ್ದು ನಂಬರ್ ಅದ ಆಫೀಸ್ ನಂಬರ್ಗೆ ಮೆಸೇಜ್ ಮಾಡಿ, ಆಯಿತಾ? ನಾನು ಇದರಲ್ಲಿ ರೆಸ್ಪಾಂಡ್ ಮಾಡ್ತೀನಿ. ಆ್ಯಂಡ್ ಯಾವಾಗಲೂ ಅಷ್ಟೇ ನಾನು ಈವ್ನಿಂಗ್ 10-10:30 ಮೇಲೆ ನನಗೆ ಟೈಮ್ ಸಿಗೋದು ರಿಪ್ಲೈ ಮಾಡೋಕ್ಕೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ರಿಪ್ಲೈ ಮಾಡಿರ್ತೀನಿ. ನೀವು ಇದು ಮಾಡಿ, ಮಧ್ಯಾಹ್ನ ಟೈಮಲ್ಲಿ ನಾನು ಅಷ್ಟೊಂದು ನೋಡೋಕೆ ಹೋಗಿರಲ್ಲ. ನೀವು ಮೆಸೇಜ್ ಮಾಡಿದರೆ ನಾನು ಹೇಳ್ತೀನಿ. ಏನಾದರೆ ಚೆನ್ನಾಗಿರೋ ದಶೆಗಳಿದ್ದು ಕೂಡ ಸಮಸ್ಯೆಗಾಗಿತ್ತು ಅಂತಂದರೆ ಬೇರೆ ಏನೋ ಪ್ರಾಬ್ಲಮ್ ಇರುತ್ತೆ, ಅದನ್ನ ಮಾತಾಡ್ತೀನಿ. ನೆಕ್ಸ್ಟ್ ಬಂದು ನಂಬರ್ 7 ವರ್ಷ ಇರುತ್ತೆ ಕೇತು ದಿಸೆ. ಇಲ್ಲೆಲ್ಲ ಬಂದು ಏನಾಗುತ್ತೆ ಅಂದರೆ ನೀವು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ, ಸ್ಪಿರಿಚುವಲ್ ಆಗಿ ಆಧ್ಯಾತ್ಮದ ಜೀವನ, ಈ ಒಂದು ವಿದ್ಯೆಗಳು ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ.
ನಾನು ಅಂದ್ರೇನು, ಜೀವನ ಅಂದ್ರೇನು, ಪ್ರಪಂಚ ಅಂದ್ರೇನು, ದೇವರು, ನಂಬಿಕೆಗಳು ಇಲ್ಲಿ ಟರ್ನ್ ಆಗ್ತೀರಾ. ಎಷ್ಟೊಂದು ಜನ ಸಡನ್ನಾಗಿ ದೈವ ಭಕ್ತರಾಗ್ಬಿಡ್ತಾರೆ, ಸಡನ್ನಾಗಿ ಪೂಜೆ ಪುರಸ್ಕಾರಗಳು ಸ್ಟಾರ್ಟ್ ಮಾಡ್ತಾರೆ. ಅದು ಗೊತ್ತಲ್ವಾ? ಆಗಿದೆ ಆಗೋದು. ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಕೂಡ ನೀವು ನಿಮ್ಮ ಜೀವನ, ನಿಮ್ಮ ದೇಹ, ಆರೋಗ್ಯ, ಮಾನಸಿಕ ಸ್ಥಿತಿ, ಮನಸ್ಸು, ದೇವರು, ಒಟ್ಟಲ್ಲಿ ಮನಸ್ಸೊಳಗಡೆ ಏನು ನಡೆಯುತ್ತೆ, ನಮ್ಮ ಒಳಗಡೆ ಏನು ನಡೆಯುತ್ತೆ ಅದನ್ನೇ ಎಕ್ಸ್ಪ್ಲೋರ್ ಮಾಡ್ತೀರಾ 7 ವರ್ಷ. ತುಂಬ ದೇವರುಗಳದ್ದು ಸ್ಟೋರಿಗಳೆಲ್ಲ ನೀವೇನಾದ್ರು ಡೇಟ್ಗಳು ಆ್ಯಕ್ಯುರೇಟಾಗಿ ಸಿಕ್ಕಿ ಕ್ರಾಸ್ ಚೆಕ್ ಮಾಡಿದ್ರೆ, ನಾನು ಮಾಡಿದ್ದೀನಿ ಸುಮಾರು ಒಂದು 300-400 ಪೇಜ್ಗಳು ಸುಮಾರು ಬರ್ತಿದ್ದೀನಿ. ಮತ್ತು ನಂದು ಟರ್ನ್ ಆಗಿದ್ದಿದೆ ಟೈಮಲ್ಲಿ, ಕೇತು ಟೈಮಲ್ಲೇ. ಏನಕ್ಕೆ ಶುಕ್ರ ಟೈಮಲ್ಲಿ ನನಗೆ ಹಾಳು ಮಾಡಿಕೊಂಡೆ, ತುಂಬ ಹಾಳು ಮಾಡಿಕೊಂಡೆ. ನಾನು ಡೇಟ್ ಆಫ್ ಬರ್ತ್ ಬೇರೆ ಕಡೆ ಬರ್ತಿದ್ರಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ನನಗೆ ಏನಾದ್ರು ಟರ್ನ್ ಆಗಿದ್ದು ಅಂತ ಅನ್ನೋದು ಪರ್ಸನಲ್ ಇಯರ್ 7 ಇದ್ದಾಗ ಟರ್ನ್ ಆಗಿದ್ದು. ನನಗೆ ಪರ್ಸನಲ್ ಇಯರ್ 7 ಇದ್ದಾಗ ಟರ್ನ್ ಆಗಿತ್ತು ಜೀವನ. ಸೊ ವೀನಸ್ ಇದ್ದಾಗ, ಮರ್ಕ್ಯುರಿ ಇದ್ದಾಗ 2 ಟೈಮಲ್ಲೂ ನಂಬಿ ಮೋಸ ಆಗಿತ್ತು. 7 ಬರ್ತಿದಂಗೆ ನಾರ್ಮಲ್ಲು, 8 ಬಂದು ನಂದು ಇದು ಹಿಂಗ್ ನಂಬರು. 8 ಆ್ಯಂಡ್ 9 ಚೆನ್ನಾಗಿ ಕೊಡ್ತು ನನಗೆ. 9ಅಲ್ಲಿ ಒಳ್ಳೆ ಪೂಜೆ ಪುರಸ್ಕಾರ ಕರೆಕ್ಟಾಗಿ ಹಿಡಿದೆ. ಸ್ವಲ್ಪ ಶ್ರಮ ಕೊಡ್ತು, ಚಾಲೆಂಜ್ಗಳು ಕೊಡ್ತು. ಬಟ್ ನನಗೋಸ್ಕರ ಅಂತ ಮಾಡಿದ್ದು ಎಷ್ಟೋ ವರ್ಷ ಆದಮೇಲೆ ತುಂಬ ರಿಸಲ್ಟ್ ಕೊಡ್ತು. ಬಟ್ ಇದೇನೆಂದರೆ ದಶ ಬಂದು ತುಂಬ ದೊಡ್ಡ ಟೈಮ್, 7 ವರ್ಷ. 7 ವರ್ಷದಲ್ಲಿ 7 ವರ್ಷ ಹಿಂಗೆ ಆಗ್ಬಿಡ್ತೀರಾ, ಫುಲ್ ದೇವ್ರ ಕಡೆಗೆ ಹೋಗ್ಬಿಡ್ತೀರಾ ಅಂತಂದರೆ ಅದು ತಪ್ಪು. ಅಲ್ಲಿ ನೀವು ಪುನಃ ಪರ್ಸನಲ್ ಇಯರ್ 1 ಇತ್ತು ಅಂದರೆ ಬೇರೆ ಥರ ಇರ್ತೀರಾ, ಪರ್ಸನಲ್ ಇಯರ್ 2 ಇದ್ದರೆ ಬೇರೆ ಥರ ಇರ್ತೀರಾ, ಪರ್ಸನಲ್ ಇಯರ್ 3 ಇತ್ತು ಅಂತಂದರೆ ನಾಲೆಡ್ಜಿಂದ ತುಂಬ ಲಾಭ ತೊಗೋತೀರಾ. ಪರ್ಸನಲ್ ಇಯರ್ 4 ಬಂತು, ದಸೆ 7 ನಡೀತಿದ್ದಂಗೆ ಅಲ್ಲಿ ಒಳ್ಳೆ ದುಡ್ಡು ಮಾಡ್ತೀರಾ. ದುಡ್ಡು ಕಾಸು ನೆಮ್ಮದಿ ಕೂಡ ಬರ್ತಾ ಇರುತ್ತೆ. ಫಸ್ಟ್ ಟೈಮ್ ನಿಮ್ಮ ಜೀವನದಲ್ಲಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ, ನಿಮ್ಮ ಮನಸ್ಸು ಬೇರೆಯವ್ರ ಮನಸ್ಸನ್ನ ಸ್ಪಂದಿಸೋದು, ಈ ರೀತಿ ಕಲಿಯೋದು, ಯಾರು ಗುರುಗಳನ್ನ ಹುಡುಕೋದು, ಅದು ಈ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಕೆಟ್ಟದಲ್ಲ ಇದು, ಸ್ವಾಮೀಜಿನೇ ಆಗ್ಬಿಡ್ತಾರೆ, ದಯವಿಟ್ಟು ಯಾರಂಗೆ ಅನ್ಕೋಬೇಡಿ. ಈ ಟೈಮಲ್ಲಿ ಈ ಥರ ಯೋಚನೆಗಳು, ದೇವರು, ಸಬ್ಕಾನ್ಷಿಯಸ್ ಮೈಂಡು, ಲಾ ಆಫ್ ಅಟ್ರಾಕ್ಷನ್ ಇವೆಲ್ಲ ಸ್ಟಾರ್ಟ್ ಆಗೋದು ಈ ಟೈಮಲ್ಲಿ. ಮಾತುಗಳೆಲ್ಲ ಹೇಳ್ತಿರಲ್ಲ ನೀವೆಲ್ಲ, ಏನು ಕೇಳ್ತಾ ಇದ್ದೀರಲ್ಲ, ಅದು ರೇಖಿ ಈ ಟೈಮಲ್ಲೇ ಅದು. ಓಕೆನಾ? ರೇಖಿ ಮಿಸ್ಕನ್ಸೆಪ್ಷನ್ ಅಂತಂದಿಲ್ಲ, ಮತ್ತು ಲಾಸ್ಟ್ ಟೈಮ್ ಹೇಳಿದೆ, ಮಿಸ್ಕನ್ಸೆಪ್ಷನ್ ಅಲ್ಲ, ಅದು ನಿಮಗೋಸ್ಕರ ನೀವು ಟೈಮ್ ಕೊಡ್ತೀರಾ ಆ್ಯಂಡ್ ಪ್ರಾಕ್ಟೀಸ್ ಮಾಡ್ತೀರಾ. ಪ್ರಾಕ್ಟೀಸ್ ಏನು ಅಂತ ನಿಮಗೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಬಟ್ ನೀವು ಪ್ರತಿ ಡೇ 1ಇಂದ ಡೇ 2, ಡೇ 3, ಡೇ 4 ಆ್ಯಂಡ್ ಪ್ರೆಸೆಂಟೇಷನ್ ಅದು ಅದೇ ಥರ ಇರುತ್ತೆ. ಅಂದರೆ ಪ್ರತಿಯೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಆಗೋದಿಲ್ಲ, ಇದು ಮಾಡ್ತು ಅಂದರೆ ಏನೂ ಆಗೋದಿಲ್ಲ. ಅದನ್ನು ಎಷ್ಟು ಸ್ಟ್ರಾಂಗಾಗಿ ಕನ್ವಿನ್ಸ್ ಮಾಡಿದ್ರು ಅವರು ಕೂಡ ಕೆಲವರು ಪರ್ಟಿಕ್ಯುಲರ್ ಡೇಟ್ ಆಫ್ ಬರ್ತ್ ಅವರು ಕನ್ವಿನ್ಸ್ ಆದಾಗ ನೀವೇನು ಮಾಡ್ತಿರೋದು ಸರಿ ಅಂದಮೇಲೆ ಸರಿಯೇ. ಸೊ ಅದೇನು ಮಾಡಿದೆ, ಮನಸ್ಸೋದು ಆಟೋಮೆಟಿಕಾಗಿ ಸಮಾಧಾನ ಆಗಿ ನಾನು ಮಾಡ್ತಿರೋದು ಕರೆಕ್ಟು ಅಂತ ಪ್ರಾಬ್ಲಮ್ಗಳು ಹೋಗುತ್ತೆ. ಆಯಿತಾ? ಬಟ್ ಪ್ರಾಬ್ಲಮ್ ಬರೋದೇ ಇಲ್ಲ ಅಂತಂತನೋ ಕೆಲವ್ರು ಹೇಳ್ತಾರೆ. ಆ ಟೈಮಲ್ಲಿ ಮಾತ್ರ ನಾನು ಡಿಬೇಟ್ ಮಾತಾಡೋದು ಅಷ್ಟೇ. ಇದಕ್ಕೆ ಗ್ರಹಗಳು ಬಿಟ್ಟಾಕಿ ಇದು ಬಿಟ್ಟಾಕಿ ದೇವ್ರ ಕೆಲಸ ಮಾಡಲೇಬೇಕು ತಾನೆ. ಗ್ರಹಗಳು ಬಿಡಿ, ಗ್ರಹ ಮೂವ್ಮೆಂಟ್ ಮಾಡ್ತಾ ಇರುತ್ತೆ, ಬ್ಯಾಲೆನ್ಸ್ ಆಗಿರೋದೇ ಇದು. ಬಟ್ ಕೆಲವು ಕೆಲಸ ನಡೀಲೇಬೇಕು. ಯಾವುದೋ ಬೇಡ ಕೆಲಸ ಮಾಡಿರ್ತೀವಿ, ಬೆಳಗ್ಗೆ 1:30 ಗಂಟೆ, ಸಂಜೆ 1:30 ಗಂಟೆ, ಓಕೆ ಆಯಿತು ಮಾಡೋಣ. ಈಗ ಮೆಡಿಟೇಷನ್ ರೀತಿಯಲ್ಲಿ ನೀವು ಇದು ಮಾಡಿದ್ರೆ ನಾವು ಪೂಜೆ ಪುರಸ್ಕಾರ ಅಂತ ಹೋಗಿರ್ತೀವಿ. ಆ ಟೈಮಲ್ಲಿ ಹಿಂಗೆ ವಾದಗಳು ನಡೆದಿದೆ, ಸುಮಾರು ಸಲ ನಡೀತಾ ಇರುತ್ತೆ. ಬಟ್ ಹೆಲ್ತಿ ವೇಯಲ್ಲಿ, ಇಲ್ಲಿ ಈ ಥರ ಇಲ್ಲ, ಆ ಥರ ಅಲ್ಲ, ಆ ಥರ ನಾವು ಚಾಲೆಂಜ್ ಮಾಡ್ತೀವಿ, ಇಲ್ಲ ನಾವು ಟೈಮ್ ಇಡ್ತೀವಿ, ಇಲ್ಲ ನಾವೆಲ್ಲನೂ ಗುಣನೇ ಪಡಿಸ್ಬಿಡ್ತೀವಿ, ನಮಗೇನು ಆಗೋದಿಲ್ಲ, ಸಮಸ್ಯೆನೇ ಕಾಣಿಸಲ್ಲ. ಸಮಸ್ಯೆ ಇಲ್ಲದಿರೋ ವ್ಯಕ್ತಿ ಯಾರಿದ್ದಾರೆ ಹೇಳಿ ನೋಡೋಣ, ಇಲ್ಲ ನಮಗೇನು ಆಗೋದಿಲ್ಲ, ಏನೇ ಇದ್ರೂ ವಾಸಿ ಮಾಡ್ತೀವಿ, ಈ ಥರ ನಡೆಯುತ್ತೆ. ಸೊ ಕೇತು ದಿಸೆಯಲ್ಲಿರೋಂಥವ್ರು ಇದು ಮಾತುಗಳು ಬರೋದು. ಯಾರು ಕ್ಲಾಸಲ್ಲಿ ಇದ್ದೀರೋ ಅವ್ರಿಗೆ ಗೊತ್ತಿರೋದು, ಇದು ಡಿಸ್ಕಷನ್ಸ್ ಆಗಿತ್ತು, ಚೆನ್ನಾಗಿತ್ತು. ಅವ್ರಿಗೆ ಹೇಳಿದ್ವಿ, ನಾವು ಹೇಳಿದ್ವಿ. ಅಂದರೆ ಎರಡೂ ಬೇರೆ ಬೇರೆ ವಿದ್ಯೆ ಅಂತಲ್ಲ, ಒಂದ್ರ ಮೇಲೊಂದನ್ನು ಓವರ್ಲೋಡ್ ಅಂದರೆ ಓವರ್ಟೇಕ್ ಮಾಡೋಕ್ಕೆ ಹೋಗ್ತೀವಲ್ಲ, ಆಗ ತಪ್ಪಾಗುತ್ತೆ. ಹೌದಲ್ವಾ, ಅದನ್ನು ಕೇಳ್ಕೊಳ್ಳೋಣ, ಈ ಕಡೆ ಇದನ್ನು ನೋಡೋಣ, ಎರಡೂ ಮಿಕ್ಸ್ ಮಾಡೋಣ. ಏನಕ್ಕೆ ನಮಗೆ ಬುದ್ಧಿವಂತಿಕೆ ಇದೆ, ತಿಳುವಳಿಕೆ ಇದೆ, ನಮ್ಗೆ ಏನು ಬೇಕು ಏನು ಬೇಡ ಅಂತ ನಾವು ಚೂಸ್ ಮಾಡಬೇಕಾದ್ರೆ ಒಂದೇ ಸರಿ ಅಂತ ಡಿಬೇಟ್ ಮಾಡ್ತಾರೆ ಸೆಂಟಿಮೆಂಟಲ್ಲಿ. ಅದು ತಪ್ಪಲ್ಲ. ಅದು ನಿಮ್ಗೇನೋ ಒಂದು ಇಷ್ಟ ಅಂದರೆ ನೀವು ಏನಕ್ಕೆ ಇಷ್ಟಪಡ್ತೀರಾ ಅಂತ ನೀವು ಆನ್ಸರ್ ಡಿಫೈನ್ ಮಾಡ್ಕೊಳ್ಳೋದು ತಪ್ಪಲ್ಲ. ಬಟ್ ಏನಾಗುತ್ತೆ ಅಂತಂದರೆ ಇನ್ನೊಂದು ವ್ಯಕ್ತಿಗೆ ಇದು ಇಷ್ಟ ಇರುತ್ತಲ್ಲ, ಅವ್ರು ರೀಸನ್ ಕೊಡ್ತಾರೆ. ಪ್ರಾಬ್ಲಮ್ಸ್ ಇಲ್ವಾ ನಿಮಗೆ, ಪ್ರಾಬ್ಲಮ್ಸ್ ಇಲ್ವೇ ಇಲ್ವಾ, ಇವೆಲ್ಲ ಯಾಕೆ ಫೋಕಸ್ ಮಾಡ್ತಾ ಇದ್ದೀರಾ, ಪ್ರತಿಯೊಂದನ್ನು ಹೀಲ್ ಮಾಡ್ತೀರಾ ಅಂತಂದರೆ ಗಾಯ, ಆ ಥರ ಈ ಥರ ವಾದಗಳು ತುಂಬ ನೋಡಿದ್ದೀನಿ ನಾನು. ನಾನೇನು ಮಾಡ್ತೀನಿ, ಏನು ಬೇಡ ಫಸ್ಟ್ ಮೆಡಿಸಿನ್ ಹಾಕಿ ಅಂತ, ಈ ಥರ. ಈ ಟೈಮಲ್ಲಿ ಎಸ್ಪೆಷಲಿ 7 ಇಯರ್ ಇದ್ದಾರೆ ನಿಮಗೆ ಟೈಮಲ್ಲಿ, ಈ ಒಂದು 7 ಇಯರ್ಸಲ್ಲಿ ಇವೆಲ್ಲನೂ ಸ್ಟಾರ್ಟ್ ಮಾಡ್ತೀರಾ. ಮೆಡಿಟೇಷನ್, ಇದು ರೇಖಿ, ಈ ಪಾತಕ್ಕೆ ಬರ್ತೀರಾ. ಈ ಥರ ಯಾರು ಇತ್ತು, ಈ ಥರ ಯಾರು ನಡೀತಿತ್ತು ಅಂದರೆ ಎಸ್ ನೋ MD7 ಕಮೆಂಟ್ ಮಾಡಿ, ಗೊತ್ತಾಗಲಿ ನಮಗೆ. ಏನಕ್ಕೆ ಅಂದರೆ ಈ ಟಾಪಿಕ್ ತುಂಬ ಚೆನ್ನಾಗಿರುತ್ತೆ ಇದು ಮಾತಾಡೋಕ್ಕೆ. ಬಟ್ ಒಬ್ಬನೇ ಮಾತಾಡ್ತಾ ಇದ್ದಾಗ ಬೋರ್ ಹೊಡೆಯುತ್ತೆ, ಸುಮ್ಮನೆ ನಾನು ಒಬ್ಬಂದೇ ಎಷ್ಟು ಅಂತ ಕೇಳ್ತೀರಾ, ಆ ಥರ. ನೆಕ್ಸ್ಟ್ ಬಂದು ನಂಬರ್ 8. ಸೊ ನಂಬರ್ 8 ಬಂದು ಏನಾಗ್ತದೆ ಅಂತಂದರೆ ಶನಿ ಅಂದಷ್ಟೇ 8 ವರ್ಷ ಕಷ್ಟ ಕೊಡುತ್ತಾ, 8 ವರ್ಷ ಕಷ್ಟಪಟ್ಬಿಡ್ತೀವಿ ಆ ಶನಿ ದೇಶದಲ್ಲಿ ಅಂದರೆ ದಯವಿಟ್ಟು ಅದು ತಪ್ಪು. ಶನಿ ಬಂದು ನಿಮಗೆ ದುಡ್ಡನ್ನು ಕೊಡುತ್ತೆ. ಯಾರಿಗಾದರೂ ಐಡಿಯಾ ಇಲ್ಲ ಅಂತಂದರೆ 5ನೇ ನಂಬರ್ ಮಾತ್ರ ಅಲ್ಲ, 8ನೇ ನಂಬರ್ ದುಡ್ಡನ್ನು ಕೊಡುತ್ತೆ.
ಯಾರ್ದಾರು ಈಗ ಯಾರೋ ಕೇಳಿದ್ರು ನನಗೆ, ಶನಿ ಇದು ದಶೆ 8 ನಡೀತಾ ಇದೆ, ನಂದು ಕಿಂಗ್ ನಂಬರ್ 8 ಇದೆ, ನಂಗೆ ಪಾಸಿಟಿವ್ ಆಗಿರುತ್ತಾ ಅಂತ. ಅದು ಆ ಥರ ಬರಲ್ಲ. ಈ 8 ವರ್ಷದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಯಾವ ಇಯರ್ ನಡೀತಾ ಇದೆ ಅದ್ರ ಮೇಲೆ ಲಾಭ ಗೊತ್ತಾಗುತ್ತೆ. 8ನೇ ನಂಬರ್ ಯೂಶ್ವಲಿ 8 ಪ್ರಾಬ್ಲಮ್ ಕೊಡಲ್ಲ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ 3 ವರ್ಷ ಹೆವಿ ಕಷ್ಟ ಕೊಡುತ್ತೆ. ಯಾವುದೋ ಪರ್ಟಿಕ್ಯುಲರ್ 8 ಇತ್ತು ಅಂತಂದರೆ, ಕಿಂಗ್ ನಂಬರ್ 8 ಇತ್ತು ಅಂದರೆ 3 ವರ್ಷ ಈ ಟೈಮಲ್ಲಿ ಕಷ್ಟ ಕೊಡುತ್ತೆ. ಅದು ಬಿಟ್ಟು ನೆಮ್ಮದಿಯಾಗಂತೂ ಇರ್ತೀರ, ಹೆಂಗೋ ಒಂದು ಜೀವನ ನಡೀತಿರುತ್ತೆ, ಆ ರೀತಿ ಇರುತ್ತೆ. ಸೊ ಇದು ದುಡ್ಡು ಕಾಸು ಕೊಡುವಂತಹ ಒಂದು ದಿಸೆ ಇದು. ಜವಾಬ್ದಾರಿ, ಫ್ಯಾಮಿಲಿ ಸಂಬಂಧಗಳಲ್ಲಿ, ಎಸ್ಪೆಷಲಿ ಅಣ್ಣ ತಮ್ಮಂದಿರ ವಿಷಯಗಳಲ್ಲಿ, ಮತ್ತು ಕೋರ್ಟ್ ಕೇಸಸ್ ಏನಾದ್ರು ನಡೀತಿತ್ತು ಅಂತಂದರೆ ಈ ಟೈಮಲ್ಲಿ ಕ್ಲಿಯರ್ ಆಗ್ತವೆ. ಬಿಸ್ನೆಸ್ಸಲ್ಲಿ, ಕೆಲಸದಲ್ಲಿ ಕೂಡ ಏನಾದರೂ ನಿಮಗೆ ವಿರುದ್ಧ ಪಿತೂರಿ ನಡೆಸುತ್ತೆ ಅಂದರೆ ಈ ಟೈಮಲ್ಲಿ ಚೆನ್ನಾಗಿರುತ್ತೆ. ನೀವು ಪ್ಲ್ಯಾನ್ ಮಾಡ್ಕೋಬೇಕಾದ್ರೆ ಈ ಥರ ದಶಗಳು ನೋಡ್ಕೊಂಡೇ ಪ್ಲ್ಯಾನ್ ಮಾಡ್ಕೋಬೇಕು, ಆಯಿತಾ. ಮೆಟೀರಿಯಲಿಸಮ್ ಅಂತ ಹೇಳ್ತೀವಿ, ಕಂಡಿದ್ದೆಲ್ಲ ಇಷ್ಟ, ನೋಡಿದ್ದೆಲ್ಲ ಇಷ್ಟ, ಎಲ್ಲ ಇರಬೇಕು ನನ್ನ ಹತ್ರ, ಆ ಥರ ಆಸೆಗಳನ್ನ ಈ ಒಂದು ನಂಬರ್ 8 ಜಾಸ್ತಿ ಮಾಡಿಸುತ್ತೆ. ತುಂಬ ಖರ್ಚು ಮಾಡ್ತಾರೆ, ಇಷ್ಟಪಟ್ಟಿದ್ದೆಲ್ಲ ಬೇಕು ಅನ್ನೋದಕ್ಕೆ ನಂಬರ್ 8 ಖರ್ಚು ಮಾಡ್ತಾರೆ. ಇಷ್ಟಪಟ್ಟಿದ್ದೆಲ್ಲ ಬೇಕು ಅಂತ ಸಿಗ್ತಾನೂ ಹೋಗುತ್ತೆ. ನಾನು ನಂಬರ್ 8 ನಂಗೆ ಪ್ರಾಬ್ಲಮ್ ಇಲ್ಲ. ಏನಾದರೂ ಅಷ್ಟೇ, ಅದು ಅಲ್ಟ್ರಾ ಲಕ್ಸುರಿ ಕಾರ್ ಇರ್ಬೋದು, ದೊಡ್ಡ ಬಂಗ್ಲೆ ಇರ್ಬೋದು, ನೀವೇನು ಆಸೆ ಪಡ್ತೀರ ಅದು. ಆದರೆ ಇಲ್ಲೂ ಅದೇನೆ, ನೀವು ಎಷ್ಟು ನಿಯತ್ತಾಗಿರ್ತೀರ ಅದು. ಮತ್ತು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಒಂದು ಪವರ್ ಯಾವಾಗಲೂ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇರುತ್ತೆ. ನೀವು ಏನೇ ನಿರ್ಧಾರ ತಗೊಂಡ್ರೂ ನಿಮ್ಮ ಯೋಚನೆ ಮಾಡದೇ ಅಲ್ಲ. ಬೆಳಗಿನ ಸಂಜೆ ಮಲಗೋವರೆಗೂ ಎಷ್ಟು ನಿರ್ಧಾರಗಳು ನೀವು ನಿಜವಾಗ್ಲೂ ಯೋಚನೆ ಮಾಡಿ ತಗೋತೀರಾ? ಯಾರಿಗೆ ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಐಡಿಯಾ ಇದೆ? ಈ ಟಾಪಿಕ್ ನಾನು ಮಾತಾಡ್ತೀನಿ ಸ್ವಲ್ಪ ದಿನ ಬಿಟ್ಟು. ಏನಕ್ಕೆ ಅಂದರೆ ಅದು ಟ್ರೆಂಡಿಂಗಲ್ಲಿರೋ ಟಾಪಿಕ್ ನನಗೆ ಕೇಳ್ತೀರಾ, ನಾವು ಮಾತಾಡ್ತೀವಿ, ನಾವು ಕಾಪಿ ಮಾಡ್ತಿದ್ದೀವಿ ಅಂತ ಯಾರೋ ಹೇಳ್ತಾರೆ. ನನಗೆ ಆಮೇಲೆ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಬಟ್ ಆ ಟಾಪಿಕ್ ನಾನು ಮಾತಾಡ್ತೀನಿ. ಸಬ್ ಕಾನ್ಷಿಯಸ್, ಸೂಪರ್ ಕಾನ್ಷಿಯಸ್, ಅನ್ಕಾನ್ಷಿಯಸ್, ಅಲ್ಟ್ರಾ ಕಾನ್ಷಿಯಸ್, ಎಲ್ಲ ಈ ಥರ ಹೇಳಿದ್ರು, ಇಲ್ಲಿ ಈ ಥರ ಹೇಳಿದ್ರು, ನಾವೇನು ಅಂದ್ಕೊಂಡ್ರೆ ಆಗ್ಬಿಡುತ್ತೆ, ಏನಕ್ಕಾಗಲ್ಲ, ಎಷ್ಟು ದಿನದಲ್ಲಿ ಆಗುತ್ತೆ, ದಿನ ನಾವೆಲ್ಲಿ ಕೌಂಟ್ ಮಾಡ್ತೀವಿ, ಬೇರೆ ವಿದ್ಯೆಗಳಲ್ಲಿ ಕೌಂಟ್ ಯಾಕೆ ಸಿಗಲ್ಲ, ಇಂಥ ದಿನದಲ್ಲಿ ಇದೇ ಆಗುತ್ತೆ ಅಂತ ಹೇಳ್ತೀವಿ. ಪ್ರಿಡಿಕ್ಷನ್ ಆ್ಯಕ್ಯುರೇಸಿನೂ ಅದೇ ಥರ ಬರುತ್ತೆ. ನೀವು ಅಂದರೆ ತುಂಬ ನಿಷ್ಠೆಯಿಂದ ಮಾಡ್ತು ಅಂದರೆ, ನಿಯತ್ ಅನ್ನೋದು ಬೇಡ, ತುಂಬ ನಿಷ್ಠೆಯಿಂದ ನೀವು ಇದ್ರ ಮೇಲೆ ಎಫರ್ಟ್ ಆಗ್ತು, ಅದೇ ಮರ್ಯಾದೆ ಈ ಒಂದು ವಿದ್ಯೆ ಕೊಡ್ತು ಅಂದರೆ ತುಂಬ ಕೈ ಹಿಡಿಯುತ್ತಿದ್ದು. ಅದು ಸ್ಪಿರಿಚುಯಾಲಿಟಿಗೆ ಡೈವರ್ಟ್ ಮಾಡೋದು ಅಥವಾ ಸ್ಪಿರಿಚುಯಲ್ ಆಗಿರೋದು ಮನುಷ್ಯ, ಅದೇ ಮೇಯ್ನು. ಸ್ವಲ್ಪಾರು ಮಾಡಬೇಕದು. ಒಂದಾರು ನಮಗಲ್ಲ ಅಂತಾರು, ನಮಗಿಂತ ದೊಡ್ಡದು ಏನಿದೆ, ನಮಗೇನಿದು ಜೀವನ ಅಂತ ಕೊಡ್ತೀವಿ, ಅದಕ್ಕೆ ನೆನಪಿಸ್ಕೊಳ್ಳೋಷ್ಟಾರು ಇರಬೇಕು. ಈಗ ಟ್ರೆಂಡ್ ಚೇಂಜ್ ಆಯ್ತಲ್ಲ, ಫುಲ್ ಓಡ್ತಾ ಇದ್ದೀವಿ, ನಮ್ಮ ಏನು ಬೇಸಿಕ್ ನಮ್ಮ ರೂಟ್ಸ್ ಇತ್ತು ಮರ್ತು ಬಿಡ್ತಾ ಇದ್ದೀವಿ. ಅದರಲ್ಲಿ ಇದೇನಿದೆ ಇದು ಕೂಡ ಅಷ್ಟೇ ಫುಲ್ ಆಲ್ಮೋಸ್ಟ್ ಮಿಕ್ಸ್ ಆಗ್ಬಿಟ್ಟಿದೆ. ಒರಿಜಿನಲ್ ಅಥೆಂಟಿಕ್ ವೇಯಲ್ಲಿಲ್ಲ. ನೀವೇನೇ ಮಾಡ್ರೆ 100 ಥರ ಸ್ಟೋರಿ ಬರುತ್ತೆ. ಈಗ ನಮ್ಮ ಹಿಸ್ಟ್ರಿನೇ ಸ್ಟೋರಿ ಇದೇ ಥರ ಅಲ್ವಾ, 100 ಥರ ಸ್ಟೋರಿ ಹೇಳಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ, ಒರಿಜಿನಲ್ ಯಾವುದು ಅಂತ ನಾವು ಕಂಡುಹಿಡಿಯೋದು ಭಾರಿ ಹಿಂಸೆ ಆಗ್ಬಿಡುತ್ತೆ. ಆಗ ನಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಅವಶ್ಯಕತೆ ಬೇಡ. ವಿಷಯ ನನ್ನಿಂದ ಬಂತು, ವಿಷಯ ಇನ್ನೊಬ್ಬರಿಂದ ಬಂತು, ಯಾರಿಂದಾರೋ ಬರಲಿ, ಏನು ಸರಿಯಾಗಿ ಬರ್ತಾ ಇದೆ ಅದನ್ನು ಮಾತ್ರ ನೋಡಿ, ಆಯಿತಾ. ಯಾರನ್ನು ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾರನ್ನು ಮೆಚ್ಚಿಸೋ ಅವಶ್ಯಕತೆ ಇಲ್ಲ, ಯಾರೋ ಇವರೇ ಸರಿ ಅಂತಲೂ ಹೇಳೋ ಅವಶ್ಯಕತೆ ಇಲ್ಲ. ಯಾವತ್ತೂ ಫಿಕ್ಸೇಟ್ ಆಗಬಾರ್ದು, ಒಂದಕ್ಕೆ ಫಿಕ್ಸ್ ಆಗಬಾರ್ದು. ನಿಮ್ಮ ಟೈಮು, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಜಾಣ್ಮೆ ಮತ್ತು ಇಂಟರ್ನೆಟ್ ಬಂದು ಅನ್ಲಿಮಿಟೆಡ್. ಸೊ ನೀವು ಹುಡುಕ್ತಾ ಇರ್ತೀರಾ, ಮ್ಯಾಚಿಂಗ್ ಎಲ್ಲ ಆಗುತ್ತೆ, ಎಲ್ಲಿ ಮ್ಯಾಚ್ ಆಗ್ತಾ ಇರುತ್ತೆ ಅಲ್ಲಿ ನೀವು ಶ್ರಮ ಹಾಕಿ, ಅಲ್ಲಿ ಕಲಿಯೋಕ್ಕೆ ಎಫರ್ಟ್ ಹಾಕಿ, ಬೇರೆದೆಲ್ಲನೂ ಇಗ್ನೋರ್ ಮಾಡಿ. ಎಲ್ಲ ಇನ್ಫಾರ್ಮೇಷನ್ನು ಕ್ರಾಸ್ ಚೆಕ್ ಮಾಡ್ತಾ ಹೋಗಿದ್ರೆ ಯಾವುದೇ ಆಕ್ಯುರೇಟ್ ಬರಲ್ಲ. ಏಕೆಂದರೆ ಇನ್ಫಾರ್ಮೇಷನ್ ಕೊಡ್ತಿರೋರು ಸರಿನೋ ತಪ್ಪ, ನಾನು ಸರಿನೋ ತಪ್ಪು ಅಂತ ಹೆಂಗೆ ಹೇಳ್ತೀರಾ ಅಲ್ವಾ. ನಾನು ಕೂಡ ಏನೋ ನಿಧಾನಕ್ಕೆ ನಿಮಗೆ ಒಂದು ಸ್ವಲ್ಪ ಅರ್ಥ ಆಗೋ ರೀತಿನೋ ಅಥವಾ ಸ್ಟೋರಿ ರೀತಿನೋ ಏನೋ ಹೇಳಿ ನಿಮಗೆ ಏನೋ ಇಷ್ಟ ಆಗ್ಬೋದು ಕೇಳೋಕ್ಕೆ. ಆದರೆ ನಿಜಾನ ಸುಳ್ಳ ಅನ್ನೋದನ್ನು ಕ್ವಶ್ಚನ್ ಮಾಡಿ. ಎಲ್ಲಿವರೆಗೂ ಯಾವತ್ತೂ ನೀವು ಕ್ವಶ್ಚನ್ ಮಾಡಲ್ಲ ಅಲ್ಲಿವರೆಗೂ ಯಾವ ಸಮಸ್ಯೆಗಳು ಬಗೆಹರಿಯಲ್ಲ. ಮನುಷ್ಯ ಯಾವಾಗಲೂ ಕೇಳಬೇಕು, ಕೇಳ್ತಾನೇ ಇರಬೇಕು. ದೇವ್ರಿಗಾದರೂ ಸರಿ, ವ್ಯಕ್ತಿಗಾದರೂ ಸರಿ, ನಿಮ್ಗೇನು ಬೇಕಾದನ್ನು ಕೇಳ್ತಾ ಇರಬೇಕು. ಕೇಳೋದಕ್ಕೆ ನಾಚ್ಕೋಬೇಡಿ, ಓಕೆನಾ. ಆ್ಯಂಡ್ ಲಾಸ್ಟ್ ಬಂದು ಮಾರ್ಸ್. ಚೇಂಜ್ ಮಾಡಿರಲಿಲ್ಲ. ಲಾಸ್ಟ್ ಬಂದು ಪರ್ಸ್ನಲ್ ಇಯರ್ 9. ಸೊ ಪರ್ಸ್ನಲ್ ಇಯರ್ 9ಅಲ್ಲಿ ಶನಿದು ಇನ್ನೊಂದ್ಸಲ ಸಿಂಪಲಾಗಿ ಹೇಳ್ಬಿಡ್ತೀನಿ. ದುಡ್ಡು ಕಾಸು ಲಕ್ಸುರಿ 8 ವರ್ಷ ಟೈಮು, ಸ್ವಲ್ಪ ವಿಳಂಬಗಳು. ಈ ಟೈಮಲ್ಲಿ ಹೆಲ್ತ್ ಇಶ್ಯೂಸ್ಗಳು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಬಟ್ ತೀರಾ ಮೇಜರ್ ಅಲ್ಲ, ಆಯಿತಾ. ವಿಳಂಬಗಳಂತೂ ಆಗ್ತದೆ. ಈ ಟೈಮಲ್ಲಿ 7ಅಲ್ಲಿ ನೀವೇನು ಸ್ಟಾರ್ಟ್ ಮಾಡಿರ್ತೀರಾ, ಆಧ್ಯಾತ್ಮಿಕ ಕಡೆ ಸ್ಟಾರ್ಟ್ ಮಾಡಿರ್ತೀರಾ, ಸ್ವಲ್ಪ ನಿಮಗೆ ಬುದ್ಧಿವಂತಿಕೆ ತಿಳುವಳಿಕೆ ಬಂದು ಸರಿ ತಪ್ಪು ಅನ್ನೋ ನಮಗೆ ಒಂದು ಅರಿವು ಆದಮೇಲೆ ಒಂದೇ ಸಲ ನಿಮ್ಗೆ ಅವಕಾಶ ಕೊಟ್ಬಿಡ್ತಾನೆ ದೇವರು, ಮಾಡು, ಏನು ಮಾಡ್ತೀಯ ಮಾಡು. ಆ ಟೈಮಲ್ಲಿ ನಾವು ಟರ್ನ್ ಆಗಬಾರ್ದು. ಸೇಮ್ ಸ್ಟೋರಿ ನಂದು. ಸೊ ಆ ಟೈಮಲ್ಲಿ ಟರ್ನ್ ಆಗಬಾರ್ದು. ಒಂದು 8 years 9 years ಕಷ್ಟಪಟ್ಟಿದ್ದು 1 ವರ್ಷದಲ್ಲಿ, ಅದು 1 ತಿಂಗಳಲ್ಲಿ ಬರೀ 13 ದಿನದಲ್ಲಿ 9 ವರ್ಷದ್ದು ಪ್ರಾಬ್ಲಮ್ ಸಾಲ್ವ್ ಆಗ್ಬಿಟ್ಟಿದ್ದು ಬರೀ 13 ದಿನದಲ್ಲಿ. ಸೊ ನಾನು ಆ 9 ವರ್ಷದಲ್ಲಿ 2.5 ವರ್ಷ ನಾನು ಇದೇ ಇದನ್ನು ಮೇಂಟೈನ್ ಮಾಡ್ಕೊಂಡಿದ್ದೀನಿ, ಆಯಿತಾ.
ಇದೊಂಥರ ಅದು ಮಾಮೂಲಿ ಬರುತ್ತಲ್ಲ ಸ್ಟಾಕ್ಸಲ್ಲಿ ನಂಬರ್ ಶೇರ್ಸಲ್ಲಿ ಬರುತ್ತಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆ ಥರ ಇದು. ಬಟ್ ಬಂದಾಗ 1-2 ಅಲ್ಲ 1:1 ಬಂದಿದ್ದು. ಫೈನಾನ್ಷಿಯಲ್ ಆಗಿರ್ಬೋದು, ಫ್ಯಾಮಿಲಿ ಡ್ರಾಮಾಸ್ ಆಗಿರ್ಬೋದು, ನಂದೊಂದು ರೆಪ್ಯುಟೇಷನ್ ಆಗಿರ್ಬೋದು, ಎಲ್ಲನೂ ಕೂಡ ಸಾಲ್ವ್ ಆಗಿದ್ದು ಇದೇ ಥರ. ಸೊ ಇಷ್ಟು ದಿನ ಏನು ಕಲಿತಾ ಹೋದ್ವಿ ಅದೆಲ್ಲ ಬೇರೆ ಥರ. ಇದೇನಿದೆ ಇದು ನಿಮ್ಮ ಲೈಫ್ಗೆ ಕನೆಕ್ಟ್ ಆಗೋ ಸಬ್ಜೆಕ್ಟ್. ಸೊ ಇದನ್ನು ಇದೇ ಥರ ಹೇಳಬೇಕು. ನಾನು ಕಲಿಸ್ಬೇಕಾದ್ರೆ ಈ ಥರ ಕಲಿಸಿದ್ದೆ. ಸ್ಟಾರ್ಟಿಂಗ್ ವೀಡಿಯೋಸಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಥರ ಕೊಟ್ಟೆ, ಓಕೆನಾ. ಸೊ ನಂಬರ್ 8 ಏನು ಮಾಡುತ್ತೆ ನಿಮಗೆ, ಅದು 8 ವರ್ಷದಲ್ಲಿ ದುಡ್ಡು, ಕಾಸು, ಘನತೆ, ಗೌರವ, ಮರ್ಯಾದೆ ಮತ್ತು ನಿಮಗೆ ನ್ಯಾಯನ ಕೂಡ ಕೊಡಿಸುತ್ತೆ. ಕೋರ್ಟ್ ಕೇಸಸ್ ನಡೀತಾರಂಥದ್ದು, ಏನಾದ್ರು ಸಮಸ್ಯೆಗಳಾಗ್ತಿತ್ತು ಅಂದರೆ ನಮ್ಗೆ ಯಾವಾಗ ಇವೆಲ್ಲ ಮುಗಿಯುತ್ತೆ ಅಂದರೆ ಈ ಟೈಮ್ ಲೆಕ್ಕ ಹಾಕಿ. ಆ ಟೈಮಲ್ಲಿ ನಿಮ್ಮದು ಸಪೋಸ್ ಕಿಂಗ್ ನಂಬರ್ 1 ಇತ್ತು, ಮಹಾದಶ 8 ನಡೀತಾ ಇತ್ತು, ಬ್ಯಾಡ್ ಲಕ್ಕಿಗೆ ನಿಮಗೆ ಪರ್ಸನಲ್ ಇಯರ್ 1 ಬಂತು ಅಂತಂದರೆ ಆ ವರ್ಷದಲ್ಲಿ ಅಂಥ ರಿಸಲ್ಟ್ ಬರೋಲ್ಲ. ಯಾರಿಗೆ? ಕಿಂಗ್ ನಂಬರ್ 1 ಇರೋರಿಗೆ, ಪರ್ಸನಲ್ ಇಯರ್ 1 ಇರೋರಿಗೆ. ಕಿಂಗ್ ನಂಬರ್ 1 ಇದು ಪರ್ಸನಲ್ ಇಯರ್ 8 ಇತ್ತು ಅಂತಂದರೆ ಆಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುತ್ತೆ. ಬಟ್ ಲೀಗಲಿ ವಿನ್ ಆಗ್ತಾರೆ, ಏನಕ್ಕೆ 1 ನಂಬರ್ ಡಾಮಿನೇಟ್ ಮಾಡುತ್ತೆ, ಬಟ್ ಹೆಲ್ತ್ ಇಶ್ಯೂಸ್ ಕೊಡುತ್ತೆ. 1-7 ಏನಾರು ಇತ್ತು ಕಾಂಬಿನೇಷನ್, ಮಹಾದಶ 8 ಇತ್ತು ಅಂತಂದರೆ ಏನು ಮಾಡ್ತೀರಾ? 1-7 ಏನು ಮಾಡುತ್ತೆ? ಆಲ್ರೆಡಿ ಆಧ್ಯಾತ್ಮ, ದೇವರು, ಮಾನವೀಯತೆ, ಮನುಷ್ಯತ್ವ ಜೊತೆಲಿ ನಂಬರ್ 8. ಸೊ ನ್ಯಾಯದ ಕಡೆ ಕಿತ್ತಾಡ್ತೀರಾ. ಈ ರೀತಿ ಕಾಂಬಿನೇಷನ್ಸ್ಗಳು ಚೇಂಜ್ ಆಗ್ತಾ ಹೋಗ್ತವೆ. ಇದು ನಿಮ್ಗೆ ಕಲಿಯೋ ಪಾರ್ಟ್, ಓಕೆನಾ. ಈಗೇನಾಗ್ತು, ನೀವಿಷ್ಟು ಕ್ಯಾಲ್ಕುಲೇಟ್ ಏನು ಮಾಡಿದ್ದೀರಾ ಅದರಲ್ಲಿ ನಿಮಗೆ ಸ್ವಲ್ಪ ಮ್ಯಾಚ್ ಆಗಿರಬೇಕು. ಮ್ಯಾಚ್ ಆಗಿರೋದು ನೋಡ್ಕೊಳ್ಳಿ. ನಂಬರ್ 9 ಬಂದು ನಂಬರ್ 9 ಸ್ವಲ್ಪ ರಿಸ್ಕು, 9 ವರ್ಷದ ದೊಡ್ಡ ಟೈಮು. ಇಲ್ಲಿ ಏನಂತಂದರೆ ಭೂಮಿಗೆ ಸಂಬಂಧಪಟ್ಟಿದ್ದೆಲ್ಲದಕ್ಕೂ ಒಳ್ಳೆಯದು. ದನಗಳಿಗೆ ಸೇವೆ ಮಾಡುವ ಒಂದು ಸಮಯಕ್ಕೆ ಇದು ತುಂಬ ಒಳ್ಳೆಯದು. ಅದಾದಮೇಲೆ ಸಣ್ಣ ಪುಟ್ಟ ಏಟಾಗುವಂಥದ್ದು, BP ಸಂಬಂಧಪಟ್ಟಂಥ ಸಮಸ್ಯೆಗಳಾಗುವಂಥದ್ದು ಆಗೋ ಚಾನ್ಸಸ್ ಈ ಟೈಮಲ್ಲಿ ಇರುತ್ತೆ 9 ವರ್ಷದಲ್ಲಿ, ಓಕೆನಾ. ಕೋಪದಲ್ಲಿ ಮಾತಾಡೋಂಗಿಲ್ಲ, ಸುಮ್ಮನೆ ಕಿತ್ತಾಡೋಂಗಿಲ್ಲ, ಒಂಥರ ಅನ್ಎಥಿಕಲ್ಲಾಗಿ ಬದುಕೋಂಗಿಲ್ಲ. ಭೂಮಿ ಸಂಬಂಧಪಟ್ಟಂಗೆ ಒಳ್ಳೆ ದುಡ್ಡಾಗುತ್ತೆ. ಅದು ಬಿಟ್ಟು ದಾನ ಧರ್ಮ ಸೇವೆಗಳಿಗೆ ತುಂಬ ಒಳ್ಳೆಯದು. ಕಿತ್ತಾಡ್ದಿರೋ ಈ ಟೈಮಲ್ಲಿ ಯಾವುದನ್ನು ಅರ್ಧ ಬರ್ತದಲ್ಲಿ ಬಿಡಲ್ಲ. ಮತ್ತು ನಿಮ್ಮ ತುಂಬ ದಿನದ ಏನೊಂದು ಆಸೆಗಳು, ಎಷ್ಟೊಂದು ಸಲ ನಾವು ಆಸೆ ಪಟ್ಟಿರ್ತೀವಿ, ಅದನ್ನು ಈಡೇರ್ಸೋಕ್ಕಾಗಿರಲ್ಲ ಅಥವಾ ಮಾಡೋಕ್ಕಾಗಿರಲ್ಲ. ಅದಕ್ಕೆ ಈ ಟೈಮ್ ತುಂಬ ಒಳ್ಳೆಯದು. ಫಿಸಿಕಲ್ಲಾಗಿ ಆ್ಯಕ್ಟಿವ್ ಆಗಿರುವಂತಹ ವರ್ಷ 9. ಏಜ್ ಆಗ್ತಾ 50+ ಏನಾದ್ರು ಈ ಟೈಮ್ ಇದ್ದರೆ ಈ ಟೈಮಲ್ಲಿ ಕೂಡ ಆ್ಯಕ್ಟಿವ್ ಆಗಿರ್ತೀರ ನೀವು. ಅಂದರೆ ಏನೋ ಒಂದು ಮಾಡಬೇಕು ಅಂತ. ನಂಗೆ ಸುಮಾರು ಜನ ಏನು ರಿಪ್ಲೈ ಮಾಡಿದರೆ ನಿಮ್ದು ಎಲ್ಲರದು ಸೇಮ್ ಅದು ಇಲ್ಲೇ ಇರೋದು. MD8 MD9 ಇಲ್ಲೇ ಇದ್ದೀರಾ ನೀವು. ಅಂದರೆ ಏಜ್ ಫ್ಯಾಕ್ಟರ್ ಅಲ್ಲ ಅದು. ಆ ಪ್ಲ್ಯಾನೆಟ್ ಏನಿದೆ, ಪ್ಲ್ಯಾನೆಟ್ದು ಇನ್ಫ್ಲೂಯೆನ್ಸ್ ನಿಮ್ಗೆ ಅರಿತಿರೋದು. ಗ್ರಹದ ನಿಮ್ಮದು ಒಂದು ಏನಿದೆ ಕೃಪೆ ಅಂತ ಏನು ಹೇಳ್ತೀವಿ, ಅದೇನು ಮಾಡುತ್ತೆ ಅಂದರೆ ನೀವು ಅದೇ ರೀತಿ ಇರ್ತೀರ, ಆಯಿತಾ. ಯಾವಾಗ ನನಗೆ ಏನಕ್ಕೆ ಈ ಥರ ಆಗ್ತಿದ್ದೀನಿ ಅದಕ್ಕೆ ಕಾರಣ ಇದಿರಬಹುದು ಅಂತ ನೀವು ಗ್ರಹದ ಮೇಲೆ ಹೇಳಿದ್ರೆ ನ್ಯೂಮರಾಲಜಿಸ್ಟ್ಗಳು ನೀವು ಅಂತ ಜ್ಯೋತಿಷಿ. ನನಗೆ ಈ ಥರ ಆಗ್ತಾ ಇರೋದಕ್ಕೆ ನನ್ನ ಮನಸ್ಸಿನ ಸಮಸ್ಯೆ ಇದೆ, ಸೊ ಮನಸ್ಸಲ್ಲಿ ಈ ಥರ ಆಗ್ತಿದೆ ನೀವೇನಾರು ಮಾತಾಡ್ತಂದರೆ ಮೆಡಿಟೇಷನ್ ಫೀಲ್ಡಲ್ಲಿ ಅಥವಾ ಈ ಕಡೆ ಸೈಡ್ ಅಂದರೆ ಪಾಸಿಟಿವ್ ಇಂಟೆನ್ಷನ್, ಮೈಂಡ್ ಸೆಟ್, ಧ್ಯಾನ, ಏಕಾಗ್ರತೆ, ಈ ಥರ ನೀವು ಏನಾರು ಕಾರಣ ಕೊಡಿ, ಬಟ್ ಬಿಹೇವಿಯರ್ ಸೇಮ್ ಇರುತ್ತೆ. ಏನಾರು ಒಂದು ಕೊಡಿ, ಏನಾರು ಇದು ಮಾಡಿ, ಅದರಿಂದ ಆಗ್ತಿದೆ ಮತ್ತು ಗುಣ ಮಾತ್ರ ಸೇಮ್ ಇರುತ್ತೆ. ಸೊ ಇಷ್ಟು ದಿನ ನಾವು ಏನು ಮಾತಾಡ್ತಾ ಇದ್ವಿ, ಮಹಾದಶ ಅನ್ನೋದು ಈ ಟಾಪಿಕ್ಗೆ ನಿಮ್ಮ ಏನು ಇಷ್ಟು ದಿನ ಲೋಶೋ ಕಲ್ತ್ವಲ್ಲ, ನಾವು ಲೋಶೋ ಟಾಪಿಕ್ ಕಲ್ತ್ಬಿಟ್ಟು ಸ್ಟಾಪ್ ಮಾಡಿದ್ವಲ್ಲ, ಇದು ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್. ಇದು ನಿಮ್ಮ ಫ್ಯೂಚರ್ ಪ್ರಿಡಿಕ್ಟ್ ಮಾಡೋದಕ್ಕೆ ಈ ಟಾಪಿಕ್ಕು ನಿಮಗೆ ಸ್ಟಾರ್ಟಿಂಗ್, ಮಹಾದಶ ಅನ್ನೋದು. ರಿಮೈನಿಂಗ್ ಎಲ್ಲ ಏನಿರುತ್ತೆ ಅದೆಲ್ಲ ನನ್ನ ಪರ್ಸನಲ್ ಕ್ಲಾಸಸ್ ಏನಿದೆ ಅದರಲ್ಲಿ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ, ಪರ್ಸ್ನಲಿ ಮಾತಾಡ್ತೀನಿ. ಆ್ಯಂಡ್ ಯಾರ ಚಾರ್ಟ್ಗಳು ಬರೆದಿದ್ದೀರಾ, ನಿಮ್ಮ ಶ್ರಮ ವೇಸ್ಟ್ ಆಗೋದು ನನಗೆ ಇಷ್ಟ ಇಲ್ಲ. ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಪ್ರಾಬಬ್ಲಿ ಶನಿವಾರ ಅಂದರೆ ನಾಳೆ ನಿಮ್ಗೆ ಇದು ಮಾಡ್ತೀನಿ, ಲೈವಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿಗೆ ಈ ವಿಡಿಯೋ ನೋಡ್ಕೊಂಡಿರಿ. ಸೊ ಈಗ ಇಷ್ಟು ದಿನ ಏನಾಗ್ತಿತ್ತು ಅಂದರೆ ಯಾವುದೇ ವಿಷಯಗಳು ಇನ್ನೂ ಅಪ್ಡೇಟೇ ಆಗಿರಲಿಲ್ಲ, ನೀವೇನೂ ನೋಡ್ತಿರ್ಲಿಲ್ಲ. ನಾವೇನಾರು ಹೇಳ್ತು ಅಂದರೆ ಏನಾಗುತ್ತೆ ಅಂದರೆ ಅದೇನೋ ಅಂತಾರಲ್ಲ, ನನಗೆ ಗೊತ್ತಿರೋದನ್ನ ನಾನು ಪ್ರೆಸೆಂಟೇಷನ್ ಚೆನ್ನಾಗಿ ಕೊಟ್ಟೆ ಅಂತಂದರೆ ಏನೋ ಎಕ್ಸ್ಟ್ರಾರ್ಡಿನರಿ ಮ್ಯಾಜಿಕ್ ಹಂಗೆ ಹಿಂಗೆ ಆ ಥರ ಹೋಗ್ಬಿಡ್ತೀರ. ನಾನು ಮನುಷ್ಯನೇ, ನನಗೂ ಅದೇ ಅಷ್ಟೇ ತಪ್ಪದು ಮಿದುಳಿರೋದು, ನನಗೂ ಅದೇ ತಿಳುವಳಿಕೆ ಇರೋದು. ಹೇಳ್ಕೊಡೋ ಅಂಥವ್ರು ಹೇಳೋದಲ್ಲ, ಎಲ್ಲೋ ಪೂರ್ವಜನ್ಮದ ಪುಣ್ಯ. ಹೇಳ್ಕೊಟ್ಟಂಥ ವ್ಯಕ್ತಿ ಒಂದು ತಂದೆ ಅಣ್ಣನ ಸ್ಥಾನದಲ್ಲಿ ನಿಂತು ಹೇಳ್ಕೊಟ್ರು, ಅವರು ಒಂದು ಎಫರ್ಟ್ ಹಾಕಿದ್ದು. ಮತ್ತು ಈ 1-2 ತಿಂಗಳು ಬರೀ ಸಣ್ಣ ಸಣ್ಣ ಟಾಪಿಕಲ್ಲೇ ತುಂಬ ಬರೆಸಿ ಅಲ್ಲೇನೋ ಒಂದು ನನಗಂತೂ ಕನೆಕ್ಟ್ ಆಯಿತು. ಬಟ್ ಈ ಟಾಪಿಕ್ನ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ನನ್ನ ಪರ್ಸ್ನಲ್ ಕಮಿಟ್ಮೆಂಟ್ಸ್ ನಂಗೆ ಆಗ್ತಿರ್ಲಿಲ್ಲ. ಬಟ್ ಡಿಸ್ಕಷನ್ಸ್ ಆಗಬೇಕಾದ್ರೆ ಇದೇ ಥರನೇ ಇರಬೇಕು. ಒಂದು ಸಿಂಗಲ್ ಚಾರ್ಟು ನೀವೆಲ್ಲ ಕಲ್ತಿದ್ದೀರಾ, ನಾನು ಮಾತಾಡ್ತಾ ಇರ್ತೀನಿ, ನಾನು ಏನು ಹೇಳ್ತಾ ಇದ್ದೀನಿ ಅದು ನಿಮ್ಗೆ ಕನೆಕ್ಟು ಕೂಡ ಆಗಬೇಕು. ಆ್ಯಂಡ್ ಅಲ್ಲಿ ನೀವು ಪ್ರಿಡಿಕ್ಷನ್ಸ್ಗಳು ಕೂಡ ಗೊತ್ತಿರಬೇಕು, ಆಯಿತಾ. ಈ ವಿದ್ಯೆ ಕಲಿತ ಮೇಲೆ ಯಾರೂ ಕೂಡ ಅದನ್ನು ಸ್ವಾರ್ಥಕ್ಕೆ ಉಪಯೋಗಿಸೋಕ್ಕೆ ಆಗಲ್ಲ.
ನೀವೇನಾರು ಅಂದ್ಕೊಳ್ಳಿ, ಟೀಚ್ ಮಾಡೋದು ಕೂಡ ಬೇರೆಯವ್ರಿಗೆ ಅಂತ ಮಾಡೋರು ಮಾತ್ರ, ಸ್ವಾರ್ಥಕ್ಕೆ ಅಂತ ಮಾಡೋದಕ್ಕೆ ಆಗಲ್ಲ ಇದು. ಸೊ ಯಾವಾಗ ಇವೆಲ್ಲ ಕಲಿತೀರ ಆಗ ಈ ವಿದ್ಯೆ ನಿಮ್ಮ ಸ್ವಂತಕ್ಕೆ ಸುಮಾರು ಸಲ ಹೆಲ್ಪಿಗೆ ಬರಲ್ಲ. ಆದರೆ ಪುಣ್ಯ ಎಷ್ಟು ಗಳಿಸ್ತೀರಾ, ಜನಗಳ ಪ್ರೀತಿ ಎಷ್ಟು ಗಳಿಸ್ತೀರಾ, ಮತ್ತು ನೀವೇನು ಒಳ್ಳೆ ಕಾರ್ಯಗಳು ಮಾಡ್ತೀರಾ, ಅದರಿಂದ ಟೈಮ್ ತುಂಬ ಚೆನ್ನಾಗಿರುತ್ತೆ. ಸೊ ಆಗ ನಿಮಗೆ ಕೆಟ್ಟದು ಅಂತ ಕಾಣಿಸಲ್ಲ. ಸೊ 2 ಥಿಯರಿ ಇದೆ ಒಂದು ಮೆಡಿಟೇಷನಲ್ಲಿ. ಸೊ ಯಾರು ಧ್ಯಾನ ಮಾರ್ಗದಲ್ಲಿ, ಯೋಗ ಮಾರ್ಗದಲ್ಲಿ ಇರ್ತಾರೆ ಅವರಿಗೆ ಗ್ರಹಗತಿಗಳಾಗಲ್ಲ ಅಂತ. ಅದು ಸ್ವಲ್ಪ ಇಂಪ್ರೂವ್ಮೆಂಟು ರೇಖಿ. ಇನ್ನು ಕೆಲವರು ಬಂದು ಕಾನ್ಷಿಯಸ್ ಆಗಿ, ಅಂದರೆ ನಾವು ಪ್ರಜ್ಞೆಯಿಂದ, ಕೃಷ್ಣ ಮಾತಾಡಿದ್ದು ಆಯಿತಾ, ನಾರಾಯಣ ಭಕ್ತ ಬಟ್ ಶಿವ ನಂಗೆ ಇಷ್ಟ, ನಾನು ಕೂಡ ಚೂಸ್ ಮಾಡ್ತೀನಿ 2 ದೇವ್ರನ್ನ. ಕೃಷ್ಣ ಬಂದು ಕಾನ್ಷಿಯಸ್ನೆಸ್ ಬಗ್ಗೆ ಮಾತಾಡಿದ್ದು, ಅರಿವು ಪ್ರಜ್ಞೆ ಅಂತ ಏನು ಹೇಳ್ತೀವಿ ಅದು. ಸೊ ನೀವೇನೇ ನಿರ್ಧಾರಗಳು ತೊಗೋಬೇಕಾದ್ರೂ ಎಷ್ಟು ಅಲರ್ಟಾಗಿ ತೊಗೋತೀರಾ ಅಂತ. ಸೊ ಪ್ರತಿ ನಿರ್ಧಾರ ನಿಮಗೆ ಗೊತ್ತಿದ್ರೆ, ನಿಮ್ಮ ಸುತ್ತಮುತ್ತ ಏನು ನಡೀತಿದೆ ಪ್ರತಿ ಸೆಕೆಂಡ್ ನಿಮಗೆ ಗೊತ್ತಾಗ್ತಾ ಇತ್ತು ಅಂತಂದರೆ ವ್ಯಕ್ತಿ ತಪ್ಪು ಮಾಡಲ್ಲ. ಏನಕ್ಕೆ ಅಂದರೆ ನಿಮಗೆ ಮುಂದೆ ಏನು ಹಿಂದೆ ಏನು ಅಷ್ಟು ಕಾಣಿಸುತ್ತೆ, ಅಷ್ಟು ಆ್ಯಕ್ಟಿವ್ ಆಗಿದ್ರೆ ಬ್ರೈನ್. ಭಾವನೆಗಳ ಬಗ್ಗೆ ಮಾತಾಡಿದ್ರು ಕೃಷ್ಣ, ಮನಸ್ಸು ದೇವ್ರು ಇದ್ರ ಬಗ್ಗೆ ಮಾತಾಡಿ ನಮ್ಮ ಬ್ರೈನ್ ಯಾವ ರೀತಿ ಕೆಲಸ ಮಾಡುತ್ತೆ ಶಿವ. ಪುನಃ ಈಗ ಅದು ಬಂದು ತುಂಬ ಮಾಡರ್ನ್ ಟೀಚರ್ಸ್ಗಳು ಇದೇ ಟಾಪಿಕ್ನ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಕೊಟ್ಟು ತುಂಬ ಜನಕ್ಕೆ ಲೈಫಲ್ಲಿ ಚೇಂಜಸ್ ಮಾಡಿದ್ರು. ತುಂಬ ಜನ ಇದ್ದಾರೆ ಆ ಥರ. ಇವರೆಲ್ಲರ ಲೈಫಲ್ಲೂ ಚೇಂಜಸ್ ಆಗಬೇಕಾದ್ರೆ ಎಲ್ಲರೂ ಕೂಡ ಈ ಒಂದು ಏನಿದೆ ಮಹಾದಶ ಈ ಟೈಮ್ನ ಕಳ್ಕೊ ಬಂದಿರ್ತಾರೆ. ಅದೇ ಥರ ಜರ್ನಿ ಇರುತ್ತೆ. ನಮ್ಮ ಬ್ಯಾಕ್ಗ್ರೌಂಡ್ ಏನೋ ಇರುತ್ತೆ, ನಾವು ಮಾಡೋ ಕೆಲಸ ಏನಿರುತ್ತೆ, ಈ ಒಂದು ವಿಡಿಯೋ ನಿಲ್ಲಿಸಿ ನಾನು ಎದ್ದೋದ್ರೆ ನಂದು ಲೈಫ್ ಸ್ಟೈಲೇ ಬೇರೆ ಆಯಿತಾ. ಜನ ಆಗಿರ್ಬೋದು, ನನ್ನ ಕೆಲಸಗಳಾಗಿರ್ಬೋದು, ಹೋಗಿ ಮೀಟ್ ಮಾಡೋದಾಗಿರ್ಬೋದು, ನಾನು ಸುತ್ತಾಡಾಗಿರ್ಬೋದೆಲ್ಲ. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ವಿದ್ಯೆ ಏನಿದೆ ಇದು ನಿಮ್ಮಗಳಿಗೆ ತುಂಬ ಸಹಾಯ ಆಗುತ್ತೆ. ತುಂಬ ನೀವು ಅದನ್ನು ಅದೇ ರೀತಿ ಇದು ಮಾಡಿ. ಏನೋ ಒಂದು ಇಷ್ಟ ಆಯಿತು ಕಲ್ತ್ಬಿಟ್ರೆ ಏನೋ ನನಗೆ ಲಾಭ ಆಗಿಬಿಡುತ್ತೆ ಆ ಥರ ಅಲ್ಲ. ಇದು ಬಂದು ನಾವು ಹುಟ್ಟದಾಗಿಂದ ನಾವು ಸಾಯೋವರೆಗೂ ಏನು ನಡೆಯುತ್ತೆ ಅಲ್ಲಿ ನಮ್ಮ ಒಂದು ಪ್ಲ್ಯಾನಿಂಗಿಗೆ ಯಾರ ಮೇಲೋ ಡಿಪೆಂಡ್ ಆಗೋದಕ್ಕಿಂತ ನೀವೇ ಡಿಪೆಂಡ್ ಆಗೋದಕ್ಕೆ ಈ ವಿದ್ಯೆ ಹೆಲ್ಪ್ ಮಾಡುತ್ತೆ. ಸೊ ಮಹಾದಶ ಟಾಪಿಕ್ ಬಗ್ಗೆ ತುಂಬ ಪರ್ಸ್ನಲಾಗಿ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಸುಮ್ಮನೆ ಲೆಕ್ಕ ಹಾಕಿದ್ವಿ, ಕ್ಯಾಲ್ಕುಲೇಟ್ ಮಾಡಿದ್ರಿ, ಏನೋ ಬಂತು, ಈ ಪಾಯಿಂಟ್ಸ್ಗಳು ನೋಡಿದ್ರಿ, ಇದು ಈ ಥರನ ಆ ಥರ ಅಲ್ಲ ಆಯಿತಾ. ಆ ರೀತಿ ಕಂಪೇರ್ ಮಾಡಬೇಕಂದ್ರೆ ಎಲ್ಲ ಪೀಸ್ಗಳು ಗೊತ್ತಿರಬೇಕು. ಇದು ಪಝಲ್ ಥರ ಇದು. ಸೊ ನಿಮ್ಗೆ ಎಲ್ಲ ಪೀಸ್ಗಳು ಸಿಕ್ಕಿದ್ರೇ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗೋದು. ಇಲ್ಲ ಪಝಲ್ ಹಂಗೆ ಇರುತ್ತೆ. ಒಂದು ಪೀಸು ಸಿಕ್ಕಿಲ್ಲ ಅಂದ್ರೂ ಕೂಡ ನೀವು ಅದು ಪಝಲ್ ಮಾಡೋಕ್ಕಾಗಲ್ಲ. ಯಾರು ಟ್ರೈ ಮಾಡಿದ್ರೆ ಗೊತ್ತಿರುತ್ತೆ, ಅದು ಕೂರಿಸ್ತೀವಲ್ಲ ನಾವು ಎಲ್ಲ ಪೀಸ್ಗಳನ್ನ, ಒಂದೇ ಒಂದು ಪೀಸ್ ಸಿಕ್ಕಿಲ್ಲ ಅಂದರೆ ಅಷ್ಟು ಪೀಸ್ಗಳು ನಿಮ್ಮ ಕೈಲಿದ್ರೂ ವೇಸ್ಟು. ಸೊ ಹಂಗಾಗಿ ವಿದ್ಯೆಯಿಂದ ಬಂದಾಗ ತುಂಬ ಇರುತ್ತೆ, ಅದರಲ್ಲಿ ಅವಶ್ಯಕತೆ ಇರೋದನ್ನು ಹ್ಯಾಂಡ್ ಪಿಕ್ ಮಾಡಿ ಕನೆಕ್ಟ್ ಮಾಡಿದ್ದೀನಿ ನಿಮಗೆ ಯಾವ ಥರ ಏನು ಎತ್ತ ಯಾವ ರೀತಿ ಏನೇನು ನೋಡಬೇಕು ಅಂತ. ಸ್ವಲ್ಪ ಸ್ಲೋ ಆಯಿತು, ಬೋರ್ ಆಯಿತು, ಏನಾರಿತ್ತು ಅಂದರೆ ನಿಮ್ಮ ಇಷ್ಟ ಆಯಿತಾ. ಪರ್ಸ್ನಲ್ ಒಪಿನಿಯನ್ ನಾವು ತಪ್ಪು ಅಗೇನ್ಸ್ಟ್ ಇಲ್ಲ, ನಾವು ಯಾವ ರೀತಿ ಆದರೂ ಸರಿ, ಬೇಜಾರಾದರೂ ಸರಿ, ಖುಷಿ ಆದರೂ ಸರಿ, ಹೆಂಗಾರು ಎಕ್ಸ್ಪ್ರೆಸ್ ಮಾಡಿ. ಬಟ್ ಈ ಒಂದು ತೂಕ ಏನಿದೆ ವಿದ್ಯೆಗೆ, ಮತ್ತು ಇದು ಯಾವ ರೀತಿ ಕೆಲಸ ಮಾಡಬೇಕು, ಇದು ಯಾವ ರೀತಿ ಕೆಲಸ ಮಾಡುತ್ತೆ, ನಂಬಿಕೆ ಅಪನಂಬಿಕೆ ಇದೆಲ್ಲನೂ ಕೂಡ ಹೆಲ್ತಿ ವೇಯಲ್ಲಿ ಡಿಸ್ಕಸ್ ಮಾಡೋಣ. ನಿಮ್ಮ ಟೈಮ್ ನಿಮ್ಗೆ ಅಮೂಲ್ಯ ಅಲ್ವಾ, ಪ್ರೆಷಿಯಸ್ ಅಲ್ವಾ. ಅಂದರೆ ನೀವು ಇದು ಕೂತ್ಕೊಂಡು ಫುಲ್ ವಿಡಿಯೋ ಎಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ನೆಕ್ಸ್ಟ್ ಟೈಮ್ ಏನು ಜೊತೆಲಿ ಎಫರ್ಟ್ ಆಗ್ತಿರಲ್ಲ ಗ್ರೂಪ್ಸ್ಗಳಲ್ಲಿ, ಅಲ್ಲಿ ಪಾಸಿಟಿವ್ ಆಗಿ ಡಿಸ್ಕಸ್ ಮಾಡೋಣ. ಯಾರಿಗೋ ಕಾಲು ಎಳೆಯೋಕ್ಕೋ, ಯಾರಿಗೋ ತಪ್ಪು ಅನ್ನೋಕ್ಕೋ, ಯಾರಿಗೋ ಇನ್ನೊಂದು ಅನ್ನೋಕ್ಕೋ ಆ ಥರ ಅಲ್ಲ. ಓಕೆನಾ. ತಪ್ಪು ಯಾವ ರೀತಿ ಅಂತ ಆನ್ಸರ್ ಮಾಡೋಕ್ಕೆ ನೀವು ರೆಡಿ ಇರಬೇಕು, ಕೇಳೋಕ್ಕೆ ನಾವು ರೆಡಿ ಇರ್ತೀವಿ, ಸರಿ ಅಂತ ಹೇಳೋಕ್ಕೆ ನಾವು ರೆಡಿ ಇರ್ತೀವಿ, ಆರ್ಗ್ಯೂ ಮಾಡೋಣ. ಏನಕ್ಕೆ ಅಂತಂದರೆ ಯಾರು ಬರೆದು ಯಾರು ಇದನ್ನು ಪ್ರಿಂಟ್ ಮಾಡಿ ಯಾರು ಕಲಿಸಿ ಯಾರಿಂದ ಈ ಸ್ಟಾರ್ಟ್ ಆಗಿದೆ ವಿದ್ಯೆ ನನಗೆ ಗೊತ್ತಿಲ್ಲ. ಬಟ್ ನಾವಿದನ್ನು ವಾದ ಮಾಡಬೇಕಾದ್ರೆ, ನಾವಿದನ್ನು ಆರ್ಗ್ಯೂ ಮಾಡಬೇಕಾದ್ರೆ ಇದರದ್ದು ಆಳ ಅಗಲ ಮತ್ತು ಇದರ ಒಂದು ತೂಕ ಇದೆಷ್ಟು ವರ್ಕ್ ಆಗುತ್ತೆ ಅನ್ನೋದು ನಮಗೆ ಕನ್ಫರ್ಮ್ ಇರಬೇಕು. ಓಕೆನಾ. ಇರೋಷ್ಟು ದಿನದಲ್ಲಿ ಒಂದು 10 ನಿಮಿಷ ಈ ರೀತಿಯ ಟಾಪಿಕ್ಗಳಿಗೆ ಎಫರ್ಟ್ ಹಾಕೋಣ. ಮುಂದಿನ ಒಂದು ಜನ್ರೇಷನ್ಗೆ, ಮಕ್ಕಳು ಸಂಸಾರ ಅವ್ರಿಗೆಲ್ಲ ಬೇಕಿವೆಲ್ಲ, ಆ ಒಂದು ಡೇಟಾಬೇಸ್ ಕ್ರಿಯೇಟ್ ಆಗಲಿ ಅನ್ನೋದೇ ನನ್ನ ಚಾನಲ್ ಇಂಟೆನ್ಷನ್ ಅಷ್ಟೆ. ಯಾರೋ ಒಬ್ಬರು ಟಾಪಿಕ್ ಬಗ್ಗೆ ಮಾತಾಡಿದ್ದೀವಿ, ಸರಿನೋ ತಪ್ಪು, ಬಟ್ ಯಾರೋ ಒಬ್ಬರು ಮಾತಾಡಿದ್ದೀವಿ ಅಂತ ಎಲ್ಲಿವರೆಗೂ ಯಾರೂ ಮಾತಾಡೋದಲ್ಲ ಅಲ್ಲಿವರೆಗೂ ಇದು ಎಲ್ಲಿಗೂ ಹೋಗೋದೇ ಇಲ್ಲ ಆಯಿತಾ. ಸೊ ಹಾಗಾಗಿ ಪಾಸಿಟಿವ್ ನೆಗೆಟಿವ್ ಎಲ್ಲ ತಲೆಗೆಡಿಸ್ಕೋಬೇಡಿ. ಆ್ಯಂಡ್ ಅದೇ ಒಂದೇ ನಂಬರು, ಯಾರು ಅಸೋಸಿಯೇಟ್ಸ್ ಅನ್ನೋದು ಯಾರಿಗೆ ನಮ್ಮ ಜೊತೆಲಿ ಯಾರೂ ಇಲ್ಲ. ಯಾರ್ಯಾರು ನಿಮ್ಮ ಫಾಲೋ ಅಪ್ ಮಾಡ್ತಾಯಿದ್ರು ಅಥವಾ ಮುಂದೆನೂ ಫಾಲೋ ಅಪ್ ಮಾಡ್ತಾ ಇರ್ತಾರೆ, ಅವ್ರದ್ದೇ ವೇಯಲ್ಲಿ ರೆಡಿ ಇದ್ದಾರೆ, ಕೇಪೇಬಲ್ ಇದ್ದವರು, ಅವ್ರನ್ನ ಉಪಯೋಗಿಸ್ಕೊಳ್ಳಿ. ಅಲ್ಲಿಂದ ಕ್ರಾಸ್ ಚೆಕ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಕಂಪ್ಲೀಟ್ಲಿ ನಾನು ಫುಲ್ ಥ್ರೂ ಅಪಾಯಿಂಟ್ಮೆಂಟ್ಸ್ ಓನ್ಲಿ ನಾನು ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ತಪ್ಪಾಗ್ಬಿಡುತ್ತೆ. ಗ್ರೂಪ್ ಬೆಳೀತಾ ಇದೆ, ಕೆಲಸ ಅಲ್ಲಿ ಜಾಸ್ತಿ ಇದೆ. ಆ್ಯಂಡ್ ಎಷ್ಟೊಂದು ಸಲ ನಿಮ್ದು ಏನಿರುತ್ತೆ ಸಿಲ್ಲಿ ನೀವು ಹೇಳ್ತೀರಾ ನಮಗೆ ಸಿಂಪಲ್ ವಿಷಯ ಕೇಳಬೇಕಿತ್ತು ಅಂತ, ಸಿಂಪಲ್ ವಿಷಯ ಕಟ್ ಆಗಲ್ಲ. ಅದು ಡೇ 1 ಕೇಳೋದು ಅದೇನೇ, ನಾನು ನಂಬರ್ ಯೂಸ್ ಮಾಡ್ತಾರೆ ಸರಿನಾ ತಪ್ಪ. ಡೇ 2 ಏನಾಗುತ್ತೆ ಅಂದರೆ ಇದು ಸರಿನಾ ಅದು ಸರಿನಾ, ಅಲ್ಲಿ ಎಲ್ಲೆಲ್ಲರಿಗೂ ಹೋಗುತ್ತೆ. ಅಷ್ಟೊಂದು ಟೈಮು ಮತ್ತು ಆ ಕಮಿಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಪುನಃ ನೆಗೆಟಿವ್ ಆಗ್ತೀರಾ, ಪುನಃ ಪಾಸಿಟಿವ್ ಆಗ್ತೀರಾ. ಆ ರೀತಿ ಬೇಡ, ಒಂದು ಫಾರ್ಮ್ಯಾಟಲ್ಲಿ
ಟೈಮ್ ಚೂಸ್ ಮಾಡಿ ಟೈಮಲ್ಲಿ ಮಾತಾಡ್ತೀನಿ. ನಿಮ್ಗೇನು ಬೇಕು ಕೇಳ್ಕೊಳ್ಳಿ. ನಿಮಗೂ ಲಾಭ, ನನಗೂ ಲಾಭ. ಸೊ ಈಸಿ, ಮ್ಯೂಚುವಲ್ ರೆಸ್ಪೆಕ್ಟ್. ಯಾರ್ದು ಋಣ ಇಲ್ಲ, ಯಾರ್ದು ಬರ್ಡನ್ ಇಲ್ಲ, ಯಾರಿಗೂ ಪ್ರಾಬ್ಲಮ್ಸ್ ಇಲ್ಲ, ಏನೂ ಇಲ್ಲ. ಟೈಮಿಗೆ ನಾನು ಬೆಲೆ ಕೊಟ್ಟೆ, ಟೈಮಿಗೆ ನೀವು ಬೆಲೆ ಕೊಟ್ರಿ. ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಒಂದು ಒಳ್ಳೆ ವಿಷಯ 10 ನಿಮಿಷ, ಕಾಲು ಗಂಟೆ ಮಾತಾಡಿದ್ವಿ. ಇಬ್ಬರಿಗೂ ಲಾಭನೇ ಆಗಲಿ. ನಿಮಗೇನು ಸಿಗಬೇಕದಲ್ಲ ನಿಮಗೆ ಸಿಕ್ಕಲಿ. ಈ ಕಡೆ ನನ್ನ ಟೈಮ್ ವೇಸ್ಟ್ ಆಗಿಲ್ಲ ಅನ್ನೋದು ನಂಗೆ ನೆಗೆಟಿವ್ ಆಗೋದು ಬೇಡ. ನನ್ನ ಟೈಮೇ ನಂಗೆ ದುಡ್ಡದಲ್ಲ. ನನಗೆ ಮೇಯ್ನ್ ಯೋಚನೆ ಮಾಡೋದೇ ಟೈಮ್ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ. ದುಡ್ಡು, ಕಾಸು, ಇದು ಫ್ಯಾಮಿಲೀಸ್ ಎಲ್ಲ ಬರುತ್ತೆ. ಟೈಮ್ ನೆಗ್ಲೆಕ್ಟ್ ಮಾಡಿದ್ವಿ ಅಂದರೆ ಇರೋದು ಹೋಗ್ಬಿಡುತ್ತೆ. ಸೊ ನನಗೆ ಟೈಮಿಗೆ ರೆಸ್ಪೆಕ್ಟ್ ಕೊಟ್ರೆ, ಟೈಮಿಗೆ ಕಮಿಟ್ಮೆಂಟ್ ಕೊಟ್ರೆ, ಅದು ನನ್ನ ಕಮಿಟ್ಮೆಂಟ್ ರಾದರ್ ದೆನ್ ಅಮೌಂಟ್. ಅಂದರೆ ನಾನು ಇದೇನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅಥವಾ ಏನು ಕಮಿಟ್ಮೆಂಟ್ ಕೊಟ್ಟಿದ್ದೀನಿ ಹೊರಗಡೆ, ನಾನು ತುಂಬ ಚಾರ್ಜ್ ಮಾಡ್ಬೋದು. ಅದೆಲ್ಲ ನಮ್ದು ಅಷ್ಟೊಂದು ತಲೆ ಬೇಸಿಲಿಲ್ಲ. ಫೀಸ್ ಕೆಲವರು ಹೇಳಿದ್ರು. ಡೊನೇಷನ್ಸ್ಗಳು ನಾವು ಏನು ಹೇಳ್ತೀವಿ ಅದಕ್ಕೆ 1:10 ಟೈಮ್ಸ್, ಕೆಲವು ಸಲ 100 ಟೈಮ್ಸ್ ಬಂದಿರೋದು. ಬೇಸಿಕ್ ಅಮೌಂಟ್ ಏನಿರುತ್ತೆ ಅದಕ್ಕೇ. ಹಾಗಾಗಿ ನಾನು ಡೊನೇಷನ್ ಸ್ಕಿಪ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ಫೀಸ್ ಅಂತ ಫಿಕ್ಸ್ ಮಾಡಿದ್ದು. ಡೊನೇಟ್ ಮಾಡಿ ಏನಂದರೆ ಲಾಭ ಬಂದಾಗ ಮಾಡಿದಿರೋದು. ನಾನು ಎಲ್ಲಿ ತೋರಿಸ್ಕೊಳ್ಳಿ ಲೆಕ್ಕ. ಬರೀ 2 ಮಂತ್ಸಲ್ಲಿ ಅಂದರೆ ಫುಲ್ ರಿಕವರ್ ಆಗಿತ್ತು. ಈ ವರ್ಷದ ಕಮಿಟ್ಮೆಂಟ್ ಏನಿತ್ತು ಅಷ್ಟು ತೊಗೊಬಿಟ್ರು ಬರೀ 2 ಮಂತ್ಸಲ್ಲಿ. ಅಷ್ಟು ಜನಗಳಷ್ಟು ಪ್ರೀತಿ ಅಥವಾ ಆ ಕಮಿಟ್ಮೆಂಟ್ ಅಥವಾ ಅದನ್ನೇನು ನಂದು ಸಂಕಲ್ಪ ಇತ್ತು, ಆ ದೇವರಿಂದ ಏನು ಕೆಲಸಗಳು ಬೇಗ ಆದವು. ಹಾಗಾಗಿ ನಾನು ಫುಲ್ ಪಾಸಿಟಿವ್ ಇದ್ದೀನಿ. ಈ ವರ್ಷ ಫುಲ್ ಕಂಪ್ಲೀಟ್ ಏನು ಎಜುಕೇಟ್ ಮಾಡಿಸ್ತಾ ಇದ್ದೀವಿ ಒಂದು 23 ಜನಕ್ಕೆ. ಅಷ್ಟೂ ಕೂಡ ಬರೀ 2 ತಿಂಗಳು ತೊಗೊಬಿಟ್ರು ಜವಾಬ್ದಾರಿ. ಸೊ ಯಾವುದೋ 3ನೇ ವ್ಯಕ್ತಿನ ನಂಬಿ ಈ ಒಂದು ಕೆಲಸಕ್ಕೆ ಕೈ ಹಾಕ್ತಿದ್ದೀರಾ ಅಂದರೆ ನನಗೆ ಅಲ್ಲೇ ತುಂಬ ಖುಷಿ ಇದೆ. ಬಟ್ ಇದೇನಾಗ್ತಿದೆ ಅಂದರೆ ನನ್ನ ಟೈಮ್ನ ನಾನು ಅಷ್ಟೊಂದು ಕೇರ್ಲೆಸ್ ಮಾಡೋಕ್ಕಾಗಲ್ಲ. ಟೈಮ್ ಬೆಲೆ ನಿಮಗೂ ಬೇಕು, ನಾನು ಕಲಿಸ್ಬೇಕು. ಅದನ್ನು ನನ್ನ ಜವಾಬ್ದಾರಿ. ಅದು ಟೈಮಿಗೆ ಬೆಲೆ ಕೊಡೋದನ್ನು ಕಲೀರಿ. ಅದಕ್ಕೋಸ್ಕರ ಆ ಅಮೌಂಟ್ ಫಿಕ್ಸ್ ಮಾಡಿಸಿರೋದು. ಆಯಿತಾ? ಅದು ಯಾವ ರೀತಿಯಾದ್ರೂ ಡಿಪೆಂಡ್ ಮಾಡ್ಕೋಬೋದು. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ನನ್ನ ಮನಸ್ಸಲ್ಲಿರೋದು ಇಷ್ಟೇ. ಯಾಕಂದರೆ ನನ್ನ ವೀಡಿಯೋಸ್ ಯಾರು ನೋಡ್ತಿದ್ದೀರಾ, ನಾನು ಅವ್ರಿಗೆ ಟ್ರಾನ್ಸ್ಪರೆಂಟ್ ಆಗಿರಬೇಕು. ನಿಮ್ಮ ಟೈಮು, ಆ ಟೈಮ್ ಅಂತ ಏನಿರುತ್ತೆ ಆ ಟೈಮ್ಗೆ ಬೆಲೆ ಕೊಡೋದನ್ನು ಕಲೀರಿ. ನೀವು ಕೂಡ ಅದೇ ರೀತಿ ಇರಬೇಕು. ಈ ರೀತಿ ಮಾಡಿಕೊಂಡು ಜೀವನದಲ್ಲಿ ಬೆಳೀತಾ ಹೋಗಿ. ಸೊ ಲೆಂತಿ ಟಾಪಿಕ್ಕು, ಸ್ವಲ್ಪ ಪರ್ಸ್ನಲ್ ಮಾತಾಡಿದೆ ಅಂತ ಅನಿಸಿದ್ರೆ, ಇರಿಟೇಷನ್ ಆದರೆ ಬೇಜಾರಾಗಬೇಡಿ. ಈ ಟಾಪಿಕ್ ಮೇಲೆ ಎಫರ್ಟ್ ಹಾಕಿ. ಅಂದರೆ ಎಲ್ಲರದು ಕೂಡ ಬರೀರಿ. ನೆಕ್ಸ್ಟಲ್ಲೇ ಪರ್ಸ್ನಲ್ ಬರೀತಾ ಹೋಗಿ. ಒಂದು 3 ವರ್ಷದ್ದು ಬರೀರಿ. ಪರ್ಸ್ನಲ್ ಮಂತ್ ಅದೆಲ್ಲ ನನ್ನ ಬಾಯಿ ನಿಲ್ಲಲ್ಲ. ಆಯಿತಾ? ನಾನು ಯಾವತ್ತಾರು ಒಂದಿನ ಕ್ಲಾಸ್ ಮಾಡ್ತಾ ಇದ್ದೆ ಅಥವಾ ಡಿಸ್ಕಸ್ ಮಾಡ್ತಿದ್ದೆ, ನನಗೆ ಏನಾದ್ರು ಕಣ್ಣು ಕಾಣಿಸಿದ್ರೆ ನಾನು ಹೇಳ್ತೀನಿ. ನನ್ನ ಬಾಯಿ ಅಂತೂ ನಿಲ್ಲಲ್ಲ. ನನಗೆ ಫುಲ್ ಕಟ್ ಮಾಡಿ ಇಲ್ಲರ್ದ ಹೇಳ್ಬೇಕು. ನನ್ನ ಬಾಯಿ ಅಂತೂ ನಿಲ್ಲಲ್ಲ. ಅದು ತುಂಬ ಪ್ರಾಬ್ಲಮ್ಸ್ ಇದೆ. ಅದು ನಂದು. ನಾನು ಹೇಳ್ಬಾರ್ದು ಅಂತ ನಾನು ಯಾವತ್ತೂ ನಿಲ್ಲಿಸಲ್ಲ. ಬಾಯಲ್ಲಿ ಬಂತು ಅಂದರೆ ನಾನು ಹೇಳ್ತೀನಿ. ಎದುರುಗಡೆ ವ್ಯಕ್ತಿ ತಡೀತಾರೆ ಅಂತ. ಅದು ಕೆಟ್ಟದ್ದು ನಡೀತಿದ್ರು ಕೂಡ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ನನಗದು ಪ್ರಾಬ್ಲಮ್ ಇಲ್ಲ. ಏನಕ್ಕೆ ನಾನು ಬಾಯಿ ನಿಲ್ಲಿಸಿ ಮಾತಾಡಬಾರ್ದು ಜ್ಯೋತಿಷದಲ್ಲಿ ಯಾವಾಗಲೂ ಕೂಡ. ಸೊ ಹಾಗಾಗಿ ಕೆಲವು ಸಲ ಆರ್ಷ ಕೂಡ ಮಾತಾಡಿದ್ದೀನಿ. ವೀಡಿಯೋಸ್ಗಳು ಯೂಟ್ಯೂಬಲ್ಲಿದೆ. ಕೆಲವು ಸಲ ಈ ಥರ ಸಾಫ್ಟಾಗಿ ಕೂತ್ಕೊಂಡು ಮಾತಾಡಿದ್ದೀನಿ. ಕೆಲವು ಸಲ ತುಂಬ ಸೆಂಟಿಮೆಂಟಾಗಿ. ಇವತ್ತು ಸೆಂಟಿಮೆಂಟಾಗಿ ಮಾತಾಡ್ತಾ ಇದ್ದೆ. ನಾನು ಕೂಡ ಮನುಷ್ಯ. ತುಂಬ ರೀತಿಯ ನಮ್ಮದು ಫೀಲಿಂಗ್ಸ್ಗಳು, ತುಂಬ ರೀತಿಯ ನಮ್ಮದು ಭಾವನೆಗಳು ಫ್ಲಕ್ಚುಯೇಟ್ ಆಗ್ತಾ ಇರ್ತವೆ. ಬಟ್ ಓವರಾಲ್ ಬಂದು ಏನಂತಂದರೆ, ಯೂಟ್ಯೂಬ್ ಅನ್ನೋ ಒಂದು ಚಾನಲಲ್ಲಿ ಒಂದು ದೊಡ್ಡ ಸಮುದ್ರದಲ್ಲಿ ಬೆರಳೆಣಿಕೆ ಎಷ್ಟು ಜನಗಳು ಚೂಸ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ದೀರಾ. ಇದರಲ್ಲಿ ಈ ಒಂದು ಸಣ್ಣ ವೀಡಿಯೋ ನಿಮಗೆ ಲೈಫ್ ಹಂಗೆ ಹೆಲ್ಪ್ ಆಗಲಿ ಅಷ್ಟನ್ನು ಮಾತ್ರ ನಾನು ಬ್ಲೆಸ್ ಮಾಡ್ತಾ ಇರೋದು. ಅಂದರೆ ಅಷ್ಟು ಮಾತ್ರ ನಿಮ್ಗೆ ಅರಸ್ತಾ ಇದ್ದೀನಿ. ಈ ಸಣ್ಣ ವೀಡಿಯೋಸ್ಗಳು ನಿಮಗೆ ಲೈಫಲ್ಲಿ ಒಂದು ದೊಡ್ಡ ಮಟ್ಟಿಗೆ ಸಹಾಯ ಆಗಲಿ ಅಂತ. ಓಕೆನಾ? ಆ ರೀತಿ ಆದರೆ ಬೇಕಾದಷ್ಟು. ಆ್ಯಂಡ್ ಏನು ಡೆಮೋ ಕ್ಲಾಸಸ್ ಅಂತ ಕೇಳ್ತೀರಿ. ಡೆಮೋ ಕ್ಲಾಸ್ ನಂದರೆ ಇದೇನೆ. ಏನು ಡೆಮೋ ಕ್ಲಾಸ್ ಕೊಡಿ. ಡೆಮೋ ಕ್ಲಾಸ್ ಏನಕ್ಕೆ ಕೊಡಲಿ? ನಾನು ಏನು ಸೇಲ್ ಮಾಡ್ತಿಲ್ಲ ಯಾರು. ಆಯಿತಾ? ನಾನು ಏನು ನೀವು ಡೆಮೋ ಕ್ಲಾಸ್ ಕೇಳ್ತೀರಾ ಇದೆ. ನಾನು ಇರೋದೇ ಈ ಥರ, ನಾನು ಮಾತಾಡೋದೇ ಈ ಥರ, ನಾನು ಹೇಳ್ಕೊಡೋದೇ ಈ ಥರ. ಏನಕ್ಕೆ ಅಂತಂದರೆ ಡೇ 1 ಕಲಿಬೇಕಾದ್ರೆ ನನಗೆ ತುಂಬ ಕನ್ಫ್ಯೂಸ್ ಮಾಡಿದ್ರು. ನೆಕ್ಸ್ಟ್ ಸಲ ನಮ್ಮ ಸರಿ ಯಾವಾಗ ನನಗೆ ಬೈದು ನೀವು ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡು ಅಂತೇಳಿ ಅವ್ರು ಕೊಟ್ಟಿದ್ದು ಒಂದೇ ಕೆಲಸ. ನಿನಗಿದು ಇಷ್ಟ ಇಲ್ಲ ಅಂದರೆ ನೀವು ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡು, ಹೇಳೋಕ್ಕೆ ಸ್ಟಾರ್ಟ್ ಮಾಡು. ಹೇಳ್ಕೊಡು ಅಂತ ಹೇಳಿಲ್ಲ, ಹೇಳೋಕ್ಕೆ ಸ್ಟಾರ್ಟ್ ಮಾಡು. ಕೊಡೋದಕ್ಕೆ ನಮ್ಮ ಕೈಲಿ ಇದಿಲ್ಲ. ಆಯಿತಾ? ನಿಮ್ಗೆ ನೀವು ತೊಗೋಬೇಕದು. ಅವತ್ತಿಂದ ಇವತ್ತವರೆಗೂ ನಂದು ಯೋಚನೆ ಇರೋದು ಇದೇ ಥರ. ಸೊ ಹೇಳಬೇಕು. ಯಾವ ರೀತಿ ಹೇಳಬೇಕಂದ್ರೆ, ಮೊದಲನೇ ದಿನವೇ ಮೊದಲನೇ ಮೂಮೆಂಟಲ್ಲೇ ಅರ್ಥ ಆಗಿಬಿಟ್ರೆ ಸಾಕು ಅಂತ ಅಷ್ಟೇ. ಸೊ ಈ ಒಂದು ಚಾನಲ್ ಕಂಪ್ಲೀಟಾಗಿ ಬಂದು ಎಜುಕೇಷನ್ ಚಾನಲ್ ಅಂತ ನಾನು ಸೆಲೆಕ್ಟ್ ಮಾಡಿದ್ಮೇಲೆ ಕಂಪ್ಲೀಟ್ ಇದ್ರ ಮೇಲೆ. ಸೊ ಹಾಗಾಗಿ ಇದೇ ರೀತಿ ನಡೀತಾ ಹೋಗಲಿ. ಗೊತ್ತಿರೋ ವ್ಯಕ್ತಿ ಗೊತ್ತಿಲ್ಲದವ್ರನ್ನ ಮೋಸ ಮಾಡ್ತಾನೆ ಇರೋದು, ಗೊತ್ತಿಲ್ಲದಿರೋ ವ್ಯಕ್ತಿ ಅಥವಾ ಗೊತ್ತಿರೋ ವಿಷಯಗಳನ್ನ ಚೆನ್ನಾಗಿ ಪ್ರೆಸೆಂಟೇಷನ್ ಕೊಡೋದು, ಅರ್ಧ ಕೆಲಸ ಆಗೋದು, ಅದು ನಾನಿದ್ದು ನನಗಾಗಕ್ಕೆ ಇಷ್ಟ ಅಲ್ಲ. ಸೊ ನಾನು 100 ಜನ ಅಡ್ರೆಸ್ ಮಾಡೋಕ್ಕೆ ನನಗೆ ಆನ್ಲೈನ್ ಬಿಟ್ಟರೆ ಬೇರೆ ಯಾವುದೂ ಪ್ಲ್ಯಾಟ್ಫಾರ್ಮ್ ಇಲ್ಲ. ಅಟ್ಲೀಸ್ಟ್ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಯಾರ್ಯಾರು ನೀವು ಒಂದೊಂದು ಗ್ಯಾಪಲ್ಲಿ ಕನೆಕ್ಟ್ ಆಗಿರ್ತೀರ, ನಿಮಗೆ ಒಂದು ಅವಶ್ಯಕತೆ ಇರೋ ಟೈಮಲ್ಲಿ ನನ್ನ ವೀಡಿಯೋಸ್ಗಳು ರೀಚ್ ಆಗಿದೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಏನಕ್ಕೆ ನಾನು ಆ ರೀತಿ ಎನರ್ಜೈಸ್ ಮಾಡಿ ವೀಡಿಯೋಸ್ಗಳು ಬಿಡೋದು. ಅಂದರೆ ನಾನು ಕೆಲವು ಬೇರೆ ಮೆಥಡ್ಸ್ ಇವೆ. ನಾನು ಯೂಶ್ವಲಿ ಅದೇ ರೀತಿ ಪ್ರಾಬ್ಲಮ್ ಇರೋವಂಥವ್ರು, ಹೆಲ್ಪ್ಲೆಸ್ ಇರೋವಂಥ ವ್ಯಕ್ತಿಗಳನ್ನ ಮಾತ್ರ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದೇ ಥರ ನೀವುಗಳು ಸಿಕ್ಕಿರ್ತೀರ. ಎಲ್ಲ ಇದ್ದು ನಿಮ್ಗೆ ಏನೂ ಮಾಡೋಕ್ಕಾಗ್ತಿರಲ್ಲ. ಈ ಮಾತು ಎಷ್ಟು ಜನಕ್ಕೆ ರೆಸೊನೇಟ್ ಆಗುತ್ತೆ ಅವ್ರು ಹೇಳಿ. ಎಸ್ ನೋ ಕಮೆಂಟ್ ಹಾಕಿರಿ. ಎಲ್ಲ ಇದು ಏನೂ ಮಾಡೋಕ್ಕಾಗ್ತಿಲ್ಲ. ಆ ಜನಗಳು ಮಾತ್ರ ಕನೆಕ್ಟ್ ಮಾಡ್ತಿದ್ದೀನಿ. ಏನಕ್ಕೆ ಎಲ್ಲ ಇದು ವ್ಯಕ್ತಿ ಅವ್ರು ಏನೂ ಮಾಡೋಕ್ಕಾಗ್ತಿಲ್ಲ ಅಂದರೆ ಸ್ವಲ್ಪ ನಿರ್ಧಾರಗಳು ಚೇಂಜ್ ಮಾಡಿಬಿಟ್ರೆ ಅವ್ರ ಹತ್ರ ಆಲ್ರೆಡಿ ಎಲ್ಲ ಇರುತ್ತೆ.
ಅವ್ರು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಇಲ್ಲ ಅನ್ನೋದು 23 ಜನಕ್ಕೆ ಸೆಟ್ಲ್ ಮಾಡ್ತಾರೆ ಅವರು. ಆಯಿತಾ? ಏನು ಇಲ್ದಿರೋ ಅಂದ್ಬಿಡಿ, ಏನು ಇಲ್ದಿರೋ ಡಿಪೆಂಡ್ ಆಗಲೇಬೇಕು, ಅವನು ಹಗಲು ರಾತ್ರಿ ಒದ್ದಾಡ್ತಾನೆ. ಬಟ್ ಎಲ್ಲ ಇದ್ದು ಸ್ಟಕ್ ಆಗಿರ್ತಾರೆ. ನಾನು ಇಷ್ಟು ದಿನದಿಂದ ಮುಂದೆ ಕೂಡ ನಾನು ಫೋಕಸ್ ಮಾಡ್ತಾ ಇರೋದೇ ಅದನ್ನು. ಸೊ ಎಲ್ಲ ಇದ್ದು ಏನೋ ಮಾಡೋಕ್ಕಾಗದಿರೋ ವ್ಯಕ್ತಿಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿ, ಸ್ವಲ್ಪ ಜವಾಬ್ದಾರಿ ಸಿಕ್ಕಿ, ಸ್ವಲ್ಪ ದಾನ, ಸ್ವಲ್ಪ ಸೇವೆ ಕಡೆ ಡೈವರ್ಟ್ ಆಗಿಬಿಟ್ರೆ ಅವರು ನಾನು ಒಬ್ಬ ಮಾಡೋ ಕೆಲಸನ ಅವರು 100ರಷ್ಟು ಮಾಡ್ತಾರೆ. ಆ ಕೆಲಸ ಆಗಬೇಕು. ಸೊ ಎಮೋಷ್ನಲ್ ಆಗಿ ಈ ಟಾಪಿಕ್ ಆ್ಯಂಡ್ ನನ್ನ ಪರ್ಸ್ನಲ್ ಒಪಿನಿಯನ್ನು ಅದು ನನಗೀಗ ಲಾಸ್ಟ್ ವೀಕಿಂದ ಏನು ನಡೀತಿದೆ ಡ್ರಾಮಾ ಎಲ್ಲ ನೋಡಿ ಒಂದು ಪ್ಯೂರ್ ಇಂಟೆನ್ಷನಿಂದ ಸ್ಟಾರ್ಟ್ ಮಾಡಿದಂತಹ ಒಂದು ಸಬ್ಜೆಕ್ಟ್ ಏನಿದೆ ಇದು ಅದರದೇ ರೀತಿಯಲ್ಲಿ ರೀಚ್ ಆಗಲಿ, ಜನಗಳು ಕನೆಕ್ಟ್ ಆಗಿದ್ದಾರೆ. ಡೇ 1ಇಂದ ಇವತ್ತವರೆಗೂ ಮುಂದೆ ಕೂಡ ನನ್ನ ಇಂಟೆನ್ಷನ್ ಇದೇ ಇರುತ್ತೆ. ಆ್ಯಂಡ್ ಯಾವಾಗಲೂ ಕೂಡ ಬಂದು ಈ ಥರ ಹೇಳ್ಕೊಂಡು ಗೊಳಾಡಬಾರ್ದು, ನನಗೆ ಇಷ್ಟ ಇಲ್ಲ. ಬಟ್ ಈ ಥರ ಜನ ಟರ್ನ್ ಆಗ್ತೀವಲ್ಲ, ಅಂದರೆ ಹೆಂಗೋ ಇದ್ದ ವ್ಯಕ್ತಿ ಹೆಂಗೋ ಬದಲಾಗಿ ಹೆಂಗೋ ಚೇಂಜ್ ಆಗಿ ಕೊನೆಗೆ ಬಂದು ಯಾವ ರೀತಿಯೂ ಜೀವನ ನಡೆಸ್ತಾ ಇರ್ತಾನೆ. ಆ ಒಂದು ಜರ್ನಿ ಇದು ಮಹಾದಶ. ಸೊ ಈ ಒಂದು ಟೈಮ್ನ ಲೆಕ್ಕ ಹಾಕೋದು ಮತ್ತು ಟೈಮ್ಗೆ ಬೆಲೆ ಕೊಡೋವಂಥದ್ದು, ಗ್ರಹಗಳು ಅಂತಲೇ ನಿಮಗೆ ಕಾಣಿಸಿಲ್ಲ ಅಂದರೂ ಪರವಾಗಿಲ್ಲ, ಗ್ರಹಚಾರ ಅನ್ನೋದನ್ನು ಕಲೀರಿ, ಬೇಸಿಕ್ಸ್ಗಳು ಕಲೀರಿ, ನಾಲೆಡ್ಜ್ಗಳು ಕಲೀರಿ, ಬರೀರಿ, ಇದ್ರ ಮೇಲೇ ಡಿಪೆಂಡ್ ಆಗಿಬಿಡಿ. ಇದು ಬಿಟ್ಟು ಇನ್ನೊಂದಿದೆ ಮನುಷ್ಯನಿಗೆ ಹಠ. ಅಂದರೆ ಕೆಲವು ಗುಣಗಳನ್ನ ಕೊಟ್ಟರು ದೇವರುಗಳು, ಕೋಪ, ದ್ವೇಷ, ಕಾಮ ಇದೆಲ್ಲನೂ ಕೊಟ್ಬಿಟ್ಟು ಕಂಟ್ರೋಲ್ ಮಾಡುವಂತನೂ ಕೆಲವರು ಹೇಳಿದ್ರು, ಕೆಲವರು ಇದನ್ನು ಉಪಯೋಗಿಸುವಂತನೂ ಹೇಳಿದ್ರು. ಎಸ್ಪೆಷಲಿ ಶಿವ. ಕೋಪದಲ್ಲೂ ಕೂಡ ಇರೋಂಥವ್ರು ನೋಡಿರ್ತೀರ, ಯಾರು ಮಾಮೂಲಿ ಈ ವೈರಾಗಿಗಳೆಲ್ಲ ಏನಿರ್ತಾರೆ ಅವರು, ಆಯಿತಾ, ಕೋಪದಲ್ಲೇ ಬರೀ ಕೋಪದಲ್ಲಿರೋಂಥವ್ರನ್ನ ಕೂಡ ನೋಡಿರ್ತೀರ. ಈಗ ನಾಗಸಾಧುಗಳು ಇವರೆಲ್ಲ. ಇನ್ನು ಕೆಲವರು ಬಂದು ತಾಳ್ಮೇಲೆ ಕುರಿತಾರೆ, ಎಲ್ಲನೂ ಬಿಟ್ಟು ಎಲ್ಲ ಥರನೂ ಕೂಡ. ಸೊ ತುಂಬ ಸ್ಟೋರಿಗಳಿವೆ. ನಾವು ಸ್ಕ್ರಿಪ್ಚರ್ಸ್ಗಳನ್ನ ಓದಿದ್ದೆ, ಅಷ್ಟು ಬುಕ್ ಕುತ್ಕೊಂಡು ನೀವು ಓದಿದ್ರೆ ಅದು ಒಂಥರ ಟೈಮ್ ವೇಸ್ಟ್. ಅದು ಆ ಪಾಯಿಂಟ್ಸ್ಗಳು ಹೇಳ್ತಾ ಹೋಗ್ಬೇಕಾದ್ರೆ, ಅದೆಲ್ಲ ಮಾತಾಡಬೇಕಾದ್ರೆ ನಮಗೆ ಈ ಒಂದು ಟಾಪಿಕ್ ಏನಿದೆ ಗೊತ್ತಾ, ಬೇಸಿಕ್ ಟಾಪಿಕ್ಸ್ಗಳಿವು. ಬಟ್ ಇದನ್ನು ನೀವು ಆಳಕ್ಕೆ ಬಿದ್ದರೆ ಅದಾದಮೇಲೆ ಗೊತ್ತಾಗುತ್ತೆ. ಆಮೇಲೆ ಡೇ 1ಇಂದನೂ ಹೇಳ್ತಾ ಇದ್ದೀನಿ, ನಾವು ಇಷ್ಟು ದಿನ ಮಾತಾಡ್ತಾ ಇರೋದು ಗ್ರಹಗಳ ಬಗ್ಗೆ. ಬಟ್ ನಾವು ಪೂಜೆ ಅಂತ ಬಂದಾಗ ಗ್ರಹಗಳಿಗೆ ಮಾಡಲ್ಲ, ದೇವ್ರಿಗೆ ಮಾಡ್ತೀವಿ. ಹಿಂಗೆ ದೇವ್ರಿಗೂ ಈ ಗ್ರಹಕ್ಕೂ ಏನು ಲಿಂಕು ಅಂತ ಕಲ್ತ್ಕೊಬಿಟ್ರೆ ತಾಯಿಯವ್ರಿಗೂ ನೀವು ನಿಮ್ಮ ಸಮಸ್ಯೆ ಕಣ್ಣಿಗೆ ಕಾಣಿದ ತಕ್ಷಣ ಇದ್ದೇ ಸಮಸ್ಯೆ ಆಗ್ತಿದೆ, ಇದಕ್ಕೆ ಇದೇ ಗ್ರಹ ಪೂಜೆ ಮಾಡಬೇಕು ಅಂತ ಕಲ್ತ್ಕೊಬಿಡ್ತೀರ. ಯಾಕೆ ಪೂಜೆ ಇಲ್ಲ ಅಂತ ಅಂದ್ಕೊಳ್ಳಿ, ಸೆಕೆಂಡ್ ಬೆಸ್ಟ್ ಆಪ್ಷನ್ ಬಂದು ದಾನ. ಗಳಿಸಿರ್ತೀರ, ಸ್ವಲ್ಪ ಕೊಡಿ. ಇಲ್ಲ ಅಂತಂದರೆ ಏನು ಕಿತ್ಕೋಬೇಕು ಅದನ್ನು ಯಾವುದೋ ಒಂದು ಶಕ್ತಿ ಕಿತ್ಕೊಳ್ಳುತ್ತೆ, ಅದು ನೀವೇ ಮನಸಾರೆ ಕೊಡಿ, ಪುಣ್ಯನೇ ಗಳಿಸ್ತೀರ, ನಿಮ್ಮದೇಗಿರ್ತೀರ. ನಾನು ಯಾವಾಗಲೂ ದಾನ ಮೇಲೇ ಫೋಕಸ್ ಮಾಡೋದು. ನಂಬರ್ 8 ಅಲ್ವಾ, ನಾನು ಕೆಲಸ ಮಾಡ್ಸೋಕ್ಕೆ ಇಷ್ಟ, ಕೆಲಸ ಮಾಡೋಕ್ಕೆ ಇಷ್ಟ, ಕೆಲಸ ಮಾಡ್ಸೋಕ್ಕೆ ಇಷ್ಟ. ಓಕೆನಾ? ಆ್ಯಂಡ್ ಒಂದು ಚಾರ್ಟ್ ನಾನೇ ಮಧ್ಯದಲ್ಲಿ ಹಾಕ್ತೀನಿ. ಕುಂಡ್ಲಿ ನಾನು ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಜ್ಯೋತಿಷ್ಯ ಪ್ರಕಾರ ಬಂದಾಗ ಏನಾಗುತ್ತೆ ಅಂದರೆ ಸೂರ್ಯ ಅಂದರೆ ಸಿಂಹರಾಶಿ ಕಡೆ, ನ್ಯೂಮರಾಲಜಿ ಬಂದಾಗ 8ನೇ ನಂಬರು ಶನಿ ಕಡೆ, ಸೂರ್ಯಕ್ಕೆ ಬಂದು ಇದು ಈ ಥರ ಮಿಕ್ಸಪ್ ಆಗ್ತವೆ. ಈಗ ಈ ರೀತಿ ಯಾರಾದರೂ ಆಸ್ಟ್ರಾಲಜರ್ಸ್ಗಳು ಕನ್ಫ್ಯೂಸ್ ಆಗಿತ್ತು ಅಂತಂದರೆ ಮಧ್ಯದಲ್ಲಿ ಯಾವ್ದಾರು ಮಾತಾಡೋಣ, ಆರಾಮಾಗಿ ಮಾತಾಡೋಣ. ಬಟ್ ಇಲ್ಲ ನಾವು ಇಷ್ಟೆಲ್ಲ ತಲೆ ಕೆಡಿಸ್ಕೋತಲ್ಲ ಸರ್, ಅದಂದರೆ ಅದರದ್ದು ಒಪಿನಿಯನ್ ಅದ್ರದ್ದು ಹೇಳ್ತೀವಿ, ಇದ್ರ ಒಪಿನಿಯನ್ ಇದ್ರ ಹೇಳ್ತೀವಿ ಅಂದರೆ ಬೆಸ್ಟ್ ಆ ರೀತಿ ಪ್ರಾಕ್ಟೀಸ್ ಮಾಡಿ. ಡೀಪಾಗಿ ಕನೆಕ್ಟ್ ಆಗಿದ್ದೀರಾ ತುಂಬ ಜನ, ಮುಂದೆ ಕೂಡ ಕನೆಕ್ಟ್ ಆಗ್ತಾ ಹೋಗ್ತೀರಾ. ಒಂದೇ ಒಂದು ಡಿವಿಯೇಷನ್ ಲೈಫಲ್ಲಿ ಏನೋ ಟರ್ನ್ ಆಯಿತು ಅಷ್ಟೇ. ಬಟ್ ತುಂಬ ಆಪ್ಷನ್ಗಳು ಬಲಗಡೆ, ಹಿಂಗೆ ಎಡಗಡೆ ಒಂದು ಚೂರು ಲೆಫ್ಟ್ ಹೋಗಿ ಹಿಂಗೆ ವಾಪಸ್ ಬಂದಿದ್ದೀನಿ. ಬಟ್ ನನ್ನ ರೈಟ್ ಸೈಡ್ ತುಂಬ ದಾರಿಗಳಿವೆ, ಅದೆಲ್ಲ ಕಡೆನೂ ಪುನಃ ಅಲ್ಲಿಗೆ ಬಂದು ಮೀಟ್ ಆಗ್ತೀವಿ. ಸೊ ಒಂದು ಸ್ಟಾರ್ಟ್ ಮಾಡಿ ಬಿಟ್ಕೊಂಡಿದ್ದೆ ನಾನೊಂದು ವಿಂಗ್ ಥರ, ನನಗೆ ಪ್ಲ್ಯಾನ್ ಇತ್ತಿದ್ದು ಈ ಥರ ಹಾಗೆ ಆಗುತ್ತೆ ಅಂತ. ಅಲ್ಲಿ ನನಗೆ ಡಿಸ್ಕಷನ್ ಮಾಡೋಕ್ಕಿಂತ ಜಾಸ್ತಿ ಇದನ್ನು ಯೋಚನೆ ಮಾಡೋರು, ಡಿಬೇಟ್ ಮಾಡೋರು ಬೇಕು. ಆ ರೀತಿ ಕಮಿಟ್ಮೆಂಟ್ ಇರೋಂಥವ್ರು ದಯವಿಟ್ಟು ನನಗೆ ಕನೆಕ್ಟ್ ಆಗಿ ಇದನ್ನು ಸ್ವಲ್ಪ ಮುಂದೆ ತೊಗೊಂಡು ಹೋಗೋಣ. ಆ್ಯಂಡ್ ಯಾರು ಗ್ರೂಪ್ಸ್ ಬಗ್ಗೆ ಕೇಳ್ತಿದ್ರೋ, ಒಂದೇ ಗ್ರೂಪ್ ಇರೋದು, ಅದು ಪೇಯ್ಡ್ ಗ್ರೂಪ್. ಅದು ಪೇಯ್ಡ್ ಗ್ರೂಪಲ್ಲಿ ಕನೆಕ್ಟ್ ಆಗಿ ಲೈಫ್ ಟೈಮ್ ಇರುತ್ತೆ, ಅದು ಡಿಲೀಟ್ ಆಗಲ್ಲ, ಏನೂ ಇಲ್ಲ, ಎತ್ತನೂ ಇಲ್ಲ. ಆ್ಯಂಡ್ ಸಾಫ್ಟ್ವೇರ್ ಅಷ್ಟೇ, ಸಾಫ್ಟ್ವೇರ್ ಏನಕ್ಕೆ ಅಷ್ಟೊಂದು ಕಷ್ಟಪಡ್ತೀರಾ, ತಗೊಳ್ಳಿ. ಅದು ಸಾಫ್ಟ್ವೇರ್ ಅದ್ರ ಕೆಲಸ ಮಾಡ್ತಾ ಇರುತ್ತೆ. ನಿಮ್ಗೇನು ಬೇಕು ಚೆಕ್ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋಸು, ಪ್ಲೇ ಲಿಸ್ಟು, PDF ಎಲ್ಲನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಫ್ಯೂಚರಲ್ಲಿ ಇವೆಲ್ಲನೂ ಕೂಡ ಅಪ್ಲೋಡ್ ಆಗ್ತಾ ಹೋಗ್ತದೆ. 1 ನಂಬರ್ ಇದಾಗಿ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಾನೇನೋ ಸ್ವಲ್ಪ ಇದು ಮಾಡಿದ್ದೀನಿ, ಅಂದರೆ ಎಲ್ಲರೂ ಕೂಡ ಮೆಸೇಜ್ ಮಾಡೋಕ್ಕಾಗಲ್ಲ ನನಗೆ. ಅದು ಎನೇಬಲ್ ಮಾಡ್ತು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆಲ್ಲ ಡೀಟೇಲ್ಸ್ಗಳು ಬರುತ್ತೆ, ಏನು ಪ್ರಿಡಿಕ್ಷನ್ಸ್ಗಳೇನಿದೆ ಎಲ್ಲ ಬರುತ್ತೆ. ನೇಮ್, ಮೊಬೈಲ್ ನಂಬರ್, ನಿಮ್ಮ ಟೈಮು, ಇದು ಬೇಸಿಕ್ ನ್ಯೂಮರಾಲಜಿ ಏನಿದೆ ಕಂಪ್ಲೀಟ್ ವಿತ್ ಸಾಫ್ಟ್ವೇರ್ ಎಲ್ಲ ಯೂಟ್ಯೂಬಲ್ಲಿದೆ, ಫೇಸ್ಬುಕ್ಕಲ್ಲಿದೆ, ಯೂಸ್ ಮಾಡ್ಕೊಳ್ಳಿ. ಇಲ್ಲಿಂದ ಏನು ಮಾಡೋಣ ಅಂದರೆ ಈ ಡೇಯಿಂದ ಈ ಟಾಪಿಕ್ನ ಲೋಶೋದೇನಿದೆ ಸ್ಟಾಪ್ ಮಾಡ್ತೀನಿ. ಲೋಶೋ ಕಂಪ್ಲೀಟ್ ಅಲ್ಲ, ಇನ್ನೂ ಸುಮಾರು 6ರಿಂದ 8 ಕ್ಲಾಸ್ ಇದೆ ಇಲ್ಲಿ, ನಾನು ಸ್ಟಾಪ್ ಮಾಡ್ತೀನಿ. ಡಿಸ್ಕಷನ್ಸ್ಗಳು ಮಾಡಬೇಕಾದ್ರೆ ನಿಮ್ಮ ಚಾರ್ಟ್ಗಳ ಅವಶ್ಯಕತೆ ಇದೆ, ಡಿಸ್ಕಷನ್ಸ್ಗಳಲ್ಲಿ ಇನ್ವಾಲ್ವ್ ಆಗಿ. ಆ್ಯಂಡ್ ಏನೇ ಡೌಟ್ಸ್ ಇದೆ, ಏನೇ ಕ್ಲಾರಿಫಿಕೇಷನ್ ಇರೋ ಥ್ರೂ ಅಪಾಯಿಂಟ್ಮೆಂಟ್ಸ್ ಓನ್ಲಿ. ಸೊ ಅಪಾಯಿಂಟ್ಮೆಂಟ್ ಥ್ರೂನೇ ಬನ್ನಿ. ಇಲ್ಲ ಅಂತಂದರೆ ನಿಮ್ಗೆ ಕಾಲ್ ಮಾಡಿ ಮಾತಾಡಿ. ನಮ್ಮ ಮನೆಯಲ್ಲಿ ಯಾರು ಇರ್ತಾರೆ ಅಂದರೆ ಮನೆಯವರೇ, ಮೋಸ್ಟ್ಲಿ ಪ್ರಾಬಬಲಿ 90% ನನ್ನ ವೈಫೈ ರಿಸೀವ್ ಮಾಡೋದು.
ಪ್ರಾಬ್ಲಮ್ ಮಾಡಿದ್ದಾರೆ. ಈಗ ಹಳಬ್ರೆಲ್ಲ ಇದ್ದಿದ್ದೆಲ್ಲ ಪ್ರಾಬ್ಲಮ್ಸ್ ಆಯಿತು ನಿಮಗೆ. ಸೊ ಯಾರು ಇವರು ಅಂತಲ್ಲ, ಕೆಲವ್ರು ಒಳ್ಳೇದು ಮಾಡಿದ್ರು, ತುಂಬ ಲಾಭ ಮಾಡಿದ್ರು, ಕೆಲವು ನಮ್ಮದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಕೆಲವು ಫುಲ್ ಪ್ರಾಬ್ಲಮ್ಮು ಮಾಡೋದ್ರು. ಅದಕ್ಕೆ ಏನು ಮಾಡ್ತಿದ್ದೀವಿ, ನಮ್ಮ ಕೆಲಸ ನಾವೇ ಮಾಡ್ಕೋತಾ ಇದ್ದೀವಿ. ಅವ್ರ ಹತ್ರ ಕೇಳಿ ಮಾತಾಡಬೇಕಿದೆ 5 ನಿಮಿಷ 10 ನಿಮಿಷ ಅಂತ. ಅವರಿಗೆ ನನ್ನ ಟೈಮ್ ಕರೆಕ್ಟಾಗಿ ಗೊತ್ತಿರುತ್ತೆ. ಬೇರೆ ಯಾರೋ ಹೇಳಿದ್ರು ಬ್ಯುಸಿ ಇರ್ತೀವಿ ಅದೆಲ್ಲ ನಂಗೆ ಗೊತ್ತಿಲ್ಲ. ಅವ್ರಿಗೆ ಮಾತ್ರ ನನ್ನ ಟೈಮ್ ಗೊತ್ತಿರೋದು, ನಾನು ಹೆಂಗಿರ್ತೀನಿ, ಏನು ಕೆಲಸ ಇದೆ ಅಂತ. ಫೋನ್ ಮಾಡಿ ಕೇಳ್ಕೊಳ್ಳಿ, ಸಜೆಷನ್ಸ್ ತೊಗೊಳ್ಳಿ, ಏನು ಬೇಕು ನಿಮ್ಮ ಹೆಲ್ಪ್ ತೊಗೊಳ್ಳಿ. ರಿಮೈನಿಂಗ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಏನು ಮಾಡ್ತೀನಿ ಅಂದರೆ ಲೈವಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಲೈವಲ್ಲಿ ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ. ಮೆಂಬರ್ಸ್ ಓನ್ಲಿ ಯಾವಾಗ ಮಾಡ್ತೀನಿ ಆಗ ನಿಮಗೂ ಕೂಡ ಎನೇಬಲ್ ಮಾಡ್ತೀನಿ, ಟೈಮಲ್ಲಿ ಸರಿ ಆಗುತ್ತೆ. ಈಗ ಬಂದು ನಡೀತಾ ಇರಲಿ. ನೆಕ್ಸ್ಟಿಂದ ಬಂದು ಸೀದಾ ವೇದಿಕ್ ಗ್ರಿಡ್ ಸ್ಟಾರ್ಟ್ ಆಗುತ್ತೆ ಮಂಡೆಯಿಂದ. ಓಕೆನಾ? ಸೊ ವೇದಿಕ್ ಗ್ರಿಡ್ಗೆ ಸ್ಟಾರ್ಟ್ ಆಗಿ ವೇದಿಕ್ ಗ್ರಿಡ್ ಕಂಪ್ಲೀಟ್ ಆಗೋವರೆಗೂ ಪೇಷನ್ಸಲ್ಲಿ ಕಾಯಿರಿ. ಒಂದು ವಾರದವರೆಗೂ, ಹೆಚ್ಚು ಕಮ್ಮಿ ಒಂದು 10 ದಿನವೇ ಬೇಕಿದ್ದಕ್ಕೆ. ದಯವಿಟ್ಟು ಅದು ಕಂಪ್ಲೀಟ್ ಆಗೋವರೆಗೂ ಎಲ್ಲ ಫಾಸ್ಟಾಗಿ ಲೆಂತಿ ವೀಡಿಯೋಸ್ ಮಾಡ್ತೀನಿ, ಕಂಪ್ಲೀಟ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಏನಿದೆ, ದೀಪಾವಳಿ ಟೈಮಲ್ಲಿ ನಂದು ತುಂಬ ಒಂಥರ ಪೀಕ್ ಟೈಮ್ ಅದು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದು. ಆ ಟೈಮಿಂದ ಏನು ಮಾಡೋಣ, ಆ್ಯಕ್ಚುಯಲ್ ಡಿಸ್ಕಷನ್ಸ್ಗಳು, ಆ್ಯಕ್ಚುಯಲ್ ಕ್ಲಾಸಸ್ ಎಲ್ಲ ಅಲ್ಲಲ್ಲಿ ಫೋಕಸ್ ಮಾಡ್ತೀನಿ. ಈಗ ಅಲ್ಲಿಂದ ನಂಗೆ ಶಿವರಾತ್ರಿವರೆಗೂ ಕಂಪ್ಲೀಟ್ ಆ ಟೈಮಲ್ಲಿ ನಂಗೆ ಸಿಕ್ಕಾಪಟ್ಟೆ 3 ತಿಂಗಳು 4 ತಿಂಗಳು ಸಿಕ್ಕಾಪಟ್ಟೆ ನನಗೆ ತುಂಬ ಬೇರೆ ಥರನೇ. ಆ ಟೈಮಲ್ಲಿ ಇದೇನಾಗುತ್ತೆ, ಈ ಒಂದು ವಿಧಿ ಏನಿದೆ ಪೀಕಲ್ಲಿ ಹೋಗುತ್ತೆ, ಇದನ್ನು ಕ್ಲಾಸಸ್ ಏನಿತ್ತು ಆ ಟೈಮಲ್ಲಿ ಕಮ್ಯುನಿಟಿ ಬಿಲ್ಡ್ ಮಾಡೋಣ. ಅಲ್ಲಿವರೆಗೂ ಏನು ಗ್ರೂಪ್ ಇತ್ತು, ಗ್ರೂಪ್ ಡಿಸೇಬಲ್ ಮಾಡಿದ್ದೀನಿ. ಪಬ್ಲಿಕ್ ಗ್ರೂಪ್ನ ಫ್ಯೂಚರಲ್ಲಿ ಯಾವತ್ತಾರು ಮಾಡ್ತೀನಿ, ಆಗ ಜಾಯ್ನ್ ಆಗಿ. ಸದ್ಯಕ್ಕೆ ಪಬ್ಲಿಕ್ ಗ್ರೂಪ್ ಬಗ್ಗೆ ಡ್ರಾಪ್ ಮಾಡಿರಿ. ಸೊ ನೀವೇನೇ ಕಳ್ಸಂಗಿದ್ರೂ, ಏನು ಕಳಿಸಿದೆ ಲ್ಯಾಂಡ್ಲೈನ್ ನಂಬರ್, ಅದೇ ಇದು ಟೋಲ್ ಫ್ರೀ ನಂಬರ್, ಅದಕ್ಕೆ ವಾಟ್ಸಾಪ್ ಇದೆ. 0333 ಸಿಕ್ಕಲಿಲ್ಲ ಅಂದರೆ +9133 ಅಂತ ಟೈಪ್ ಮಾಡಿ ಕಾಲ್ ಮಾಡಿ ಬರುತ್ತೆ. ಓಕೆನಾ? ಅಲ್ಲಿ ಮೆಸೇಜ್ ಮಾಡಿ. ನಾನೇನು ಮಾಡ್ತೀನಿ, ಎಲ್ಲ ಕಂಟಿನ್ಯೂಸ್ ಆಗಿ ತೊಗೊಂಡು ವೀಡಿಯೋಸ್ಗಳು ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಒಂದು ಲಿಂಕ್ಗಳು ಕೊಟ್ಟಿರ್ತೀನಿ, 2 ಲಿಂಕು, ಒಂದು ಡೌಟ್ಗೆ ಮತ್ತು ಒಂದು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಹಾಕೋಕ್ಕೆ. ನಿಮ್ಗೆ ಏನಾದ್ರು ನಿಮ್ಮ ಬಗ್ಗೆ ಕೇಳಬೇಕು ಅಂತಂದರೆ ನೀವೆಲ್ಲ ಹಾಕಿರಿ, ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಪರ್ಸನಲ್ಲ ಮಾತಾಡೋಲ್ಲ. ನಾನು ಪರ್ಸ್ನಲಾಗಿ ಏನೇ ಮಾಡಬೇಕು ಅಂದ್ರೆ ನೀವು ರೀಚ್ ಔಟ್ ಆಗಿ ಪ್ರೊಸೀಜರ್ ಏನಿದೆ ಫಾಲೋ ಮಾಡಿ, ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಕಾಲ್ ಮಾಡಿ ಮಾತಾಡಿ. ಓಕೆನಾ? ಇವತ್ತಿಗೆ ಲೋ ಶೋ ಟಾಪಿಕ್ ಕಲಿಸೋದು ಅಂತ ಏನಿತ್ತು ಅದನ್ನು ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಇದರ ಡಿಸ್ಕಷನ್ಸ್ ಇರುತ್ತೆ, ಇದರ ಸಬ್ಜೆಕ್ಟ್ ರಿಲೇಟೆಡ್ ಇನ್ನು ಕೆಲವು ಟಾಪಿಕ್ ಏನಿದೆ ಅದನ್ನು ಇಲ್ಲಿ ಆನ್ಲೈನಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಅದಿಷ್ಟೊತ್ತು ವೀಡಿಯೋ ಲೆಂತಿ ವೀಡಿಯೋ 1 ಅವರ್ ಮೇಲಿದೆ. ಇಷ್ಟೊತ್ತವರೆಗೂ ವೀಡಿಯೋ ನೋಡಿದ್ದೀರ ಅಂದರೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಒಳ್ಳೆಯದಾಗಲಿ. ಈ ಟಾಪಿಕ್ನ, ಇದರ ತೂಕನ ಕರೆಕ್ಟಾಗಿ ಉಪಯೋಗಿಸ್ತಾ ಹೋಗಿ.